शोभितं नवकाषायखण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादिवाग्वैभवं क्षमादिगुणसागरं शरणमेमि रामानुजन्। श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवाम्यां गोदामनन्यशरण शरणं प्रपद्ये। अनुकलतनुकाण्डालिङ्गनारम्भ शुम्भत् प्रतिदिशभुजशाखः श्रीसखा नोकहर्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षान्। चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परात्परं नारदादि मुनिवृन्दवन्दितं नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजनिगलितं यावलात्कृत्य पुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்னை விம்மாத்தம் நாங்கடவா வண்ணமே நல்கு. மார்கழி திங்கள் மதி நிறைந்த நன்னாளால் நீராடப் போதுவீர் போதுமினோ நேரிழையீர் சீர்மல்குமாய்ப் பாடி செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏரார்ந்த கண்ணி யசோத இளம் சிங்கம் கார்மேனிச் செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழ படிந்தேலோரெம்பாவாய். ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನು ಪಡೆಯಬೇಕು ಎಂಬತಕ್ಕಂತಹ ತೀವ್ರವಾದ ಆಕಾಂಕ್ಷೆಯಿಂದ ಸಾಕ್ಷಾತ್ ಭೂಮಿದೇವಿಯ ಅಪರಾವತಾರವಾಗಿರ್ತಕ್ಕಂತಹ ದೇವಿಯ ಆಂಡಾಳ್ ಶ್ರೀವಿಲ್ಲಿಪುತ್ತೂರಿನಲ್ಲಿ ಪೆರಿಯಾಳ್ವಾರರಿಗೆ ತುಳಸಿ ವೃಕ್ಷದ ಕೆಳಗಡೆಯಲ್ಲಿ ಕರ್ಕಾಟಕ ಮಾಸ ಪುಬ್ಬ ನಕ್ಷತ್ರದಂದು ಅವತಾರವನ್ನು ಮಾಡಿದ ಚರಿತ್ರೆಯನ್ನು ನಿನ್ನೆಯ ಉಪನ್ಯಾಸದಲ್ಲಿ ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ವರಾಹ ಪರಮಾತ್ಮನಿಂದ ಲೋಕದಲ್ಲಿ ಪರಮಾತ್ಮನ ವಿಷಯಿಕವಾದ ಜ್ಞಾನವನ್ನು ಪ್ರವರ್ತನೆ ಮಾಡುವುದಕ್ಕಾಗಿ ಭೂಮಿದೇವಿ ನೇಮಿಸಲ್ಪಡ್ತಾಳೆ. ವರಾಹ ಪರಮಾತ್ಮ ಅತಿ ಸುಲಭವಾದ ಉಪಾಯ. ನೀನು ಕ್ಷೇಮವಾಗಿ ಇರುವಾಗ
ಎಲ್ಲವೂ ನಿನಗೆ ಸುಖವಾಗಿ ಇರುವಾಗ ನನ್ನನ್ನು ಸ್ಮರಣೆ ಮಾಡು. ಮರಣಕಾಲದಲ್ಲಿ ನೀನನ್ನು ಸ್ಮರಣೆ ಮಾಡಬೇಕಾಗೇ ಇಲ್ಲ. ಎಲ್ಲ ಮತಗಳು ಏನು ಹೇಳುತ್ತೆ, ಮರಣಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ. ಆದರೆ ಪರಮಾತ್ಮ ಹಾಗೆ ಹೇಳೋದೇ ಇಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಂತ್ಯಕಾಲೇ ಸ್ಮೃತಿಯಾತು ಎಂಬುದಾಗಿ. ಆದರೆ ಅದು ಭಕ್ತಿಯೋಗ ನಿಷ್ಠನಿಗೆ ಹೇಳಿದ ಮಾತು. ಆದರೆ ಪರಮಾತ್ಮನ ಅಂತರಂಗ ಏನು ಎಂದರೆ, ನೀನು ಚೆನ್ನಾಗಿರುವಾಗ ನನ್ನನ್ನು ಸ್ಮರಣೆ ಮಾಡು. ನೀನು ಮರಣಕಾಲದಲ್ಲಿ ಹೇಗೇ ಇದ್ದರೂ ಕೂಡ ಕಾಷ್ಠ ಪಾಷಾಣ ಸನ್ನಿಭಂ, ಮರದ ತುಂಡಿನಂತಾದರೂ ಬಿದ್ದಿರು, ಕಲ್ಲಿನಂತಾದರೂ ಬಿದ್ದಿರು, ನೀ ನನ್ನ ಸ್ಮರಣೆ ಮಾಡಬೇಡ. ಮರಣಕಾಲದಲ್ಲಿ ನೀ ಚೆನ್ನಾಗಿರುವಾಗ ನನ್ನ ಸ್ಮರಣೆ ಮಾಡು. ನಿನ್ನ ಮರಣಕಾಲದಲ್ಲಿ ನಾನಿನ್ನ ಸ್ಮರಣೆ ಮಾಡ್ತೇನೆ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ನಾನು ನಿನ್ನ ಸ್ಮರಣೆಯನ್ನು ಮಾಡಿ ನಾನು ನಿನ್ನನ್ನು ಸದ್ಗತಿಗೆ ಒಯ್ತೇನೆ ಎಂಬುದು ವರಾಹ ಪರಮಾತ್ಮ ನಮ್ಮೆಲ್ಲರಿಗೆ ಕೊಟ್ಟಂತಹ ಒಂದು ಅಭಯವಾಕ್ಯ. ಗೀತಾಚಾರ್ಯನಾದ ಪರಮಾತ್ಮನೂ ಕೂಡ ಮೋಕ್ಷ ಇಷ್ಯಾಮಿ ಅಂದ್ಬಿಟ್ಟ. ಈಗ ನೀನು ನನ್ನಲ್ಲಿ ಶರಣಾಗತಿಯನ್ನು ಮಾಡು. ನಿನ್ನ ಮರಣಕಾಲ ಯಾವಾಗಲೂ ಗೊತ್ತಿಲ್ಲ, ಆಗ ನಿನಗೆ ನಾನು ಮೋಕ್ಷವನ್ನು ಕೊಡ್ತೇನೆ. ರಾಮ ಪರಮಾತ್ಮನು ಅದನ್ನೇ ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಇತಿ ಚ ಯಾಚತೆ. ನಾನು ನಿನ್ನವನು ಅಂತ ಹೇಳಿ ನಿನ್ನ ಆತ್ಮವನ್ನು ನನಗೆ ಸಮರ್ಪಣೆ ಮಾಡಿಕೊಂಡು ಬಿಡು. ನೀನು ಯಾವ ಕಾಲದಲ್ಲಿ ಎಲ್ಲೇ ಇರು, ಸಕಲ ಭೂತಗಳಿಂದ ನಿನಗೆ ನಾನು ಅಭಯವನ್ನು ಕೊಡ್ತೇನೆ ಎಂಬುದು ರಾಮನಾಡುವ ಮಾತು. ಅಂದರೇನು, ಪರಮಾತ್ಮನಿಗೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನನ್ನದೇನೂ ಇಲ್ಲ ಎಂಬತಕ್ಕಂತಹ ಆಕಿಂಚನ್ಯ ನ ಕಿಂಚಿತ್ ಅಸ್ತಿ. ನನ್ನ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ನನ್ನ ಬಳಿಯಲ್ಲಿ ಏನೂ ಇಲ್ಲ ಎಂಬ ಭಾವನೆ, ಅದು ಆಕಿಂಚನ್ಯ. ಏನೂ ಇಲ್ವಾ? ಒಂದು ಪುಣ್ಯ ಕಾರ್ಯ ಮಾಡಿಲ್ವಾ? ಕರ್ಮಯೋಗ ಮಾಡಿಲ್ವಾ? ಜ್ಞಾನಯೋಗ ಅನುಷ್ಠಾನ ಮಾಡಿಲ್ವಾ? ಭಕ್ತಿಯೋಗ ಗೊತ್ತಿಲ್ವಾ? ಏನೂ ಇಲ್ವಾ? ಹಾಗಾದರೆ ಯಾವ ಧೈರ್ಯದಿಂದ ನನ್ನ ಮುಂದೆ ಬಂದು ನಿಂತಿದೆಯಾ? ಪರಮಾತ್ಮ ಕೇಳ್ತಾನೆ. ಒಂದು ಪುಣ್ಯ ಕಾರ್ಯ ಮಾಡಿಲ್ಲ ಅಂತೀಯ, ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಅಂತೀಯ, ಮತ್ತೆ ನನ್ನ ಮುಂದೆ ನಿಂತ್ಕೊಂಡು ನನಗೆ ಮೋಕ್ಷ ಕೊಡು, ಪಾಪ ಪುಣ್ಯ ಕಳಿ ಅಂದರೆ ಏನು ಮಾಡಲಿ ಇಂದ? ನನ್ನ ಎಲ್ಲ ಕರ್ಮಗಳ ಜ್ಞಾನಗಳ ಭಕ್ತಿಗಳ ಸ್ಥಾನದಲ್ಲಿ ನೀವಿದೆಯಲ್ಲ, ನಾನು ನಿನ್ನನ್ನು ಆಶ್ರಯಣ ಮಾಡಿಬಿಟ್ಟಿದ್ದೇನೆ. ನಮ್ಮ ಆಳ್ವಾರ್ ಹಾಡ್ತಾರೆ, ನೋತ್ತ ನೋನ್ಬಿಲೇನ್ ನುಣ್ಣರಿವಿಲೇನ್ ஆகிலும் இனி உன்னை விட்டு ஒன்னும் ஆத்த ಕೆರ್ಕಿನ್ನಿಲೇನ್ ಅರವಿನಣೆ ಅಮ್ಮಾನೆ ಶಿರೀವರ ಮಂಗಲ ನಗರ್ ಉರೈ ಎಂಬುದಾಗಿ ವಾನಮಾಮನೆಯಲ್ಲಿರುವ ಪರಮಾತ್ಮನನ್ನು ನಮ್ಮಾಳ್ವಾರ್ ಗಾನ ಮಾಡುವಾಗ ಏನು ಹೇಳ್ತಾರೆ? ನಾನು ಯಾವ ವ್ರತವನ್ನೂ ಮಾಡಿಲ್ಲ, ಯಾವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ನನಗೇನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ವಾ? ಹಾಗಾದರೆ ನನ್ನ ಮುಂದೆ ಬಂದು ನಿಂತ್ಕೊಂಡು ಮೋಕ್ಷವನ್ನು ಹೇಗೆ ಕೇಳ್ತೀರಾ ಆಳ್ವಾರರೇ? ಅಂದರೆ ನೀನಿದೆಯಲ್ಲ, ನನಗೆ ನಿನ್ನ ಪಾದಗಳನ್ನು ಆಶ್ರಯಣ ಮಾಡಿದ್ದೇನೆ. ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಯಾವ ಅನುಷ್ಠಾನವೂ ನನ್ನ ಬಳಿಯಲ್ಲಿ ಇಲ್ಲ. ಏನೂ ಇಲ್ವಾ? ಆದರೆ ಮತ್ತೇನು ಅಂದರೆ, ನಾನು ಅನನ್ಯಗತಿ, ನಿನ್ನ ಬಿಟ್ಟರೆ ಗತಿ ಇಲ್ಲ. ಇದು ಶರಣಾಗತಿ. ಶರಣಾಗತಿ ಅಂದರೆ ಏನು? ನಮ್ಮ ರಕ್ಷಣೆಗೆ ನಮ್ಮ ಬಳಿಯಲ್ಲಿ ಏನೂ ಇಲ್ಲ ಎಂಬ ನೈಚ್ಯ ಭಾವ. ಪರಮಾತ್ಮನ ಹೊರತಾಗಿ ಮತ್ತೊಂದು ಗತಿ ಇಲ್ಲ ಎಂಬ ಪರಮಾತ್ಮನ ಮೇಲಿನ ದೃಢ ವಿಶ್ವಾಸ, ಇದು ಶರಣಾಗತಿಯ ಲಕ್ಷಣ. ಅಂತಹ ಆ ಶರಣಾಗತನಾದವನನ್ನು ಪರಮಾತ್ಮ ಯಾವ ಕಾಲಕ್ಕೂ ಕೈ ಬಿಡದೆ ರಕ್ಷಣೆ ಮಾಡ್ತೀನಿ ಅಂತ ಅಭಯವನ್ನು ಕೊಟ್ಟಿದ್ದಾನೆ. ಪರಮಾತ್ಮ ಎಲ್ಲ ಅವತಾರಗಳಲ್ಲಿ ಇದೇ ಮಾತನ್ನು ಹೇಳ್ತಾನೆ, ಅಂತಹ ಮಾತನ್ನು ಹೇಳಿದ್ದಾನೆ. ಆದರೆ ಅದನ್ನು ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ವಲ್ಲ. ಅಂತಹ ಅಜ್ಞಾನಿಗಳಾಗಿ ನಾವಿದೀವಲ್ಲವ, ಅನಾದಿ ಮಾಯೆಯ ಸುಪ್ತ ಎಂಬುದಾಗಿ ಬಹುದೀರ್ಘಕಾಲವಾದ ಅಜ್ಞಾನದ ಅಂಧಕಾರದಲ್ಲಿ ನಾವೆಲ್ಲ ಇದ್ದೀವಿ. ನಮಗೆ ಅರಿವನ್ನು ಉಂಟು ಮಾಡಬೇಕು ಅಂತ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ, ಶಾಸ್ತ್ರಗಳನ್ನು ಕೊಟ್ಟ, ಅವನೇ ಅವತಾರ ಮಾಡಿದ. ಎಲ್ಲ ವ್ಯರ್ಥವಾಯಿತು. ಕೊನೆಗೆ ನಮ್ಮಂತಹ ಕೆಲವು ಮನುಷ್ಯರನ್ನೇ ಪರಮಾತ್ಮ ಕಟಾಕ್ಷಿಸಿದ. ನಮ್ಮ ಮಾರ್ಗದರ್ಶನಕ್ಕಾಗಿ ಅವರೇ ಆಳ್ವಾರುಗಳು. ಆ ಆಳ್ವಾರುಗಳಲ್ಲಿ ಒಬ್ಬ ಸ್ತ್ರೀ ರತ್ನವಾಗಿ ಅವತರಿಸಿದವಳು ದೇವಿ ಆಂಡಾಳ್. ಇವಳು ವರಾಹ ಪರಮಾತ್ಮ ಭೂಮಿಯನ್ನು ಮೇಲೆತ್ತಿದಾಗ ಆ ಭೂಮಾದೇವಿಯನ್ನು ನೋಡಿ ಲೋಕದಲ್ಲಿ ಈ ಪರಮಾತ್ಮನ ಭಕ್ತಿಯ ವಿಚಾರವನ್ನು ಎಲ್ಲರಿಗೆ ಬೋಧನೆ ಮಾಡುವುದಕ್ಕಾಗಿ ಅವಳ ಅವತಾರ ಮಾಡುವಂತೆ ವರಾಹ ಪರಮಾತ್ಮ ನಿಯಮನ ಮಾಡಿದ. ಆ ಪತಿಯ
ನಿಯಮನದಂತೆ ವಿಷ್ಣು ಚಿತ್ತರ ನಂದವನದಲ್ಲಿ ಶ್ರೀವಿಲ್ಲಿಪುತ್ತೂರಿನಲ್ಲಿ ಕರ್ಕಾಟಕ ಮಾಸದ ಪುಬ್ಬ ನಕ್ಷತ್ರದಲ್ಲಿ ಸಾಕ್ಷಾತ್ ಭೂಮಿದೇವಿ ಆಂಡಾಳಾಗಿ ಅವತಾರ ಮಾಡಿದ ಚರಿತ್ರೆ. ಅಂತಹ ಆಂಡಾಳ್ ಪರಮಾತ್ಮನನ್ನು ಪಡೆಯುವುದಕ್ಕಾಗಿ ಯಾವ ಒಂದು ಪ್ರಯತ್ನವನ್ನು ಮಾಡದೆ ಈ ಶರೀರದಲ್ಲಿಯೇ ಪರಮಾತ್ಮನನ್ನು ಪಡೆಯಬೇಕು ಗೋಪಿಕೆಯರಂತೆ ಎಂಬ ಭಾವನೆಯಿಂದ ಗೋಪಿಕಾ ಕನ್ನಿಕೆಯರನ್ನು ಅನುಕಾರ ಮಾಡತಕ್ಕಂತಹ ಒಂದು ಅದ್ಭುತವಾದ ಅನುಷ್ಠಾನವೇ ತಿರುಪ್ಪಾವೈ ಎಂಬುದನ್ನು ನೆನ್ನೆಯ ಅವತಾರಿಕೆಯಲ್ಲಿ ನಾವು ಅನುಭವಿಸಿದೆವು. ಹೀಗೆ ಈಗ ಆಂಡಾಳ್ ತಿರುಪ್ಪಾವೈಯನ್ನು ಹಾಡುವವಳು ಬ್ರಾಹ್ಮಣೋತ್ತಮರಾದ ವಿಷ್ಣು ಚಿತ್ತರ ಪೆರಿಯಾಳ್ವಾರರ ಪುತ್ರಿಯಾದ ಗೋದೆ ಅಲ್ಲ. ಇವಳು ಯಾರು? ಈಗೊಬ್ಬ ಗೋಪಕನ್ನಿಕಾ. ಇವಳಲ್ಲಿ ಎಷ್ಟರ ಮಟ್ಟಿಗೆ ಗೋಪಿಕಾ ಭಾವದ ಆವೇಶವಾಗಿದೆ ಅಂದರೆ ಇಡನಡೆಯುಂ ಇಡಪೇಚ್ಚುಂ ಮುಡೆನಾಕ್ರಮಮಾಯಿ ಬಿಟ್ಟದು ಅಂತಾರೆ ಪೆರಿಯವಾಚಾನ್ ಪಿಳ್ಳೈ ಎಂಬತಕ್ಕಂತಹ ವ್ಯಾಖ್ಯಾನಕಾರರು. ತಿರುಪ್ಪಾವೈ ದಿವ್ಯ ಗ್ರಂಥಕ್ಕೆ 6 ಅದ್ಭುತ ವ್ಯಾಖ್ಯಾನಗಳು, ಅದರಲ್ಲಿ 4 ಪೂರ್ಣವಾದ ವಿಸ್ತಾರ, 12 ವ್ಯಾಖ್ಯಾನಗಳು ರಹಸ್ಯಾರ್ಥಗಳನ್ನು ಹೇಳುವ ವ್ಯಾಖ್ಯಾನಗಳು, ಉಪನಿಷದ ಅರ್ಥಗಳು, ಅಷ್ಟಾಕ್ಷರ ಮಂತ್ರದ ಅರ್ಥಗಳು, ದ್ವಯಮಂತ್ರದ ಅರ್ಥಗಳು, ಆತ್ಮ ಪರಮಾತ್ಮ ಸಂಬಂಧಪಟ್ಟಂತಹ ಅಧ್ಯಾತ್ಮ ವಿಚಾರದ ರಹಸ್ಯಗಳನ್ನು ತಿರುಪ್ಪಾವೈಯಲ್ಲಿ ತಿಳಿಸತಕ್ಕಂತಹ 2 ವ್ಯಾಖ್ಯಾನಗಳು ಸ್ವಾಪದೇಶ ವ್ಯಾಖ್ಯಾನಗಳು. 3000 ಪಡಿ ಎಂಬತಕ್ಕಂತಹ ವ್ಯಾಖ್ಯಾನ. ಪಡಿ ಎಂದರೆ 32 ಅಕ್ಷರಗಳ ಒಂದು ಸಾಲು, ಅದಕ್ಕೆ ಗ್ರಂಥ ಅಂತ ಕರೀತಾರೆ. ಅಂತಹ 3000 ಸಾಲುಗಳ ವ್ಯಾಖ್ಯಾನ ಪೆರಿಯವಾಚಾನ್ ಪಿಳ್ಳೈ ಕೃಷ್ಣಮಿಶ್ರ ಎಂಬತಕ್ಕಂತಹವರು ಸಂಸ್ಕೃತ ಮಿಶ್ರಿತ ತಮಿಳು ಭಾಷೆಯಲ್ಲಿ ಮಾಡಿದ್ದಾರೆ. ಇನ್ನೊಬ್ಬ ಆಚಾರ್ಯರು ಲೋಕಾಚಾರ್ಯರ ಸಹೋದರರಾದ ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಎಂಬತಕ್ಕಂತಹ ಮಹಾಚಾರ್ಯರು. ಅವರು 6000 ಪಡಿ ಎಂಬ 6000 ಪಡಿಗಳ ವ್ಯಾಖ್ಯಾನ, ವಿಸ್ತಾರ ವ್ಯಾಖ್ಯಾನ 30 ಪಾಸುರಗಳ ತಿರುಪ್ಪಾವೈಗೆ. ಇನ್ನು 2 ವ್ಯಾಖ್ಯಾನಗಳು ನಮ್ಮ ಮಂಡ್ಯ ಜಿಲ್ಲೆಯ ಸಮೀಪದಲ್ಲಿರ್ತಕ್ಕಂತಹ ತಿರುನಾರಾಯಣಪುರಂ ಮೇಲುಕೋಟೆ. ಆ ಮೇಲುಕೋಟೆಗೆ ಸೇರಿದಂತಹ ಸ್ವಾಮಿ ರಾಮಾನುಜರ ಕಾಲದಲ್ಲಿ 74 ಸಿಂಹಾಸನಾಧಿಪತಿಗಳಲ್ಲಿ ಒಬ್ಬರಾಗಿದ್ದ ಆಯಿ ದೇವರಾಜ ಪೆರುಮಾಳ್ ಎಂಬತಕ್ಕಂತಹ ಜನನ್ಯಾಚಾರ್ಯರು ಅವರು ರಚನೆ ಮಾಡಿದ್ದು ಒಂದು ಈರಾಯಿರಪ್ಪಡಿ, 4000 ಪಡಿ, ಇದು 4. 12 ಸ್ವಾಪದೇಶ ವ್ಯಾಖ್ಯಾನಗಳು ಸ್ವಾಮಿ ದೊಡ್ಡಯ್ಯಾಚಾರ್ಯರು ಮತ್ತೊಂದು ವಾನಮಾಮಲೆ ಜೀಯರ್ ಅವರೆಲ್ಲರೂ ಕೂಡ ಆಧ್ಯಾತ್ಮಿಕವಾದ ಒಳ ಅರ್ಥವನ್ನು ಹೇಳುವ ವ್ಯಾಖ್ಯಾನ. ಇದನ್ನು ಗೋದೋಪನಿಷತ್ ಅಂತ ಕರೀತಾರೆ. ಸಮಸ್ತ ಉಪನಿಷತ್ತುಗಳ ಸಾರಾರ್ಥವೇ ತಿರುಪ್ಪಾವೈ. ನಾವು ನಿತ್ಯ ತಿರುಪ್ಪಾವೈಯನ್ನು ದೇವಾಲಯದಲ್ಲಿ ಶಾತ್ಮರೆ ಮಾಡಿದ ಮೇಲೆ ಏನು ಹೇಳ್ತೀವಿ? ಕೋದೆ ಪಿರಂದವೂರ್ ಗೋವಿಂದನ್ ವಾಯುಮೂರ್, சோதிமணிமாடம் தோன்னுமூர், வில்லிபுத்தூர் வேதக்கோனூர், பாதகங்கள் தீர்க்கும் பரமன் ಅಡಿಕಾಟುಂ ವೇದಮನೈತ್ಯಕ್ಕಂ ವಿತ್ತು. ಸಮಸ್ತ ವೇದಗಳಿಗೂ ಕೂಡ ಬೀಜ ರೂಪವಾಗಿ ಇರುವುದು ತಿರುಪ್ಪಾವೈ ಎಂಬುದನ್ನು ದಿನನಿತ್ಯ ನಾವು ಹೇಳ್ತೇವೆ. ಆದರೆ ವೇದಗಳಿಗೆಲ್ಲ ಬೀಜ ಅಂದರೆ ವೇದಗಳೆಲ್ಲ ಬರೋಕ್ಕೆ ಮುಂಚೆನೇ ತಿರುಪ್ಪಾವೈ ಬಂತ, ಇದೊಂದು ಬೀಜ, ಇದರಿಂದ ವೇದ ಅನ್ನೋ ಗಿಡ ಹುಟ್ಟುತ್ತಾ, ಅದು ಅರ್ಥವಲ್ಲ. ಹೇಗೆ ಒಂದು ವೃಕ್ಷದ ಸಕಲ ಗುಣಗಳು ಕೂಡ ಅದರ ಬೀಜದಲ್ಲಿ ಅಡಕವಾಗಿದೆಯೋ ಹಾಗೆ 4 ವೇದಗಳ ಸಮಗ್ರ ಸಾರಾರ್ಥವೂ ಕೂಡ ತಿರುಪ್ಪಾವೈಯಲ್ಲಿ ಅಡಕವಾಗಿದೆ ಎಂಬುದು ವೇದಮನೈತ್ಯಕ್ಕಂ ವಿತ್ತು ಎಂಬ ಆ ಶ್ರೀಸೂಕ್ತಿಯ ಅರ್ಥ ಎಂಬುದಾಗಿ ನಮ್ಮ ಪೂರ್ವಾಚಾರಗಳು ವಿವರಣೆ ಮಾಡ್ತಾರೆ. ಹಾಗೆ ಇದು ಒಂದು ಪುಟ್ಟ ಬಾಲೆ. ತಿರುಪ್ಪಾವೈಯನ್ನು ಗಾನ ಮಾಡಿದಾಗ ಆಂಡಾಳಳ ವಯಸ್ಸೆಷ್ಟು ಅಂದರು? 5 ವಯಸ್ಸಿನ ಬಾಲೆ ಗಾನ ಮಾಡಿದ್ದು ಅಪೂರ್ವವಾದ ಉಪನಿಷತ್ತಿನ ಅರ್ಥಗಳು. ಅಪಾರವಾದ ಋಷಿಮುನಿಗಳು ಕರ್ಮಜ್ಞಾನ ಭಕ್ತಿಯೋಗಾದಿಗಳಿಂದ ಆತ್ಮದರ್ಶನ ಪರಮಾತ್ಮ ದರ್ಶನವನ್ನು ಬಹುದೀರ್ಘಕಾಲ ಉಪಾಸನೆ ಮಾಡಿ ಏನನ್ನ ಪಡೆದರೋ ಅದನ್ನು 5 ವಯಸ್ಸಿನ ಬಾಲೆ ಜನ್ಮತಃ ಪಡೆದಳು, ಹುಟ್ಟುವಾಗಲೇ ಪಡೆದವಳು. ಪಿಂಜಾಯ್ ಪഴുತ್ತಾಳೈ ಅಂಡಾಳೈ ಎಂಬುದಾಗಿ ಉಪದೇಶ ರತ್ನಮಾಲೆ ಗ್ರಂಥದಲ್ಲಿ ಸ್ವಾಮಿ ಮಣವಾಳ ಮಾಮನಿಗಳು ಆಂಡಾಳಳ ವೈಭವವನ್ನು ಕೊಂಡಾಡ್ತಾರೆ. ಪಿಂಜಾಯ್ ಪಳುತ್ತಾಳೈ, ಮೊಗ್ಗಿನಲ್ಲಿಯೇ ಮಾಗಿದವಳು, ಹುಟ್ಟುವಾಗಲೇ ತುಳಸಿ ವೃಕ್ಷ ಪರಿಮಳದಿಂದ ಅಂಕುರಿಸುವಂತೆ ದೇವಿ ಆಂಡಾಳ್ ಹುಟ್ಟಿನಿಂದಲೇ ಭಕ್ತಿಜ್ಞಾನ ವೈರಾಗ್ಯಗಳ ಖನಿಯಾಗಿ ಅವತರಿಸಿದವಳು. ಅದಕ್ಕೆ ಮೇಲೆ ಪೆರಿಯಾಳ್ವಾರರ ಮಾರ್ಗದರ್ಶನ, ಪೆರಿಯಾಳ್ವಾರ ಲವಾಯಿಗಳನ್ನು ಬೆಳೆಸಿದರು. ಆದ್ದರಿಂದ ಅವರು ಆಚಾರ್ಯರಾಗಿ
ತಂದೆಯಾಗಿ ಇವಳಿಗೆ ಕೊಟ್ಟ ಜ್ಞಾನ, ಇದರಿಂದ 5 ವಯಸ್ಸಿನ ಬಾಲೆ ಇವಳಿಗೆ ವಿವಾಹದ ಕಾಲವಾಯಿತು. ಇಂತಹ ಭಕ್ತಿ ವೈರಾಗ್ಯಗಳ ಖನಿಯನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡುವುದು? ಪೆರಿಯಾಳ್ವಾರರ ಚಿಂತೆ. ಆಗ ಆಂಡಾಳಳ ಮಾತು, ಮನುಷ್ಯ ಮಾತ್ರದವರನ್ನು ವಿವಾಹವಾಗುವವಳು ನಾನಲ್ಲ ಅಂತ ಹೇಳಿದಾಗ ಆ ಪ್ರಾಣವೇ ಹೋಗುವ ಸ್ಥಿತಿ ಬಂದಿದೆ. ಪರಮಾತ್ಮನ ವಿರಹದಿಂದ ದಾರುಣವಾದ ಮರಣೋನ್ಮುಖವಾದ ಸ್ಥಿತಿ ಆಂಡಾಳಳಿಗೆ ಏರ್ಪಟ್ಟಾಗ ಪರಮಾತ್ಮ ಬಂದು ತನ್ನನ್ನು ಅಂಗೀಕಾರ ಮಾಡುವ ತನಕ ಪ್ರಾಣಧಾರಣೆ ಮಾಡಬೇಕಲ್ವ. ಅಶೋಕವನದಲ್ಲಿ ಸೀತೆ ಇದ್ದಾಳೆ. ಹನುಮಾನ್ ಸಪ್ತಸಾಗರಗಳನ್ನು ದಾಟಿ ಲಂಕಾನಗರಿಗೆ ಹೋಗಿ ಮೇಲೆ ಶಿಂಶುಪ ವೃಕ್ಷದ ಮೇಲೆ ಕುಳಿತಿದ್ದಾನೆ. ಸೀತೆಯನ್ನು ನೋಡ್ತಾ ಇದ್ದಾನೆ. ಎಲ್ಲ ಕಡೆ ಹುಡುಕಿದ್ದಾಯಿತು. ಕೊನೆಯಲ್ಲಿ ಸೀತೆ ಇರುವ ಸ್ಥಳ ತಿಳಿಯಿತು. ಆ ಸೀತೆಯನ್ನು ಶಿಂಶುಪ ವೃಕ್ಷದ ಮೇಲೆ ಕುಳಿತು ಗಮನಿಸ್ತಾ ಇದ್ದಾನೆ ಹನುಮಾನ್. ಆಗ ಹನುಮಾನ್ ಸೀತೆಯನ್ನು ನೋಡಿದಾಗ ಸೀತೆ ಏನು ಮಾಡ್ತಾ ಇದ್ಲು? ತನ್ನ ತಲೆ ಕೂದಲಿನಿಂದ ತನ್ನ ಕೊರಳನ್ನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದಳು. ಕಾರಣ, ಈ ರಾವಣ ನನ್ನನ್ನು ಬಿಡೋದಿಲ್ಲ, ಆದ್ದರಿಂದ ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ರಾಮನಿಗೆ ಅರ್ಪಿತವಾದ ನಾನು ಮತ್ತೊಬ್ಬರಿಗೆ ಅರ್ಪಿಸಲ್ಪಡುವುದಾ? ಏನಿದು ಅನ್ಯಾಯ? ಬೇರೆ ಮಾರ್ಗವಿಲ್ಲ. 10 ತಿಂಗಳು ಆಗೋಯ್ತು, ಇನ್ನು ರಾಮ ಬರಲಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ. ಆಗ ಏನು ಒಂದು ಮಾತು ಕೇಳ್ತವಳಿಗೆ, ಮರದ ಮೇಲಿಂದ ಶ್ರೀರಾಮಚಂದ್ರನ ಕಥೆ ಕಿವಿಗೆ ಬೀಳುತ್ತು. ರಾಜ ದಶರಥೋ ನಾಮ ರಥಕುಂಜರವಾಜಿಮಾನೆ. ಮೇಲೆ ಕುಳಿತ ಹನುಮಾನ್ ರಾಮಾಯಣವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದಾಗ ಆತ್ಮಹತ್ಯಾ ಪ್ರಯತ್ನವನ್ನು ಬಿಟ್ಟು ತಲೆ ಎತ್ತಿ ನೋಡ್ತಾಳೆ. ಹನುಮಾನ್ ಬರ್ತಾನೆ, ಇಬ್ಬರ ಸಂವಾದ. ಆಗ ಹನುಮಾನ್ ಸೀತೆಗೆ ಏನು ಹೇಳ್ತಾನೆ? ಜೀವನ್ ಭದ್ರಾಣಿ ಪಶ್ಯತಿ. ತಾಯೇ, ಒಬ್ಬ ಮನುಷ್ಯ ಎಂತಹ ಹತಾಶೆಯ ಸ್ಥಿತಿಯನ್ನು, ನೆಲಮಟ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂಬಂತಹ ಒಂದು ಅತ್ಯಂತ ತೀವ್ರವಾದ ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವಿ, ಒಂದು ಹತಾಶೆಯ ದೀನವಾದ ಒಂದು ಸ್ಥಿತಿ, ಪ್ಯಾಥಟಿಕ್ ಕಂಡೀಷನ್, ಆ ಮಟ್ಟಕ್ಕೆ ಹೋದಾಗ ಕೂಡ ಅವನು ಆ ದೀನ ಸ್ಥಿತಿಯಿಂದ ಮೇಲೆದ್ದು ಬರಬೇಕು. ಅದು ಮನುಷ್ಯನ ಜೀವನದ ಧ್ಯೇಯ ಅಂತ ಹನುಮಾನ್ ಸೀತೆಗೆ ಹೇಳ್ತಾನೆ. ಜೀವನ್ ಭದ್ರಾಣಿ ಪಶ್ಯತಿ. ನಾವು ತಾಳ್ಮೆಯಿಂದ ಕಾಯಬೇಕು. ಒಂದಲ್ಲ ಒಂದು ದಿನ ನನಗೆ ಶುಭ ಏರ್ಪಡುತ್ತೆ, ನನಗೆ ಮಂಗಳವಾಗತ್ತೆ, ನಾನು ಖಂಡಿತವಾಗಿಯೂ ಕೂಡ ಶುಭವನ್ನು ಕಾಣ್ತೇನೆ ಎಂಬತಕ್ಕಂತಹ ಒಂದು ಆಶಾದಾಯಕವಾದ ಮನೋಭಾವ ಪ್ರತಿಯೊಬ್ಬ ಜೀವನದಲ್ಲಿ ಇರಬೇಕು. ಯಾವ ಕಾರಣಕ್ಕೂ ಕೂಡ ಹತಾಶೆಯ ಸ್ಥಿತಿಯನ್ನು, ದೈನ್ಯವಾದ ಸ್ಥಿತಿಯನ್ನು, ಆತ್ಮಹತ್ಯೆಯ ಸ್ಥಿತಿಯನ್ನು ಯಾರೂ ತಲುಪಬಾರದು ಎಂಬುದಾಗಿ ಹನುಮಾನ್ ಸೀತೆಗೆ ಹೇಳುವ ಮಾತು. ಇದು ಎಲ್ಲ ಕಡೆಗಳಲ್ಲಿ ಈ ಮಾತು ಬರುತ್ತೆ. ಯುಧಿಷ್ಠಿರನಿಗೆ ಈ ಮಾತನ್ನು ಮಾರ್ಕಂಡೇಯರು ಹೇಳ್ತಾರೆ. ಎಲ್ಲ ಪುರಾಣಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಈ ಮಾತು ಬರುತ್ತೆ. ನಮ್ಮ ಎಲ್ಲ ಪುರಾಣಗಳು ಕೂಡ ವಿಶೇಷವಾಗಿ ನಮ್ಮ ಹಿಂದೂ ಸಂಸ್ಕೃತಿಯ, ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ನೋ ಪೆಸಿಮಿಸ್ಟಿಕ್ ವ್ಯೂ, ನಿರಾಶಾದಾಯಕವಾದ ಭಾವನೆ ಎಂಬುದೇ ಇಲ್ಲ. ಎಲ್ಲ ಕಡೆಗಳಲ್ಲಿ ಮಂಗಳಕರವಾದ, ಆಶಾದಾಯಕವಾದ, ಜೀವನದಲ್ಲಿ ಭರವಸೆಯನ್ನು ತುಂಬಿ ಆತ್ಮನನ್ನು ಪರಮಾತ್ಮನ ಬಳಿಗೆ ಕರೆದುಕೊಂಡು ಹೋಗತಕ್ಕಂತಹ ಉತ್ಸಾಹವನ್ನು ತುಂಬತಕ್ಕಂತಹ ವಿಷಯಗಳೇ ನಮ್ಮ ಗ್ರಂಥಗಳಲ್ಲಿ ಇದೆ. ಅದೇ ರೀತಿ ಆಂಡಾಳ ಏನು ಮಾಡಿದ್ಲು? ಮರಣೋನ್ಮುಖ ಸ್ಥಿತಿ, ಪರಮಾತ್ಮನ ವಿರಹವನ್ನು ತಾಳೋದಕ್ಕೆ ಆಗ್ತಾ ಇಲ್ಲ. ಆಂಡಾಳ ಬದುಕಿದಾಳ ಇಲ್ವಾ ಗೊತ್ತಿಲ್ಲ. ಆ ಸ್ಥಿತಿ ಬಂದಾಗ ಇವಳು ಏನು ಮಾಡ್ತಾಳೆ? ಪರಮಾತ್ಮ ಬಂದು ತನ್ನನ್ನು ಅಂಗೀಕಾರ ಮಾಡುವ ತನಕ ಪ್ರಾಣಧಾರಣೆ ಮಾಡಬೇಕಲ್ವಾ? ನಾಳೆ ಪರಮಾತ್ಮ ಬಂದು ನನ್ನ ಪಾಣಿಗ್ರಹಣ ಮಾಡಬೇಕು ಅನ್ನುವಾಗ ನಾನೇ ಇರದೆ ಹೋದರೆ? ಇದೇ ಸ್ಥಿತಿ ಸೀತೆಯದು ಕೂಡ. ನಾಳೆ ರಾಮ ಬಂದು ನನ್ನನ್ನು, ರಾವಣನನ್ನು ಜಯಿಸಿ ರಾಮ ಬಂದು ಸೀತೆಯಲ್ಲಿ ಎಂದಾಗ ರಾಮನಿಗೆ ನಿರಾಶೆ ಆಗಬಾರ್ದಲ್ವಾ? ಅದಕ್ಕೋಸ್ಕರ ಬದುಕಬೇಕು ಅಂತ ಸೀತೆ ನಿರ್ಧಾರ ಮಾಡ್ತಾಳೆ. ಆ ರೀತಿ ಇಲ್ಲಿ ಆಂಡಾಳ್ ಹೇಗೆ ಪ್ರಾಣವನ್ನು ಧಾರಣೆ ಮಾಡುವುದು? ಪರಮಾತ್ಮನ ವಿರಹವನ್ನು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಭಕ್ತಿಯ ಅತ್ಯುನ್ನತ ಮಟ್ಟವನ್ನು ತಲುಪಿಬಿಟ್ಟಿದ್ದಾಳೆ ಆಂಡಾಳ್. ಅದಕ್ಕಾಗಿ ಹೇಗೆ ಗೋಪಕನ್ನಿಕೆಯರು ಕೃಷ್ಣನ ವಿರಹದಲ್ಲಿ ಪ್ರಾಣಧಾರಣೆ ಮಾಡುವುದಕ್ಕೆ ಕೃಷ್ಣನನ್ನೇ ಅನುಕಾರ ಮಾಡಿಬಿಟ್ರು. ಒಬ್ಬಳು ದುಷ್ಟಕಾಳಿಯ ತಿಷ್ಟಾತ್ರ ಅಂತ ಒಬ್ಬ ಗೋಪಿಕೆಯ ತಲೆಯ ಮೇಲೆ ಕಾಲಿಟ್ಟು ಏ ಕಾಳಿಯ ಅಂತ ಒಬ್ಬಳು ಹೇಳ್ತಾಳೆ. ಇನ್ನೊಬ್ಬಳು ಅಂಬೆಗಾಲಿಟ್ಟು ಇನ್ನೊಬ್ಬಳನ್ನು ಪೂತನೆ ಅಂತ ಹೋಗಿ ಹೇಳ್ಕೊಡ್ತಾಳೆ.
ಕೃಷ್ಣನ ವಿರಹವನ್ನು ತಾಳಲಾರದೆ ಕೃಷ್ಣನನ್ನು ನೆನೆದು 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 ಭಾವ ಸಮಾಧಿಯಿಂದ ಒಬ್ಬೊಬ್ಬ ಗೋಪಿಕೆಯು ತಾವೇ ಕೃಷ್ಣನಂತ ಆಡ್ತಾ ಇದ್ದಾರೆ. ಪ್ರಹ್ಲಾದನಿಗೆ ಇದೇ ಸ್ಥಿತಿ ಏರ್ಪಡ್ತು. ಪ್ರಹ್ಲಾದ ಭಕ್ತಿಯ ಉನ್ನತ ಮಟ್ಟವನ್ನು ತಲುಪಿದಾಗ ಅವನೇನು ಹೇಳ್ತಾನೆ, ಅಹಂ ಸರ್ವಃ ಮತ್ತಃ ಸರ್ವಃ. ಪ್ರಹ್ಲಾದನ ಮಾತು ಏನು ಹೇಳ್ತಾನೆ, ಎಲ್ಲ ಲೋಕವನ್ನು ಸೃಷ್ಟಿ ಮಾಡಿದವನು ನಾನೇ, ಎಲ್ಲವೂ ನನ್ನದೇ, ಎಲ್ಲವೂ ನಾನೇ, ಎಲ್ಲವೂ ನನ್ನದೇ ಅಂತಾನೆ. ಇಷ್ಟೊತ್ತು ಹರಿ ಹರಿ ಪರಮಾತ್ಮ ಅಂತ ಹೇಳ್ತಾ ಇದ್ದವನು ಹೀಗೆ ಹೇಳ್ತಾನಲ್ಲ ಅಂದರೆ ಆ ಪರಮಾತ್ಮನ ದಿವ್ಯವಾದ ಅನುಭೂತಿಯಿಂದ ಆ ಪರಮಾತ್ಮನ ಮೇಲಿನ ಆವೇಶವೇ ಇವ್ರಿಗೆ ಏರ್ಪಟ್ಬಿಟ್ಟು ಇದೇ ಮಾತು ನಮ್ಮಾಳ್ವಾರ ಹೇಳ್ತಾರೆ. கடல் ஞானம் செய்வேனும் யானே என்னும் கடல் ஞானம் ஆவேனும் யானே என்னும் கடல் ஞಾನಂ ತೀರ್ಪೇನುಂ ಯಾನೇ ಎನ್ನುಂ ತಿರುವಾಯುಮಳಿಯಲ್ಲಿ ನಮ್ಮಾಳ್ವಾರ್. ಎಲ್ಲ ಭಕ್ತರಿಗೆ ಇದು ಬಂದ್ಬಿಡುತ್ತೆ. ತೀವ್ರವಾದ ಪರಮಾತ್ಮನ ಮೇಲಿನ ಅಭಿನಿವೇಶದಿಂದ ಆ ಪರಮಾತ್ಮನ ವಿರಹವನ್ನು ತಾಳಲಾರದೆ ಪರಮಾತ್ಮನಂತೆ ಇವರುಗಳ ನಡೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹಾಗೆ ಅನುಕಾರವನ್ನು ಮಾಡಿ ತಮ್ಮ ಪ್ರಾಣವನ್ನು ಧರಿಸಿದಂತೆ ಇಲ್ಲಿ ದೇವಿ ಗೋದಾ, ದೇವಿ ಆಂಡಾಳ್ ಇವಳು ಪರಮಾತ್ಮನ ಅನುಕಾರ ಮಾಡಲಿಲ್ಲ. ಪರಮಾತ್ಮನ ವಿರಹದಿಂದ ಪರಮಾತ್ಮನನ್ನು ಅನುಕಾರ ಮಾಡಿ ಹೇಮಂತೆ ಪ್ರಥಮೇ ಮಾಸಿ ನಂದವ್ರಜ ಕುಮಾರಿಕಾಹ ಎಂಬುದಾಗಿ ಹೇಮಂತ ಋತು. ಈಗ ಈ ಹೇಮಂತ ಋತುವಿನ ಪ್ರಥಮ ಮಾಸವಾದ ಧನುರ್ಮಾಸದಲ್ಲಿ ಗೋಪಕನ್ನಿಕೆಯರು ಗೋಕುಲದಲ್ಲಿ ವ್ರತವನ್ನು ಮಾಡಿದ್ರಲ್ವ. ಅವ್ರು ಯಾಕೆ ವ್ರತ ಮಾಡಿದ್ರು? ಕ್ಷಾಮ ಬಂದ್ಬಿಡ್ತು ಗೋಕುಲಕ್ಕೆ. ಕ್ಷಾಮವನ್ನು ನೀಗುವುದಕ್ಕೆ ಗೋಪವೃದ್ಧರು ಗೋಪ ಬಾಲಿಕೆಯರನ್ನು ವ್ರತ ಮಾಡಿ ಅಂತ ನೇಮನ ಮಾಡಿದ್ರು. ಆ ವ್ರತಕ್ಕೆ ಕೃಷ್ಣನನ್ನೇ ನಿರ್ವಾಹಕನಾಗಿ ಇಟ್ಟುಬಿಟ್ರು. ಈ ಗೋಪಿಕೆಯರೆಲ್ಲ ಪ್ರಾತಃ ಕಾಲದಲ್ಲಿ ಎದ್ದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ವ್ರತವನ್ನು ಮಾಡಬೇಕು. ಮಳೆಗಾಗಿಯೂ ವ್ರತ, ಒಳ್ಳೆಯ ಪತಿ ಸಿಗಬೇಕು ಅಂತಲೂ ವ್ರತ ಇದು. ಆದರೆ ಇವರೆಲ್ಲ ಮಾಡಿದ್ದೇನು, ಅಲ್ಲಿ ಹೋಗಿ ಯಮುನಾ ನದಿಯ ತೀರದಲ್ಲಿ ಕುಳಿತು ಯಮುನಾ ಮರಳಿನಲ್ಲಿ ಒಂದು ಬಿಂಬವನ್ನೇನೋ ಮಾಡಿದ್ರು ಆರಾಧನೆಗೆ. ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ, ಏನೂ ಕೇಳಲಿಲ್ಲ. ಎಲ್ಲ 5 ಲಕ್ಷ ಕುಟುಂಬ ಆ ಗೋಕುಲದಲ್ಲಿ 5 ಲಕ್ಷ ಕುಟುಂಬದಲ್ಲಿರುವ ಅಷ್ಟು ಹೆಣ್ಮಕ್ಳು. ಒಂದು ಮನೆಯಲ್ಲಿ ಒಂದು 8-10 ಹೆಣ್ಮಕ್ಳು ಇಲ್ವಾ ಆ ಕಾಲದಲ್ಲಿ? ಈಗಿನ ವಿಷಯ ಅಲ್ಲ. ಅಂದರೆ 8 ಹೆಣ್ಮಕ್ಳಾಯಿತು. ಅಷ್ಟು ಕನ್ನಿಕೆಯರು ಕೂಡ ಏನು ಪ್ರಾರ್ಥನೆ ಮಾಡಿದ್ರು? ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಎಲ್ಲ ಕೇಳಿದ್ದೇನು? ಕೃಷ್ಣಂ ಪತಿಮ್ಮೇ ಕುರು. ಇದು ಒಂದೇ ಮಂತ್ರ. ನಮಗೆ ಕೃಷ್ಣ ಪತಿಯಾಗಬೇಕು, ಇದು ಒಂದೇ ಗೋಪಿಕೆಯರ ಮಂತ್ರ. ಹೀಗೆ ಮಾಡಿದಂತಹ ಆ ಗೋಪಿಕೆಯರನ್ನು ಆಂಡಾಳ್ ಅನುಕಾರ ಮಾಡ್ತಾಳೆ. ಆ ಗೋಪಿಕೆಯರಂತೆ ಅವರು ತಮ್ಮ ಶರೀರ ಇಲ್ಲಿರುವಾಗಲೇ ಭಗವಂತನಿಗೆ ಅವರು ತಮ್ಮನ್ನು ಅರ್ಪಣೆ ಮಾಡಿಕೊಂಡ್ರು. ಭಗವದ್ ಅನುಭವವನ್ನು ಇಲ್ಲೇ ಪಡೆದ್ರು. ಈ ಆಂಡಾಳಳಿಗೆ ಕರ್ಮಜ್ಞಾನ ಭಕ್ತಿ ಯೋಗಗಳನ್ನೆಲ್ಲ ಅನುಷ್ಠಾನ ಮಾಡಿ ಶರೀರ ಬಿಟ್ಟುಬಿಟ್ಟು ಎಲ್ಲೋ ಆತ್ಮ ಪರಮಾತ್ಮನನ್ನು ಅನುಭವಿಸೋದಲ್ಲ ಇವಳಿಗೆ ಬೇಡ. ಏನು ಹೇಳ್ತಾಳೆ? ನಾಚ್ಯಾರ್ ತಿರುಮಳಿ ಎಂಬ ತನ್ನ ಇನ್ನೊಂದು ಗ್ರಂಥದಲ್ಲಿ ಏನು ಹೇಳ್ತಾಳೆ? ಕೊಮ್ಮೆ ಮುಲೆಗಳಿಡತ್ತೀರ ಗೋವಿಂದರ್ಕೋರ್ ಕುತ್ತೇವಲ್ ಇಮ್ಮೈ ಪಿರವಿ ಶಯ್ಯಾದೆ ಇನಿಪ್ಪೋಯ್ ಶಯ್ಯುಂ ತವಂತಾನ್ ಎನ್ ಇಮ್ಮೈ ಪಿರವಿ. ಇದೇ ಜನ್ಮದಲ್ಲಿ ಇದೇ ಶರೀರದಲ್ಲಿ ಹೀಗೆ ಆಂಡಾಳಾಗಿಯೇ ಪರಮಾತ್ಮನನ್ನು ಪಡಿಬೇಕು. ಪರಮಾತ್ಮನಿಗೆ ಈ ಆಂಡಾಳನ್ನು ದೇಹ ಸಮರ್ಪಣೆ ಆಗಬೇಕು. ಎಲ್ಲೋ ಹೋಗಿ ಆತ್ಮ ಎಲ್ಲೋ ಪರಮಾತ್ಮನ ಸೇರೋದು ನನಗದು ಬೇಕಿಲ್ಲ ಅಂತಾಳೆ. ಆದ್ದರಿಂದ ಧಾರಣೆ ಮಾಡುವುದಕ್ಕಾಗಿ ಗೋಪಿಕೆಯರನ್ನು ಅನುಕಾರ ಮಾಡ್ತಾಳೆ ಆಂಡಾಳ್. ಆದ್ದರಿಂದ ಈಗ ಇವಳು ಆಂಡಾಳಾಗಿ ಇಲ್ಲ. ಈಗ ತಿರುಪ್ಪಾವೆಯನ್ನು ಆಡೋದು ಯಾರು? ಒಬ್ಬ ಗೋಪಕನ್ನಿಕಾ. ಶ್ರೀವಿಲ್ಲಿಪುತ್ತೂರೇ ನಂದ ಗೋಕುಲವಾಯಿತು. ಆಂಡಾಳಳ ಸಖಿಯರೇ ಉಳಿದ ಗೋಪಿಕೆಯರಾಗಿ ಆಗಿಬಿಟ್ರು. ಆಂಡಾಳ್ ತಾನೊಬ್ಬ ಗೋಪಕನ್ನಿಕೆ. ಆ ಶ್ರೀವಿಲ್ಲಿಪುತ್ತೂರಿನಲ್ಲಿ ಇರುವ ವಟಪತ್ರಶಾಹಿಯ ಮಂದಿರ ದೇವಸ್ಥಾನವೇ ನಂದಗೋಪನ ಭವನವಾಯಿತು. ಹೀಗೆ ಆಂಡಾಳಳ ಭಾವಾಭಿನಿವೇಶದಲ್ಲಿ ಇಡೀ ಶ್ರೀವಿಲ್ಲಿಪುತ್ತೂರು ನಂದಗೋಕುಲವಾಗಿ, ದೇವಿ ಆಂಡಾಳ್ ಒಬ್ಬ ಗೋಪಕನ್ನಿಕೆಯಾಗಿ ತಿರುಪ್ಪಾವೆಯ ಭಕ್ತಿ ಯಾತ್ರೆ. ಈಗ ಈ 30 ದಿವಸವೂ ಕೂಡ ನಾವೆಲ್ಲ ಎಲ್ಲಿರ್ತೀವಿ? ಗೋಕುಲದಲ್ಲಿ ಇರ್ತೀವಿ. ನಾವೆಲ್ಲ ಯಾರು? ಆಂಡಾಳಳ ಸಖಿಯರಾದ ಗೋಪಕನ್ನಿಕೆಯರು. ಪುರುಷ ಸ್ತ್ರೀ ಇದೆಲ್ಲ ಇಲ್ಲವೇ ಇಲ್ಲ. ಈ ತಿರುಪ್ಪಾವೆಯ ಉಪನ್ಯಾಸವನ್ನು ಸ್ವಾಮಿ ರಾಮಾನುಜರು ಪ್ರಾರಂಭ ಮಾಡ್ತಾರಂತೆ. ಅವರ ಶಿಷ್ಯರೇ ಕೇಳ್ತಾರೆ, ತಿರುಪ್ಪಾವೈ ಕಾಲಕ್ಷೇಪವನ್ನು ಅನುಗ್ರಹ ಮಾಡಬೇಕು ಅಂತ. ಸ್ವಾಮಿ ರಾಮಾನುಜರು ಪ್ರಾರಂಭ ಮಾಡ್ತಾರೆ. ಮಾರ್ಗಳಿ ತಿಂಗಳಂತ. ಮುಂದೆ ಮಾತಾಡೋಕ್ಕೆ ಆಗಲಿಲ್ಲ. ಕಂಠ ಗದ್ಗದಿತವಾಯಿತು. 2 ಕಣ್ಣುಗಳಲ್ಲಿ ಧಾರಾಕಾರವಾಗಿ ಅವರಿಗೆ ಅಶ್ರುಧಾರೆ. ಆಚಾರ್ಯ ರಾಮಾನುಜರಿಗೆ ಮುಂದೆ ಮಾತಾಡೋಕ್ಕೆ ಆಗಲಿಲ್ಲ. ಪಕ್ಕದಲ್ಲಿದ್ದಂತಹ
ಸ್ವಾಮಿ ಕೂರತ್ತಾಳ್ವಾನ್ ಮೊದಲಿಯಾಳ್ನ ಶಿಷ್ಯರೆಲ್ಲ ಕೇಳ್ತಾರೆ, ಆಚಾರ್ಯವರ್ಯ ಏನಾಯಿತು ಅಂತಾರೆ. ಆಗ ಸ್ವಾಮಿ ರಾಮಾನುಜರು ಹೇಳ್ತಾರೆ, ತಿರುಪ್ಪಾವೆಯನ್ನು ಆಂಡಾಳೇ ಹೇಳಬೇಕು, ಆಂಡಾಳೇ ಕೇಳಬೇಕು, ಇದನ್ನು ಹೇಳುವ ಸಾಮರ್ಥ್ಯ ನನಗಿಲ್ಲ ಅಂದ್ಬಿಟ್ರಂತೆ. ಕಾರಣ ಏನು? ಆ ಆಂಡಾಳಳ ಭಕ್ತಿ ನಿಷ್ಠೆ, ಆ ಪರಮಾತ್ಮನ ಮೇಲಿನ ಗಾಢ ಪ್ರೇಮ, ಆ ಗೋಪಿಕಾಭಾವದ ತನ್ಮಯತೆ ಅದು ಬಂದ ಹೊರತು ತಿರುಪ್ಪಾವೆಯನ್ನು ಹೇಳೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ ಅಂದ್ಬಿಟ್ಟು. ಆಂಡಾಳಳ ಮಟ್ಟವನ್ನು ನಾವು ತಲುಪೋದ? ಆ ಭಕ್ತಿ ಅಭಿನಿವೇಶ ನಮಗೆ ಬರುತ್ತಾ? ಆ ಗೋಪಿಕಾ ಭಾವದ ತನ್ಮಯತೆ ನಮಗೆ ಬರುತ್ತಾ? ಆ ಪರಮಾತ್ಮನ ಮೇಲಿನ ಪ್ರೇಮ ಅಟ್ಟು ಗಾಢವ? ನಮಗಿಲ್ಲಿ ಕೂತಿರ್ಬೇಕಾದ್ರೆ ಹೊರಗಡೆ ಬಿಟ್ಟಿರೋ ಚಪ್ಪಲಿ ಬಗ್ಗೆ ಗಮನ ಇರುತ್ತೆ. ನಾವಿನ್ನೇನು ಭಾವಾಭಿನಿವೇಶ, ಇನ್ನು ಯಾವ ಪರಮಾತ್ಮನನ್ನು ಧ್ಯಾನ ಮಾಡೋದು, ಎಲ್ಲಿ ಆಂಡಾಳರ ಸ್ಥಿತಿಯನ್ನು ತಲುಪೋದು? ಅದು ಸ್ವಾಮಿ ರಾಮಾನುಜರ ಒಂದು ಮಟ್ಟ. ಅವಳೇ ಹೇಳಬೇಕು ಅಂದರೆ ಏನರ್ಥ? ಒಂದು ಮಾತು ಹೇಳಿದ್ರಂತೆ, ಮೀಸೆ ಇರೋರಿಗೆ ತಿರುಪ್ಪಾವೈ ಅಲ್ಲ ಅಂದ್ಬಿಟ್ರಂತೆ. ಅಂದರೆ ಅರ್ಥ ಏನು? ಪುರುಷರು ಕೇಳಬಾರ್ದ ಅಂತ. ಹಾಗಲ್ಲ, ಈ ಲೋಕದಲ್ಲಿ ಪುರುಷ ಅನ್ನುವನು ಒಬ್ಬನೇ. ಅದು ಯಾರು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಪುರುಷ ಸೂಕ್ತದಿಂದ ವೇದ ಮಂತ್ರಗಳಿಂದ ಆರಾಧಿಸಲ್ಪಡುವ ಪುರುಷೋತ್ತಮನಾದ ಪರಮಾತ್ಮ ತತ್ವ ಒಂದೇ ಪುರುಷ ತತ್ವ. ಮಿಕ್ಕ ಎಲ್ಲ ಜೀವಾತ್ಮಗಳು ಕೂಡ ಸ್ತ್ರೀ ಪ್ರಾಯಂ ಇತರತ್ ಸರ್ವಂ ಶಾಸ್ತ್ರ ಹೇಳ್ಬಿಡ್ತು. ಈ ಜನ್ಮದಲ್ಲಿ ಬೇಕಾದರೆ ಮೀಸೆ ಇರ್ಬೋದು, ಪುರುಷ ಶರೀರ ಬಂದಿರಬಹುದು, ಆದರೆ ಒಳಗಿರುವ ಆತ್ಮ ಸ್ತ್ರೀ. ಇದನ್ನು ಶಾಸ್ತ್ರ ಹೇಳ್ಬಿಡ್ತು. ನಿನ್ನ ಹೊರಗಿನ ವೇಷ ಏನಾದರೂ ಇಟ್ಕೋ, ಒಳಗಿರುವ ಆತ್ಮ ಯಾವುದು? ಅದು ಸ್ತ್ರೀ ಅಂದ್ಬಿಟ್ರು. ಸ್ತ್ರೀ ಪ್ರಾಯಂ ಇತರತ್ ಸರ್ವಂ, ಇರುವವನು ಒಬ್ಬನೇ ಪುರುಷ. ಪುರುಷ ಸೂಕ್ತದಿಂದ ಯಾವನು ಆರಾಧನೆ ಮಾಡಲ್ಪಡ್ತಾನೆ ಅವನೊಬ್ಬನೇ ಪುರುಷ. ಅದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ದ, ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇತಿ ಉದಾಹೃತಃ. ಎಲೈ ಅರ್ಜುನ, ಉತ್ತಮ ಪುರುಷ, ಪುರುಷ ಎಂಬ ಶಬ್ದದಿಂದ ಕರೆಯಲ್ಪಡ್ತಕ್ಕಂಥವನು ಪರಮಾತ್ಮನಾದ ನಾನು ಒಬ್ಬನೇ. ಪರಮಾತ್ಮೇತಿ ಪರಮಾತ್ಮ ಇತಿ ಉದಾಹೃತಃ, ಆ ಪುರುಷನಿಗೆ ಪರಮಾತ್ಮ ಅಂತ ಹೆಸರು, ಮಿಕ್ಕಿದೆಲ್ಲ ಸ್ತ್ರೀಪ್ರಾಯ ಅಂದ್ಬಿಟ್ಟ. ಆ ರೀತಿ ಆ ಆಳ್ವಾರ್ಗಳೆಲ್ಲರೂ ಕೂಡ ಸ್ತ್ರೀ ಭಾವನೆಯಲ್ಲಿ ಪಾತ್ರ ಆಡ್ತಾರೆ. ನಮ್ಮ ಆಳ್ವಾರ್ ನಾಯಿಕಾ ಭಾವ, ಪುರುಷರಾದ ನಮ್ಮ ಆಳ್ವಾರ್ ಸ್ತ್ರೀಯಾಗಿ ಪಾತ್ರ. ತಿರುಮಂಗೈ ಆಳ್ವಾರ್ ತಿರುಮಂಗೈ ಪರಕಾಲ ನಾಯಕಿಯಾಗಿ ಪಾತ್ರ. ಅವರೆಲ್ಲ ಹಾಗೆ ಸ್ತ್ರೀ ಭಾವದಿಂದ ಆಡಬೇಕಾಯಿತು. ಆದರೆ ಆಂಡಾಳ್ ಸ್ವತಃ ಸ್ತ್ರೀಯಾಗಿದ್ದಾಳೆ. ಆ ಆಳ್ವಾರುಗಳೆಲ್ಲ ಪಾತ್ರ ಹೇಳೋದು ಸ್ತ್ರೀ ಭಾವದಲ್ಲಿ ಹೇಗೆ ಅಂದರೆ, ಕೆಳಗಿಂದ ನೀರು ಮೇಲೇರಿದಂತೆ. ಆಂಡಾಳ ಪಾಶ ಹೇಳೋದು ಮೇಲಿಂದ ನೀರು ಕೆಳಗೆ ಹರಿಯೋ ಹಾಗೆ. ಸ್ವಾಭಾವಿಕವಾಗಿ ಶರೀರವೂ ಸ್ತ್ರೀ, ಆತ್ಮವೂ ಸ್ತ್ರೀ. ಸ್ವಾಭಾವಿಕವಾದ ಪರಮಾತ್ಮನೆಂಬ ಪತಿ, ಆತ್ಮವೆಂಬ ಸತಿ. ಈ ಆತ್ಮಸತಿ ಪರಮಾತ್ಮನೆಂಬ ಪತಿಯನ್ನು ಪರಿಪೂರ್ಣವಾಗಿ ವರ್ಣ ಮಾಡತಕ್ಕಂತಹ ಅದ್ಭುತವಾದ ಅಭಿನಿವೇಶ. ಆ ಅಭಿನಿವೇಶವನ್ನು ಒಂದು ಗೋಪಿಕಾ ಭಾವದಿಂದ ಆಂಡಾಳ್ ಗಾನ ಮಾಡತಕ್ಕಂತಹ ಅದ್ಭುತವಾದ 30 ಪಾಶುರಗಳ ದಿವ್ಯಶಾಸ್ತ್ರವೇ ತಿರುಪ್ಪಾವೈ ದಿವ್ಯಶಾಸ್ತ್ರ. ಹೀಗೆ ದೇವಿ ಆಂಡಾಳ್ ಆ ಪರಮಾತ್ಮನನ್ನು ಸೇರಬೇಕು, ಪರಮಾತ್ಮನಿಗೆ ತನ್ನನ್ನು ಅರ್ಪಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಗೋಪಿಕಾ ಭಾವದಿಂದ ಪರಮಾತ್ಮನನ್ನು ಮಾನಸ ಆರಾಧನಾ, ವಾಚಿಕ ಸ್ತೋತ್ರ ಮಾಡುವಿಕೆ ಇವುಗಳಿಂದ ಆ ಪರಮಾತ್ಮಾನುಸಂಧಾನವನ್ನು ಮಾಡಬೇಕು ಎಂಬುದಾಗಿ ಒಂದು ದಿವ್ಯವಾದ ಸಂಕಲ್ಪ ಪರಮಾತ್ಮನ ಕೃಪೆಯಿಂದ ಏರ್ಪಟ್ಟಾಗ ನೋಡ್ತಾಳೆ. ಆ ದಿವಸ ಏನಾಗಿತ್ತು? ಹಾಗೆ ಮನದಲ್ಲಿ ಭಾವನೆ ಬಂದಾಗ ಅದು ಯಾವ ದಿನವಾಗಿತ್ತು ಅಂದರು, ಮಾರ್ಗಳಿ ತಿಂಗಳ್. ಅದು ಧನುರ್ಮಾಸವಾಗಿ ಆಗಿತ್ತು. ಮಾರ್ಗಳಿ ಎಂದರೆ ಅದು ಧನುರ್ಮಾಸ. ನಾವು 12 ತಿಂಗಳನ್ನು ಹೇಳ್ತೀವಿ. ಯಾವುದು ಧನುರ್ಮಾಸ, ವೃಶ್ಚಿಕ ಮಾಸ, ಮಿಥುನ ಮಾಸ, 12 ರಾಶಿಗಳ ಹೆಸರಲ್ಲಿ 12 ಮಾಸಗಳು ಇದೆ. ಆ ರೀತಿ ಆಯಾಯ ಮಾಸಗಳು. ಹಾಗೆ ಸೂರ್ಯ ಯಾವ ರಾಶಿಯಲ್ಲಿ ಬರ್ತಾನೆ ಆ ಹೆಸರು ಅದಕ್ಕೆ ಬರುತ್ತೆ. ಇದು ಸೌರಮಾನದ ಲೆಕ್ಕ. ಹೀಗೆ ಸೌರಮಾನ ಕ್ರಮದಲ್ಲಿ ಸೂರ್ಯ ಧನುರ್ರಾಶಿಯನ್ನು ಈ ವರ್ಷ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಪ್ರವೇಶ ಮಾಡಿದ್ದಾನೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಧನುರ್ಮಾಸ ಹುಟ್ಟಿದೆ. ಹೀಗೆ ಸೂರ್ಯ ಆಯಾಯ ರಾಶಿಯನ್ನು ಪ್ರವೇಶ ಮಾಡಿದಾಗ ಅದು ಮೇಷ ಮಾಸ, ಮಿಥುನ ಮಾಸ, ವೃಶ್ಚಿಕ ಮಾಸ ಅಂತ ಆಯಾಯ ರಾಶಿ ಹೆಸರು ಆ ಮಾಸಕ್ಕೆ ಬರುತ್ತೆ. ಇದು ಧನುರ್ಮಾಸ.
ಮಾರ್ಗಳಿ ತಿಂಗಳ್. ತಮಿಳಿನಲ್ಲಿ ಇದನ್ನು ಮಾರ್ಗಳಿ ಎಂಬುದಾಗಿ ನಾವು ಕರೆತೇವೆ. ಅದು ಸಂಸ್ಕೃತದಲ್ಲಿ ಧನುರ್ಮಾಸ ಎಂಬುದಾಗಿ ಹೇಳ್ತೀವಿ. ಆಂಡಾಳ್ ಇಂತಹ ಒಂದು ಆ ಅಭಿನಿವೇಶದಿಂದ ಪರಮಾತ್ಮನಿಗಾಗಿ ಒಂದು ಸಂಕಲ್ಪವನ್ನು ಕೈಗೊಂಡ ಸಮಯ ಯಾವುದಾಗಿತ್ತು? ಮಾರ್ಗಳಿ ತಿಂಗಳ್ ಎಂಬುದಾಗಿ ಹೇಳ್ತಾಳೆ. ಅದು ಧನುರ್ಮಾಸವಾಗಿ ಆಗಿತ್ತಂತೆ. ಇಲ್ಲಿ ವ್ಯಾಖ್ಯಾತ ಕೇಳ್ತಾರೆ, ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೆ ಮೊದಲು ಒಂದು ದೇವತಾ ಸ್ತುತಿಯನ್ನು ಮಾಡ್ತೇವೆ. ಎಲ್ಲರೂ ಕಾವ್ಯವನ್ನು ಬರೀತಾರೆ, ಸ್ತೋತ್ರಗಳನ್ನು ಬರೀತಾರೆ, ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮೊದಲು ಮಾಡ್ತಾರೆ. ಈಗ ಕಾಳಿದಾಸ ಒಂದು ಕಾವ್ಯವನ್ನು ಬರೆದ್ರೆ ಅವನಿಗೆ ಪ್ರಿಯವಾದ ದೇವತೆಯ ಒಂದು ಸ್ತೋತ್ರವನ್ನು ಮಾಡ್ತಾನೆ. ಇನ್ನೊಬ್ಬ ಕವಿ ಅವನೊಂದು ಕಾವ್ಯ ಬರೆದ್ರೆ ಅದು ಸ್ವಾಮಿ ರಾಮಾನುಜರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು, ಅವರು ಒಂದು ಮಂಗಳ ಸ್ತುತಿಯನ್ನು ಮಾಡ್ತಾರೆ. ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧೌ ಭೂತೌ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತು ಮಮ ಪರಸ್ಮಿನ್ ಶೇಮುಷಿ ಭಕ್ತಿ ರೂಪ ಎಂಬುದಾಗಿ ಶ್ರೀ ಮಹಾಲಕ್ಷ್ಮಿಗೆ ಒಡೆಯನಾದ ಪರಮಾತ್ಮನನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಆಂಡಾಳ್ ಇಂತಹ ಒಂದು ದಿವ್ಯ ಗ್ರಂಥವನ್ನು ಗಾನ ಮಾಡಿ ಪರಮಾತ್ಮನಲ್ಲಿ ತನ್ನ ಭಕ್ತಿಯನ್ನು ಅಭಿವ್ಯಕ್ತಗೊಳಿಸುವಾಗ ಮೊದಲು ಅವಳ ಇಷ್ಟದೇವ ಯಾರು? ಕೃಷ್ಣನ ಮೇಲೆ ಪ್ರೇಮ. ಆ ಕೃಷ್ಣನನ್ನು ಸ್ತೋತ್ರ ಮಾಡಬೇಕಲ್ವಾ? ಆ ಕೃಷ್ಣನನ್ನು ಸ್ತೋತ್ರ ಮಾಡಿ ಇವಳ ವ್ರತವೋ, ಇವಳ ಜಪವೋ, ಇವಳ ಭಕ್ತಿಯೋ ಏನನ್ನಾದರೂ ಪ್ರಾರಂಭ ಮಾಡಬೇಕು. ಆದರೆ ಇವಳು ಬಾಯಿ ತೆಗೆದ ತಕ್ಷಣ ಏನು ಹೇಳ್ತಾ ಇದ್ದಾಳೆ? ಮಾಸದ ಹೆಸರನ್ನು ಹೇಳ್ತಾ ಇದ್ದಾಳೆ. ಮಾರ್ಗಳಿ ತಿಂಗಳ್. ಹೀಗೆ ಮಾಡಬಹುದಾ? ಒಂದು ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿಬಿಟ್ಟಲ್ವಾ ಗ್ರಂಥ ಪ್ರಾರಂಭ ಮಾಡಬೇಕು. ಮಾರ್ಗಳಿ ತಿಂಗಳಂತ ಹೇಳ್ತಾ ಇದ್ದಾಳಲ್ಲ ಅಂದರು. ವ್ಯಾಖ್ಯಾತ ಹೇಳ್ತಾರೆ, ಯಾವ ವ್ಯಕ್ತಿಯೇ ಆಗಲಿ ಅವನಿಗೊಂದು ಶುಭ ಏರ್ಪಟ್ಟರೆ ಅವನಿಗೂ ಆವತ್ತಿನ ದಿವಸ ಅವನಿಗೇನೋ ಒಂದು ಒಳ್ಳೆಯದಾಗುತ್ತೆ. ಏನೋ ಅವನಿಗೆ ರಸ್ತೆಯಲ್ಲಿ ಹೋಗ್ತಾ 1,000 ರೂಪಾಯಿ ಸಿಗ್ಬೋದು, ಅಥವಾ ಬಹುದಿನಗಳಿಂದ ನೆರವೇರದೇ ಇರುವ ಒಂದು ಕಾರ್ಯ ಅವತ್ತು ನೆರವೇರಬಹುದು, ಅಥವಾ ಯಾವುದೋ ಒಂದು ವ್ಯಾಜ್ಯ ಅದವತ್ತು ನಿರ್ಣಯ ಆಗಬಹುದು. ಹೀಗೆ ಏನಾದರೂ ಒಂದು ಶುಭ, ಒಂದು ಒಳಿತು, ಒಳ್ಳೆಯದು ನಡೆದ್ರೆ ಆ ಜನ ಏನು ಹೇಳ್ತಾರೆ? ಅವತ್ತು ನಾನಿವತ್ತು ಎದ್ದುಗಳಿಗೆ ಚೆನ್ನಾಗಿದೆ ಅಂತಾರೆ. ನಿನಗೆ ಒಳ್ಳೆಯದು ಮಾಡಿದ್ದು ಯಾವುದು ಆ ದೇವರನ್ನೇ ಹೇಳಬೇಕು. ಇಲ್ಲ, ಯಾರ ಮೂಲಕ ಒಳಿತಾಯಿತೋ ಅವರನ್ನು ಕೊಂಡಾಡಬೇಕು, ಅಥವಾ ಯಾರದಕ್ಕೆ ಸಹಾಯ ಮಾಡಿದ್ರೋ ಅವರ ಹೆಸರು ಹೇಳಬೇಕು. ಇದೆಲ್ಲ ಬಿಟ್ಟುಬಿಟ್ಟು ಎದ್ದುಗಳಿಗೆ ಚೆನ್ನಾಗಿತ್ತು ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ತಮಗೆ ಒಳಿತು ಏರ್ಪಟ್ಟ ಕಾಲ ಇಷ್ಟು ಒಳ್ಳೆಯದಾಯ್ತಲ್ಲ, ನಿಜವಾಗ್ಲೂ ಇದು ಒಳ್ಳೆಯ ಕಾಲ ಅಂತ ಆ ಒಳಿತಿನ ಮೇಲಿನ ಅಭಿಲಾಷೆ ಆ ಕಾಲವನ್ನು ಕೊಂಡಾಡೋ ಹಾಗೆ ಮಾಡಿಬಿಡುತ್ತೆ. ಆ ರೀತಿ ಪರಮಾತ್ಮನನ್ನು ಪಡೆಯುವುದಕ್ಕೆ, ಪರಮಾತ್ಮನ ಮೇಲಿನ ಅಭಿನಿವೇಶ ಪಕ್ವವಾಗುವ ಕಾಲ ಹೀಗೆ ಕೂಡಿ ಬಂದಿತಲ್ಲ ಎಂಬುದಾಗಿ ಆಂಡಾಳ್ ಆ ಕಾಲವನ್ನು ಕೊಂಡಾಡ್ತಾಳೆ. ಮಾರ್ಗಳಿ ತಿಂಗಳ್ ಎಂಬುದಾಗಿ. ವಾಲ್ಮೀಕಿ ಭಗವಾನ್ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವರ್ಣನೆಯನ್ನು ಮಾಡಬೇಕು. ಅಯೋಧ್ಯಾಕಾಂಡ ಪೂರ್ವಭಾಗ. ಆ ರಾಮನ ಪಟ್ಟಾಭಿಷೇಕದ ಒಂದು ವರ್ಣನೆ ಎಲ್ಲ ಮಾಡಬೇಕಲ್ವಾ? ಮೊದಲು ಹೇಗೆ ಅಯೋಧ್ಯ ಎಲ್ಲ ಅಲಂಕಾರವಾಯಿತು, ಯಾರ್ಯಾರು ಏನೇನು ಮಾಡಿದ್ರು ಇದೆಲ್ಲ ಹೇಳಬೇಕು. ಪಟ್ಟಾಭಿಷೇಕದ ದಿನ ಬಂತು. ವಾಲ್ಮೀಕಿಗಳು ಏನು ಮಾಡಿದ್ರು? ಈ ಎಲ್ಲ ವರ್ಣನೆ ಬಿಟ್ಬಿಟ್ರು. ಚೈತ್ರ ಶ್ರೀಮಾನಯಂ ಮಾಸಃ ಪುಣ್ಯ ಪುಷ್ಪಿತ ಕಾನನಃ. ಆ ರಾಮನ ಪಟ್ಟಾಭಿಷೇಕದ ಮುಹೂರ್ತವನ್ನು ಕೊಂಡಾಡ್ತಾ ಇದ್ದಾರೆ. ರಾಮನ್ ಬಿಟ್ಬಿಟ್ರು, ಸೀತೆಯನ್ನು ಬಿಟ್ಬಿಟ್ರು, ಪಟ್ಟಾಭಿಷೇಕ ಮಾಡೋ ದಶರಥನ ಬಿಟ್ಬಿಟ್ರು, ಅಯೋಧ್ಯಾವಾಸಿ ಪ್ರಜೆಗಳ ಅನುಮತಿ ಕೊಟ್ಟರಲ್ಲ ಅವ್ರನ್ನ ಬಿಟ್ಬಿಟ್ರು, ಎಲ್ಲ ಬಿಟ್ಬಿಟ್ರು. ಆ ರಾಮನಿಗೆ ಪಟ್ಟಾಭಿಷೇಕವಾಗುವ ಮಾಸ ಇದೆಯಲ್ಲ, ಆ ಮಾಸ ಅದನ್ನು ಕೊಂಡಾಡ್ತಾ ಇದ್ದಾರೆ. ಚೈತ್ರ ಮಾಸ. ರಾಮನಿಗೆ ಪಟ್ಟಾಭಿಷೇಕವಾದದ್ದು ವಸಂತ ಋತುವಿನ ಚೈತ್ರ ಮಾಸ. ಅಲ್ಲಿ ಮುಹೂರ್ತ ಇಟ್ಟರು, ಅದು ವನವಾಸದ ಮುಹೂರ್ತ ಆಯಿತು, ಅದೆಲ್ಲ ರಾಮಾಯಣದ ಕಥೆ. ಆದರೆ ವಾಲ್ಮೀಕಿ ಏನು ಹೇಳ್ತಾರೆ? ಚೈತ್ರ ಶ್ರೀಮಾನ್ ಅಂದ್ಬಿಟ್ರು. ರಾಮ ಶ್ರೀಮಾನೋ ಅಲ್ವೋ ಬಿಟ್ಬಿಟ್ರು, ಆ ಮಾಸವನ್ನು ಶ್ರೀಮಾನ್ ಅಂತಾರೆ. ಕಾರಣ ಏನು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮುಹೂರ್ತವನ್ನು ಒಳಗೊಂಡ ಮಾಸ ಆದ್ದರಿಂದ ಆ ಮಾಸ ಶ್ರೀಮಾನ್, ಶ್ರೀಮಂತವಾದ ಮಾಸ. ರಾಮನ ಪಟ್ಟಾಭಿಷೇಕದ ಮುಹೂರ್ತ ಬಂತಲ್ಲ ಈ ಮಾಸದಲ್ಲಿ, ಆ ಮಾಸದ ಪುಣ್ಯ ಎಷ್ಟು, ಅದರ ಭಾಗ್ಯ ಎಷ್ಟು, ಅದೇ ಶ್ರೀಮಾನ್ ಅಂದ್ಬಿಟ್ರು. ಹೀಗೆ ಆ ಕಾಲವನ್ನು ಅಲ್ಲಿ ವಾಲ್ಮೀಕಿ ಕೊಂಡಾಡಿದಂತೆ ಇಲ್ಲಿ ದೇವಿ ಆಂಡಾಳ್ ಪರಮಾತ್ಮ ಪ್ರಾಪ್ತಿಗೆ ಅನುವಾದ ಕಾಲವನ್ನು ಕೊಂಡಾಡ್ತಾಳೆ ಮಾರ್ಗಳಿ ತಿಂಗಳ್ ಎಂಬುದಾಗಿ.
ನಾವು ಕೂಡ ಏನಾದರೂ ಕೆಲಸವನ್ನು ಮನೆಯಲ್ಲಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಎಲ್ಲ ಹೇಳ್ತೀವಿ ಪ್ರಾರಂಭದಿಂದ. ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧ ಕಾಲೇ ಕಲಿಯುಗೆ ದ್ವಿತೀಯ ಪರಾರ್ಧೆ, ಇದೆಲ್ಲ ನಾವು ಸಂಕಲ್ಪ ಮಾಡ್ತೀವಲ್ವಾ? ಭೃಗುವಾಸರೆ ಅಶ್ವಿನಿ ನಕ್ಷತ್ರವು, ಇದೆಲ್ಲ ನಾವು ಇಟ್ಕೊಂಡು ಸಂಕಲ್ಪ ಮಾಡಿದ್ದಾನೆ ಎಲ್ಲ ಕಾರ್ಯವನ್ನು ಮಾಡ್ತೇವೆ. ಇಂಥ ಕಾಲದಲ್ಲಿ, ಇಂಥ ಮಾಸದಲ್ಲಿ, ಇಂಥ ನಕ್ಷತ್ರದಲ್ಲಿ, ಇಂತಹ ಭಾರತ ಭೂಮಿಯಲ್ಲಿ ಭರತ ವರ್ಷೆ, ಭರತ ಖಂಡೆ, ಇದೆಲ್ಲ ನಾವು ಹೇಳ್ತೀವಲ್ವಾ? ಹೀಗೆ ನಾವು ಸಂಕಲ್ಪ ಮಾಡ್ತೀವಿ. ಆದರೆ ಸಂಕಲ್ಪ ಮಾಡುವಾಗ ನಾವೇನು ಮಾಡ್ತೀವಿ? ಮುಂಚೆನೇ ಒಬ್ಬ ಪುರೋಹಿತರನ್ನ, ಒಬ್ಬ ಜ್ಯೋತಿಷಿಗಳನ್ನು ನೋಡಿ ಮುಹೂರ್ತ ಇಡಿಸ್ಕೊಂಡು ಬಂದು ಆ ಮುಹೂರ್ತದಲ್ಲಿ ನಾವು ಮಂಗಳ ಕಾರ್ಯ ಮಾಡ್ತೀವಿ. ಆದರೆ ಇದು ಆಂಡಾಳ ಆಗಲ್ಲ. ಪರಮಾತ್ಮನ ಧ್ಯಾನ ಅಭಿನಿವೇಶ, ಆ ಪರಮಾತ್ಮನಿಗೆ ಸಮರ್ಪಣೆ ಪ್ರಾರಂಭ ಆಗೋಯ್ತು. ಆದರೆ ನೋಡಿದ್ರೆ ಅದು ಧನುರ್ಮಾಸ ಆಗಿದೆ. ಕೆಲವು ಸಾರಿ ನಾವೇನು ಮುಹೂರ್ತ ನೋಡೇ ಇರಲ್ಲ, ಏನೋ ಒಂದು ಕೆಲಸ ಮಾಡಿಬಿಡ್ತೀವಿ. ಆಗ ಯಾರೋ ಹೇಳ್ತಾರೆ, ಇವತ್ತು ಎಷ್ಟು ಒಳ್ಳೆಯ ದಿನ ಗೊತ್ತೇನ್ರಿ, ನಾ ಪಂಚಾಂಗನೇ ನೋಡಲಿಲ್ಲ, ಏನೋ ಮಾಡಿದೆ. ನೀವು ನೋಡಿಲ್ಲ, ಆದರೆ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಅವ್ರು ಆಮೇಲೆ ಹೇಳ್ತಾರೆ. ಆ ರೀತಿ ಇಲ್ಲಿ ಆಂಡಾಳ್ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಳ್ಳತಕ್ಕಂತಹ ಪರಮಾತ್ಮನನ್ನು ಕೊಂಡಾಡುವುದಕ್ಕೆ ಇವಳು ಯಾವ ಮುಹೂರ್ತವನ್ನೂ ನೋಡಲಿಲ್ಲ. ಪರಮಾತ್ಮನ ಮೇಲಿನ ಅಭಿನಿವೇಶ ಅಧಿಕವಾಯಿತು, ಪರಮಾತ್ಮನ ಧ್ಯಾನ ಪ್ರಾರಂಭ ಮಾಡಿದ್ಲು, ಭಗವಂತನಲ್ಲಿ ಹೊರಡುವ ಯಾತ್ರೆಯನ್ನು ಸಂಕಲ್ಪ ಮಾಡಿದ್ಲು. ನೋಡಿದ್ರೆ ಅದು ತಾನಾಗಿ ಧನುರ್ಮಾಸವಾಗಿ ಆಗಿದೆ. ಹಾಗೆ ತಾನಾಗಿ ಬಂದು ಕೂಡಿದ್ದರಿಂದ ಆ ಮಾಸವನ್ನು ಆಂಡಾಳು ಕೊಂಡಾಡ್ತಾಳೆ ಮಾರ್ಗಳಿ ತಿಂಗಳ್ ಎಂಬುದಾಗಿ. ಅದು ಸರಿ, ಆ ತಾನಾಗಿ ಕೂಡಿ ಬಂದದ್ದು ಮಾರ್ಗಳಿ ಮಾಸವಾಯ್ತಲ್ಲ, ಅದನ್ನು ಕೊಂಡಾಡುವ ಅವಶ್ಯಕತೆ ಏನಿದೆ? ಎಷ್ಟೋ ತಿಂಗಳುಗಳಿದೆ ಧನುರ್ಮಾಸ. ಒಂದೇನಾ? ವೃಶ್ಚಿಕ ಮಾಸ, ಮೇಷ ಮಾಸ, ಮಿಥುನ ಮಾಸ, ಯಾವ್ಯಾವುದೋ ಮಾಸಗಳೆಲ್ಲ ಇದೆಯಲ್ಲ. ವೃಷಭ ಮಾಸ, ವರ್ಷದಲ್ಲಿ 12 ತಿಂಗಳಿದೆ. ಆ 12 ತಿಂಗಳು 11 ತಿಂಗಳು, ಹಾಗೆ ಇದು ಒಂದು ಮಾಸ ತಾನೇ. ಇದಕ್ಕೇನು ವಿಶೇಷ ಅಂತ ಕೇಳಿದ್ರೆ ಇದಕ್ಕೆ ಒಂದು ಅತಿ ದೊಡ್ಡ ವಿಶೇಷ ಉಂಟು ಅಂದ್ಬಿಟ್ರು. 12 ತಿಂಗಳಲ್ಲಿ ಧನುರ್ಮಾಸಕ್ಕೆ ಇರುವ ವಿಶೇಷ ಇನ್ಯಾವ ಮಾಸಕ್ಕೂ ಇಲ್ಲ ಎಂಬುದು ಜ್ಯೋತಿಷಿಗಳ ಅಭಿಪ್ರಾಯ, ಶಾಸ್ತ್ರಗಳ ಅಭಿಪ್ರಾಯ, ಪೂರ್ವಾಚಾರ್ಯಗಳ ಅಭಿಪ್ರಾಯ, ಅಷ್ಟೇಕೆ ಪರಮಾತ್ಮನ ಅಭಿಪ್ರಾಯ. ಎಲ್ಲ 12 ತಿಂಗಳಲ್ಲಿ ಈ ಧನುರ್ಮಾಸದ ವಿಶೇಷ ಅತಿಶಯವಾದದ್ದು. ಕಾರಣ ಏನು ಅಂತ ಕೇಳಿದ್ರು. ಆಂಡಾಳ್ ಪರಮಾತ್ಮನ ಸ್ಮರಣೆ ಮಾಡ್ದೇನೆ ಮಾಸವನ್ನು ಕೊಂಡಾಡ್ತಾ ಇದ್ದಾಳಲ್ಲ ಅಂತ ಒಂದು ಸಂದೇಹ ನಮಗೆ ಬಂತಲ್ವಾ? ಅದಕ್ಕೆ ಉತ್ತರ ಇದೆ. ಏನು ಉತ್ತರ ಅಂದು? ಈ ಧನುರ್ಮಾಸಕ್ಕೆ ಇರುವ ವಿಶೇಷ ಏನು ಅಂತ ಕೇಳಿದ್ರೆ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತನ್ನ ವಿಭೂತಿ ಯೋಗವನ್ನು ಹೇಳ್ತಾನೆ. ಅಂದರೆ ಪಶ್ಯಮಿ ಯೋಗಮೈಶ್ವರಂ, ನೀನು ಸಾಮಾನ್ಯನಾದವನಲ್ವಾ, ನೀನು ಯಾರು ಅಂತ ಕೇಳ್ತಾನೆ ಅರ್ಜುನ. ಆಗ ತನ್ನ ಪರಿಚಯವನ್ನು ಅರ್ಜುನನಿಗೆ ಮಾಡಿಕೊಡಬೇಕು. ತನ್ನ ಪರಿಚಯ ಅಂದರೆ ಒಬ್ಬ ಮಿತ್ರನಾಗಿ, ಒಬ್ಬ ಗೊಲ್ಲನಾಗಿ, ಆ ದ್ವಾರಕಾಧೀಶನಾಗಿ ಕೃಷ್ಣನ ಪರಿಚಯ ಅರ್ಜುನನಿಗೆ ಉಂಟು. ಆ ಸೋದರ ಮಾವನ ಮಗನಾಗಿ ಅರ್ಜುನನಿಗೆ ಪರಿಚಯ ಇದೆ. ಆದರೆ ಈ ಕೃಷ್ಣ, ಈ ಗೊಲ್ಲ, ಈ ದ್ವಾರಕಾನಾಥ ಪರಾತ್ಪರ ವಸ್ತು ಎಂಬ ಅರಿವು ಅರ್ಜುನನಿಗೆ ಬೇಕಲ್ಲವ? ಅದನ್ನು ಕೃಷ್ಣ ತೋರಿಸ್ಕೊಡ್ತಾನೆ ಗೀತೆಯಲ್ಲಿ. ಅರ್ಜುನ, ನಾನು ಸಾಮಾನ್ಯನಲ್ಲ, ನಾನು ಯಾರು? ನನ್ನಲ್ಲಿ ಶರಣಾಗತಿಯನ್ನು ಮಾಡು, ಕರ್ಮಯೋಗವನ್ನು ಮಾಡಿ ನನಗೆ ಸಮರ್ಪಣೆ ಮಾಡು, ನನ್ನ ಚಿಂತನೆಯನ್ನು ಮಾಡು, ನನ್ನಲ್ಲಿ ಭಕ್ತಿಯನ್ನು ಮಾಡು. ಮನ್ಮನಾಭವ ಮದ್ಭಕ್ತೋಭವ ಮಧ್ಯಾಜೀಭವ ಮಾನ್ ನಮಸ್ಕುರು, ಇದನ್ನೆಲ್ಲ ಗೀತೆಯಲ್ಲಿ ಹೇಳ್ತಾನಲ್ವ? ಅಂತಹ ನಾನು, ಅಂತಹ ತಾನು ಯಾರು ಅಂತ ಅರ್ಜುನನಿಗೆ ಸಂದೇಹ ಏರ್ಪಟ್ಟಾಗ ಅವನಿಗೆ ಹೇಳಬೇಕಲ್ವ ತಾನು ಯಾರು ಅಂತ. ಅದಕ್ಕಾಗಿ ವಿಭೂತಿ ಯೋಗವನ್ನು, ತನ್ನ ಪರತ್ವವನ್ನು ಅರ್ಜುನನಿಗೆ ಹೇಳಬೇಕು. ನಾನು ಹೀಗೆ ಸುಲಭನಾಗಿ ನಿನ್ನ ಜೊತೆಯಲ್ಲಿ ನಿನ್ನ ಗೆಳೆಯನಾಗಿ ಸಾರಥಿಯಾಗಿ ಬಂದಿದ್ದೀನಿ, ಆದರೆ ನಾನು ಪರಾತ್ಪರನಾದವನು, ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣಕರ್ತನಾದವನು ನಾನು ಎಂಬುದನ್ನು ಅರ್ಜುನನಿಗೆ ಹೇಳಬೇಕಲ್ವಾ? ಅದಕ್ಕಾಗಿ ತನ್ನ ವಿಭೂತಿ ಯೋಗವನ್ನು, ತನ್ನ ಪರತ್ವವನ್ನು, ತನ್ನ ಅಪರಿಮಿತವಾಗಿರ್ತಕ್ಕಂತಹ ಪುರುಷೋತ್ತಮತ್ವವನ್ನು ಅರ್ಜುನನಿಗೆ ಹೇಳುವಾಗ, ನಾನು ಎಲ್ಲಕ್ಕೆ ಅಂತರ್ಯಾಮಿ, ನಾನೇ ಸೃಷ್ಟಿಕರ್ತ, ಎಲ್ಲವೂ ನಾನೇ ಎಂಬುದಾಗಿ ಹೇಳ್ತಾ ಬರುವಾಗ, ತಾನು ಸೃಷ್ಟಿಸಿದ ಈ ಜಗತ್ತಿನಲ್ಲಿ ತಾನು ಯಾವ್ಯಾವುದರಲ್ಲಿ ವಿಶೇಷ ಸನ್ನಿಧಾನವನ್ನು ಮಾಡಿದ್ದೇನೆ ಎಂಬುದನ್ನು ಅರ್ಜುನನಿಗೆ ಹೇಳ್ತಾನೆ. ಅದೇ ವಿಭೂತಿ ಯೋಗ. ಅದನ್ನು ಹೇಳಿಬಿಟ್ಟು ಹಾಗೆ ಇರುವುದನ್ನು ಆಮೇಲೆ ತೋರಿಸ್ತಾನೆ ವಿಶ್ವರೂಪದಲ್ಲಿ. ಇಲ್ಲಿ
ಆ ವಿಭೂತಿ ಯೋಗವನ್ನು ಹೇಳುವಾಗ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಒಂದು ಪ್ರಾತಿನಿಧಿಕವಾಗಿ ಆ ಒಂದರಲ್ಲಿ ನನ್ನ ವಿಶೇಷವಾದಂತಹ ಅಧಿಷ್ಠಾನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಅದು ಹೇಗೆ ಅಂತ ಕೇಳಿದ್ರೆ ಹೇಳ್ತಾ ಬರ್ತಾನೆ ಪರಮಾತ್ಮ. ವೇದಗಳಲ್ಲಿ ನಾನು ಸಾಮವೇದ, ಉಪನಿಷತ್ತುಗಳಲ್ಲಿ ನಾನು ಛಾಂದೋಗ್ಯ, ಮೃಗಗಳಲ್ಲಿ ನಾನು ಸಿಂಹ, ಬಿಲ್ಗಾರರಲ್ಲಿ ನಾನು ರಾಮ, ಆಮೇಲೆ ಸ್ತ್ರೀಯರಲ್ಲಿ ನಾನು ರಂಭೆ, ಹೀಗೆಲ್ಲ ಹೇಳ್ತಾ ಬರ್ತಾನೆ ಒಂದೊಂದಾಗಿ. ಪಾಂಡವರಲ್ಲಿ ನೀನು, ಅರ್ಜುನನೇ ನಾನು ಎಂಬುದಾಗಿ ಹೇಳ್ತಾನೆ. ಹೀಗೆಲ್ಲ ಹೇಳ್ತಾ ಬರುವಾಗ ಒಂದೊಂದರಲ್ಲಿ ಒಂದೊಂದನ್ನು ಪರಮಾತ್ಮ, ಗಜಗಳಲ್ಲಿ ನಾನು ಐರಾವತ, ಹೀಗೆ ಒಂದೊಂದು ತನ್ನ ವಿಭೂತಿ ಯೋಗವನ್ನು ಹೇಳ್ತಾ ಬರುವಾಗ ಪರಮಾತ್ಮ ಹೇಳ್ತಾನೆ, ಋತುಗಳಲ್ಲಿ ನಾನು ವಸಂತ ಋತು, ಮಾಸಗಳಲ್ಲಿ ಮಾರ್ಗಶೀರ್ಷೋಹಂ, ಮಾಸಗಳಲ್ಲಿ ನಾನು ಧನುರ್ಮಾಸ, 12 ತಿಂಗಳುಗಳಲ್ಲಿ ಪರಮಾತ್ಮ ರೂಪಿಯಾದ ಮಾಸ ಯಾವುದು ಅಂದರೆ ಧನುರ್ಮಾಸ. ಮಾಸಾನ ಮಾರ್ಗಶೀರ್ಷೋಹಂ, ಋತೂನ ಕುಸುಮಾಕರ, ಹೂವನ್ನು ಅರಳಿಸುವ ಋತು ಯಾವುದು? ವಸಂತ ಋತು. ಆ ವಸಂತ ಋತು ನಾನು, ಮಾಸಗಳಲ್ಲಿ ನಾನು ಧನುರ್ಮಾಸ ಎಂಬುದಾಗಿ ಪರಮಾತ್ಮ ಹೇಳ್ಕೊಡ್ತಾನೆ. ಆದ್ದರಿಂದ ಮಾರ್ಗಳಿ ತಿಂಗಳಂದರೆ ಏನು? ಅದು ಪರಮಾತ್ಮನೇ, ಪರಮಾತ್ಮನ ಹೆಸರನ್ನು ಹೇಳಿದಂತೆ. ಕಾರಣ ಇಲ್ಲಿ ಆ ಪರಮಾತ್ಮನೇ ಮಾಸರೂಪಿಯಾಗಿ ಇದ್ದಾನೆ. ಆದ್ದರಿಂದ ಮಾರ್ಗಳಿ ತಿಂಗಳು, ಆ ಧನುರ್ಮಾಸಕ್ಕೆ ಒಂದು ವಿಶೇಷ ಏನು ಅಂದರೆ ಮಾಸರೂಪಿಯಾಗಿ ಪರಮಾತ್ಮನಿದ್ದಾನೆ. ಇದು ಈ ಧನುರ್ಮಾಸಕ್ಕೆ ಇರುವ ವಿಶೇಷವಾದ್ದರಿಂದ ಅಂತಹ ಮಾಸ ತಮ್ಮ ಒಂದು ಅನುಷ್ಠಾನಕ್ಕೆ ತಾನಾಗಿ ಕೂಡಿ ಬಂದಿತಲ್ಲವ, ಅದನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಮಾರ್ಗಳಿ ತಿಂಗಳೇ, ಹೀಗೆ ಆ ತಾನಾಗಿ ಕೂಡಿ ಬಂದ ಆಶ್ಚರ್ಯದಿಂದ ಮಾರ್ಗಳಿ ತಿಂಗಳು ಪರಮಾತ್ಮನಾಗೇ ಇರುವ ಮಾಸವಾದ್ದರಿಂದ ಮಾರ್ಗಳಿ ತಿಂಗಳು. ಅದಕ್ಕೆ ಮೇಲೆ ಇನ್ನೊಂದು ವಿಶೇಷ, ಅದೇನು? ಈ 12 ತಿಂಗಳಿದೆಯಲ್ಲ, ಅದರಲ್ಲಿ ಎಂತೆಂಥ ಮಾಸಗಳಿದೆ. ಪರಮಾತ್ಮ ನಾನು ಚೈತ್ರ ಮಾಸ ಅಂತ ಹೇಳಬಾರ್ದ, ಋತುಗಳಲ್ಲಿ ನಾನು ವಸಂತ ಋತು ಅಂತ ಹೇಳ್ಕೊಂಡ. ಹಾಗೆ ಹೇಳಿದಾಗ ಆ ವಸಂತ ಋತುವಿನಲ್ಲಿ ಒಳ್ಳೆ ಚೆನ್ನಾಗಿ ಹೂವರಳಿ ಒಳ್ಳೆಯ ಮಂಗಳಕರವಾಗಿ ಎಲ್ಲ ಕಡೆ ಶೃಂಗಾರಪೂರ್ಣವಾದ ವಾತಾವರಣ ಇರೋದು ಚೈತ್ರ ಮಾಸದಲ್ಲಿ. ನಾನು ಚೈತ್ರ ಮಾಸ ಅಂತ ಪರಮಾತ್ಮ ಹೇಳ್ಕೋಬಾರ್ದ? ಹೇಳಲಿಲ್ಲ. ಚೆನ್ನಾಗಿ ಒಳ್ಳೆಯದಾಗಿರೋ ಹೂವರಳುವ ಮಾಸವನ್ನು ಬಿಟ್ಬಿಟ್ಟ. ಯಾವುದೋ ಶೂನ್ಯ ಮಾಸ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಯಾರು ಯಾವ ಒಳ್ಳೆ ಕೆಲಸನೂ ಮಾಡಲ್ಲ. ಇದು ಒಳ್ಳೆಯ ಕೆಲಸಕ್ಕೆ ಯೋಗ್ಯವಲ್ಲದ ಮಾಸ ಧನುರ್ಮಾಸ. ಇದು ಶೂನ್ಯ ಮಾಸ ಅಂತ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಇದು ಶೂನ್ಯ ಮಾಸ. ಈ ತಿಂಗಳಲ್ಲಿ ನಾವು ಯಾವ ಒಳ್ಳೆಯ ಕೆಲಸನೂ ಯಾರೂ ಮಾಡಲ್ಲ, ಯಾವ ಮತದವರು ಮಾಡಲ್ಲ. ನಾವು ಮಾತ್ರ ಅಲ್ಲ, ಬೇರೆ ಇತರ ಮತದವರು ಕೂಡ ಈ ತಿಂಗಳಲ್ಲಿ ಯಾವ ಶುಭ ಕಾರ್ಯವನ್ನು ಮಾಡೋದಿಲ್ಲ. ಹಾಗೆ ಇದು ಶೂನ್ಯ ಮಾಸ. ಶೂನ್ಯ ಮಾಸವನ್ನು ಪರಮಾತ್ಮ ನಾನು ಅಂತ ಯಾಕೆ ಹೇಳ್ಕೊಂಡ ಅಂದರು? ಅದು ಶೂನ್ಯ ಮಾಸವಾದ್ರಿಂದಲೇ ಹೇಳ್ದ ಅಂದ್ಬಿಟ್ರು ವ್ಯಾಖ್ಯಾತ. ಅದು ಶೂನ್ಯ ಮಾಸ, ಅದರಿಂದಲೇ ಪರಮಾತ್ಮ ಅದು ನಾನು ಅಂದನಂತೆ. ಕಾರಣ ಏನು ಅಂದರು? ಯಾವುದನ್ನೇ ಆಗಲಿ ನಮಗೆ ಅಂತ ಇಟ್ಕೊಂಡ್ಬಿಟ್ರೆ ಪರಮಾತ್ಮ ಅದನ್ನು ಬಿಟ್ಬಿಡ್ತಾನೆ. ಅದು ನನಗೆ ನನ್ನದು ಅಂದರೆ ಪರಮಾತ್ಮ ಕೈ ಬಿಟ್ಟ ಅಂತ ಅರ್ಥ. ಯಾವುದನ್ನು ಯಾರೂ ಸ್ವೀಕಾರ ಮಾಡದೇ ಇರ್ತಾರೋ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅನನ್ಯಾರ್ಹತ್ವ ಅಂತ ಹೆಸರು ಇದಕ್ಕೆ. ಅನ್ಯರಿಗೆ ಅರ್ಹವಲ್ಲದ್ದು, ಅನ್ಯರಿಗೆ ಅನರ್ಹವಾದದ್ದು ಅದು ಪರಮಾತ್ಮನಿಗೆ ಮೀಸಲಾದದ್ದು. ಪರಮಾತ್ಮನಿಗೇ ಮೀಸಲಾಗಿರಬೇಕು. ನಾನು ನಂದು ಅಂದರೆ ಅವನು ಸ್ವೀಕಾರ ಮಾಡೋಲ್ಲ. ನೀನು ನಿನ್ನದು ಅಂದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಇದನ್ನೇ ಗೀತೆ ಹೇಳ್ತು. ಯದುಪಹೃತಂ ಭಕ್ತ್ಯಾ ಅಶ್ನಾಮಿ ಪ್ರಯದಾತ್ಮನ. ಭಕ್ತಿಯಿಂದ ನೀನು ಏನು ಕೊಟ್ಟರು ನಾನದನ್ನು ತಿಂತೀನಿ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ. ಪತ್ರ ತಿಂತಾರ ಯಾರಾದರೂ? ಪುಷ್ಪವನ್ನು ಮುಡಿಯೋದು, ಅದನ್ನು ತಿನ್ಬಿಡ್ತೀನಿ ಅಂತಾನೆ. ಅಶ್ನಾಮಿ ಇರೋದು ಒಂದೇ ಕ್ರಿಯಾಪದ. ನೀ ಏನಾದರೂ ಕೊಡೋದು ತಿಂತೀನಿ ಇಂದ. ತಿನ್ನೋದು ಕುಡಿಯೋದು ಮಾಡೋದನ್ನು ವಿವೇಚನೆ ಇಲ್ವಾ ಅಂದರು. ಕೊಡೋ ಪದಾರ್ಥವನ್ನು ನೋಡ್ತಾ ಇಲ್ಲ, ಕೊಡುವ ಭಕ್ತನ ಮನಸ್ಸನ್ನು ನೋಡ್ತಾ ಇದ್ದಾನಂತೆ. ಅದು ತಿನ್ನೋದಾ ಕುಡಿಯೋದಾ ಮುಡಿಯೋದಾ ಏನೂ ಗೊತ್ತಿದೆ, ಎಲ್ಲ ತಿಂತೀನಿ ಅಂತಾನೆ. ಆ ರೀತಿಯಾಗಿ ಅನನ್ಯಾರ್ಹವಾಗಿ ಇರಬೇಕು, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಕ್ಕಂತಹದ್ದು ಈ ಧನುರ್ಮಾಸ ಶೂನ್ಯ ಮಾಸವಾದ. ಆದ್ದರಿಂದ ನಾವು ಯಾರು ಯಾವ ಒಳ್ಳೆ ಕೆಲಸನೂ ಮಾಡಲ್ಲ.
ನಿಮಗ್ಯಾರಿಗೂ ಬೇಡವಾ ನಾನದು ಅಂತ ಪರಮಾತ್ಮ. ಅಷ್ಟಮಿ ನವಮಿಗಳಲ್ಲಿ ಒಳ್ಳೆ ಕೆಲಸ ಮಾಡೋಲ್ಲ. ಅಷ್ಟಮಿನಲ್ಲಿ ಮಂಗಳ ಕಾರ್ಯ ಮಾಡಬಾರ್ದು, ನವಮಿಲಂತೂ ಮಾಡಲೇಬಾರ್ದು. ಕೃಷ್ಣ ಪರಮಾತ್ಮ ಅಷ್ಟಮಿಯಲ್ಲಿ ಅವತರಿಸಿದ ಶ್ರೀರಾಮಚಂದ್ರ ನವಮಿಯಲ್ಲಿ ಹುಟ್ಟಿದ. ನಿಮಗೆ ಬೇಡ ತಾನೇ, ನನಗೆ ಅದೇ ಬೇಕು ಅಂದ. ಕೃಷ್ಣ ಪರಮಾತ್ಮನ ಜನನ ಕೃಷ್ಣಾಷ್ಟಮಿ, ಶ್ರೀರಾಮಚಂದ್ರನ ಜನನ ಶ್ರೀರಾಮ ನವಮಿ. ಅಷ್ಟಮಿ ನವಮಿ ಶೂನ್ಯತಿಥಿ, ವೇದಾಧ್ಯಯನ ಎಲ್ಲ ಹೊಸ ವೇದ ಪಾಠ ಎಲ್ಲ ಪ್ರಾರಂಭ ಮಾಡೋಲ್ಲ. ಅಂತಹ ಶೂನ್ಯ ತಿಥಿಯಲ್ಲಿ ಪರಮಾತ್ಮ ಅವತರಿಸಿದ ಕಾರಣ ಅನ್ಯರಿಗೆ ಅನರ್ಹ, ಇವನಿಗೆ ಅರ್ಹ. ಎಂಜಲ್ ಮಾಡಿದ್ರೆ ಪರಮಾತ್ಮ ತಗೊಳ್ಳಲ್ಲ. ಎಂಜಲು ಅಂದರೆ ನಾಲ್ಗೆಯಲ್ಲಿ ಇಟ್ಟು ತಿನ್ನೋದೇ ಅಲ್ಲ, ನಾನು ನನ್ನದು ಅಂತ ಬಿಟ್ಟರೆ ಅದು ಎಂಜಲಾಯಿತು. ಅದು ಪರಮಾತ್ಮನಿಗೆ ಬೇಡ, ಅದು ಪರಮಾತ್ಮನಿಗೆ ತ್ಯಾಜ್ಯ. ಸಮಸ್ತವೂ ಕೂಡ ಅವನಿಗಾಗಿ ಎಂಬ ಭಾವನೆ ಇರಬೇಕು. ನಾವೇ ನಮ್ಮವರಲ್ವಲ್ಲ. ಈ ಶರೀರ ಪರಮಾತ್ಮನದು, ಒಳಗಿರುವ ಆತ್ಮ ಪರಮಾತ್ಮನದು. ಆತ್ಮವೇ ನನ್ನದಲ್ಲ, ಶರೀರವೇ ನನ್ನದಲ್ಲ ಅಂದರೆ ಇನ್ನು ಇದೆಲ್ಲ ನನ್ನದ. ಈಶಾವಾಸ್ಯವಿದಂ ಸರ್ವಂ ತೇನ ತ್ಯಕ್ತೇನ ಭುಂಜೀತಾಹ ಎಂಬುದಾಗಿ ಈಶಾವಾಸ್ಯ ಉಪನಿಷತ್ತು ಇದನ್ನು ಹೇಳುತ್ತೆ. ಎಲ್ಲವೂ ಪರಮಾತ್ಮನದು. ಈಶಾವಾಸ್ಯಂ ಇದಂ ಅಂದರು. ಇದಂ ಅಂದ್ರೇನು? ಈ ಜಗತ್ತಲ್ಲಿರೋದು ಅಂತ ಅರ್ಥ. ಇನ್ನು ಅಲ್ಲೆಲ್ಲೋ ಇರೋದೆಲ್ಲ ಬೇಡ. ಇಲ್ಲಿ ನಮ್ಮ ಕಣ್ಣು ಮುಂದೆ ಏನೇನು ಕಾಣಿಸ್ತಾ ಇದೆ ಸಮಸ್ತವೂ ಕೂಡ ಅದಕ್ಕೆ ಈಶ ಶಬ್ದದ ಅರ್ಥವೇನು? ಒಡೆಯ, ನಿಯಾಮಕ, ಆಳುವವನು, ಸ್ವಾಮಿ, ಉಳ್ಳವನು ಅಂತ ಅರ್ಥ. ಎಲ್ಲವೂ ಕೂಡ ಸರ್ವಂ ಅಂದ್ಬಿಟ್ರು. ಈ ಸರ್ವವೂ ಕೂಡ ಯಾರ್ದು? ಈಶಾವಾಸ್ಯಂ ಇದಂ ಸರ್ವಂ. ನೀ ಏನೇನು ನೋಡ್ತೀಯಾ, ಕೇಳ್ತೀಯಾ, ಅನುಭವಿಸ್ತೀಯಾ, ನೀನು ನಿನ್ನದು, ನಿನ್ನ ಸುತ್ತಮುತ್ತಲು ಇರೋದು ಸಮಸ್ತವೂ ಕೂಡ, ಸರ್ವವೂ ಕೂಡ ಆ ಪರಮಾತ್ಮನದು. ಇದೆಲ್ಲವಾ ಭಾವನೆ. ಯಾವುದನ್ನು ನಮ್ಮದು ಅಂದ್ಕೊಳ್ತೀವಿ, ಪರಮಾತ್ಮ ಅದನ್ನು ಕೈ ಬಿಡ್ತಾನೆ. ಚೈತ್ರ ಮಾಸ ಎಲ್ಲ ಒಳ್ಳೆಯ ಮದುವೆ ಮುಂಜಿಗೆಲ್ಲ ಮುಹೂರ್ತ. ನನಗದು ಬೇಡ ಅಂದ್ಬಿಟ್ಟ ಪರಮಾತ್ಮ, ನೀನೇ ಇಟ್ಕೋ ಆ ಮಾಸವನ್ನು. ನಾನೇನು ನೀನು ಏನೂ ಬೇಡ ಅಂತ ಬಿಟ್ಟೆ ಅಲ್ವಾ? ಆ ಧನುರ್ಮಾಸ ನಾನು ಮಾಸಾನಾಂ ಮಾರ್ಗಶೀರ್ಷೋಹಂ. ಕೃಷ್ಣ ಪರಮಾತ್ಮ ನವನೀತ ಚೌರ್ಯವನ್ನು ಮಾಡ್ದ, ಬೆಣ್ಣೆ ಕಳ್ತನ ಮಾಡ್ದ. ಊರವ್ರು ಇರೋರೆಲ್ಲ ಬಂದು ದೂರ ಹೇಳಿ 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 ಯಶೋದೆಗೆ ಸಾಕಾಯಿತು. ಏನು ಮಾಡೋದು ಇವನನ್ನು? ಕಟ್ಟ ವೆಟ್ಟನ್ನಿರಂದ ತಿರುಮಂಗ ಪಾಶುರ ಆಡ್ತಾರೆ, ಅದ್ಭುತವಾಗಿ ಪಾಶುರ. ಹಾಗೆ ಈ ಕೃಷ್ಣನನ್ನು ಅವಳು ಸರಿ, ಇವನು ಅವರಿನ ಮನೆಗೆ ಹೋದಿರ್ತಾನೆ, ಬೆಣ್ಣೆ ಕದೀತಾನೆ, ಇವನು ಹೋಗಲೇಬಾರ್ದು ಅಂತ ಹೇಳ್ಬಿಟ್ಟು ಅವಳೇನು ಮಾಡಿದ್ಲು? ಇವನನ್ನು ಕಟ್ಟಾಕಬೇಕು ಅಂತ ಬಂದು ಸರಿ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಅವನು ಮುಂದೆ ಓಡ್ತಾ ಇದ್ದಾನೆ, ಇವಳು ಹಿಂದೆ ಓಡ್ತಾ ಇದ್ದಾಳೆ. ಓಡಿ 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 ಅವನು ಸ್ವಲ್ಪ ದೂರ ಓಡೋಗ್ಬಿಟ್ಟು ತಿರುಗಿ ಬೇರೆ ನೋಡ್ತಾನಂತೆ, ಅಮ್ಮ ಬರ್ತಾ ಇದ್ದಾಳಂತ. ಈ ಮಕ್ಕಳು ಇದೊಂದು ಮಾಡುತ್ತವೆ, ಓಡ್ಬಿಡುತ್ತವೆ, ಅಮ್ಮ ಹಿಂದೆ ಬರ್ತಾ ಇದ್ದಾಳಂತ ತಿರುಗಿ ನೋಡುತ್ತವೆ. ಅಮ್ಮ ಬರ್ತಾ ಹೋದ್ರೆ ಅದು ಅಲ್ಲೇ ನಿಂತ್ಬಿಡುತ್ತೆ. ಅದು ಮಕ್ಕಳ ಸ್ವಭಾವ. ಕೃಷ್ಣನೂ ಅದನ್ನೇ ಮಾಡ್ದ, ಹಾಗೆ ನೋಡ್ತಾನಂತೆ. ಪಾಪ ಇವನೇನೋ ಪುಟ್ಟ ಬಾಲಕ ಓಡ್ತಾನೆ ದುಡ್ದು ಅಂತ. ಅವಳಿಗೆ ಓಡೋಕ್ಕಾಗತ್ತಾ? ವಯಸ್ಸಾದ ಕಾಲದಲ್ಲಿ ಹುಟ್ಟಿದವನಲ್ವಾ. ಯಶೋದೆಗೆ ಬಹಳ ಆಯಾಸವಾಗಿಬಿಟ್ಟಿದೆ. ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಂಡು ಹುಷಪ್ಪ ಅಂತ ನಿಂತ್ಕೊಂಡ್ಬಿಟ್ಲಂತೆ. ನೋಡಿದನಂತೆ, ಅಮ್ಮ ಪಾಪ ಕಟ್ಟಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅಮ್ಮನ ಕೈಗೆ ಸಿಕ್ಕಾಕೊಂಡ್ಬಿಟ್ನಂತೆ. ಅಯ್ಯೋ ಪಾಪ ಅಂತ ಮಧುರ ಕವಿ ಆಳ್ವಾರು ಹಾಡ್ತಾರೆ. ಇವಳು ಕೃಷ್ಣನನ್ನು ಕಟ್ಟಲಿಲ್ಲ, ಅವನು ಕಟ್ಟಿಸಿಕೊಂಡ. ಅವನ ಸಂಕಲ್ಪ ಮಾಡದೆ ಹೋದರೆ ಅವನನ್ನು ಕಟ್ಟೋಕ್ಕೆ ಸಾಧ್ಯವಾ? ಎಂತೆಂತಹ ಮಹಾ ತಪಸ್ಸುಗಳಿಗೆ, ಯಜ್ಞ ಯಾಗಗಳಿಗೆ, ಕರ್ಮಜ್ಞಾನ ಭಕ್ತಿಯೋಗಗಳಿಗೆ ನಿಲುಕದ ಆ ಪರಮಾತ್ಮ ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ಒಬ್ಬ ದನ ಕಾಯುವ ಹೆಂಗಸಿನ ಇಷ್ಟೊಂದ ಹಗ್ಗಕ್ಕೆ ಸಿಕ್ಕಾಕೊಂಡ ಅಂದರೆ ಅವನು ಕಟ್ಟಿಸ್ಕೊಂಡ, ಇಲ್ಲ ಇವಳು ಕಟ್ಟದ್ಲ? ಕಟ್ಟೊಣ್ಣ ಪಣ್ಣಿಯ ಪೆರುಮಾಯನ್. ಮಧುರ ಕವಿ ಆಳ್ವಾರ ಆಡ್ತಾರೆ. ಕಣ್ಣಿ ನುಣ್ ಶಿರು ತಾಂಬಿನಾಲ್ ಕಟ್ಟುಣ್ಣ ಪಣ್ಣಿಯ ಪೆರುಮಾಯನ್. ಯಾಕೆ ಕಟ್ಟುದ್ದ ಹಗ್ಗಕ್ಕೆ ಸಿಕ್ಕದ ಅಂತಂದರು. ಅಲ್ಲಿ ಹೇಳ್ತಾರೆ, ಆ ಹಗ್ಗ ಹೇಗಿತ್ತು ಅಂದರು. ಕೃಷ್ಣನನ್ನು ಕಟ್ಟಾಕಿದ್ಲಲ್ಲ ಯಶೋದೆ, ಆ ಹಗ್ಗ ಹೇಗಿತ್ತು ಅಂದರು. ಅದು ಯಾವುದಕ್ಕೂ ಬೇಡದೇ ಇರೋ ಹಗ್ಗವಂತೆ. ಅವಳೇನು ಮಾಡೋದಂತೆ, ಕಣ್ಣಿ ಅಲ್ಲಿ ಇಲ್ಲಿ ಚೂರು ಚೂರು ಹಗ್ಗ ಬಿದ್ದಿತ್ತಂತೆ, ಅಷ್ಟುದ ಇಷ್ಟುದ. ಅದನ್ನೆಲ್ಲ ಸೇರಿಸಿ ಕಣ್ಣಿ ಗಂಟಾಕದ್ಲಂತೆ. ನುಣ್ ಆ ಗಂಟು ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಹೊಸದ್ಲಂತೆ. ತುಂಟ ಸೊಟ್ಟದಲ್ಲಿ ಚೆನ್ನಾಗಿ ಓದ್ಬೇಕು, ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಣ್ಣಿ ನುಣ್ ಶಿರ್
ಇಷ್ಟಿಷ್ಟುದ್ದ ಪುಟ್ ಚೂರು ಚೂರು ಹಗ್ಗಗಳು ದಾರ. ಅದನ್ನು ಕಣ್ಣಿ ನುಣ್ ಶಿರು ತಾಂಬು ಅಂದರೆ ಪುಟ್ಟ ಹಗ್ಗದ ಚೂರುಗಳು. ಆ ತಾಂಬು ಅದ್ಯಾಗಿದೆ ಶಿರು ಇಷ್ಟಿಷ್ಟು ಚೂರು, ನುಣ್ ಚೆನ್ನಾಗಿ ಹೊಸದ್ಲು, ಕಣ್ಣಿ ಗಂಟು ಹಾಕಿದ್ಲು. ಹೀಗೆ ಚೂರು ಚೂರಾಗಿ ಬಿದ್ದಿದ್ದ ಆ ಹಗ್ಗದ ಚೂರುಗಳನ್ನೆಲ್ಲ ಸೇರಿಸಿ ಗಂಟು ಹಾಕಿ ಅದನ್ನು ತೊಗೊಂಡ್ಬರ್ತಾ ಇದ್ದಾಳಂತೆ ಇವನನ್ನು ಕಟ್ಟಕ್ಕೆ. ಯಾಕೆ ಅವ್ರು ಬಂದಾಗ ಒಳ್ಳೆ ಹಗ್ಗ ಇರಲಿಲ್ಲ ಅಂದ್ಲು. ಇದೆ, ಅದನ್ನೆಲ್ಲ ದನ ಕರು ಕಟ್ಟಬೇಕು, ಇವನ್ ಕಟ್ಟಕ್ಕೆ ಯಾಕೆ ಒಳ್ಳೆ ಹಗ್ಗ? ಯಾರಿಗೂ ಬೇಡದ ದನ ಕರುವನ್ನು ಕಟ್ಟುವುದಕ್ಕೂ ಬೇಡದ ಹಗ್ಗಕ್ಕೆ ಇವನು ಸಿಕ್ಕಿ ಹಾಕಿಕೊಂಡ. ಅಂದರೆ ಏನು? ಅದು ಅವನಿಗೇ ಮೀಸಲಾಗಿತ್ತು. ಇನ್ನು ದನ ಕರುಗೂ ಅಲ್ಲ, ಅದು ಯಾರಿಗೆ? ಅದು ಕೃಷ್ಣನಿಗೇ ಮೀಸಲು. ಹಾಗೆ ಅವನಿಗಾಗೇ ಮೀಸಲಾಗಿ, ಅವನಿಗಾಗೇ ಅನರ್ಹವಾಗಿ, ಅವನಿಗಾಗಿಯೇ ಇರುವುದನ್ನು ಅವನು ಅಂಗೀಕಾರ ಮಾಡ್ತಾನೆ. ನಾನು ನಂದು ಅಂದರೆ ಬಿಟ್ಟು ಹೋಗ್ತಾನೆ. ಕಣ್ಣಿ ನುಣ್ ಶಿರು ತಾಂಬಿನಾಲ್, ಅದರಿಂದ ಅವನು ಕಟ್ಟಿಸಿಕೊಂಡ. ಹೀಗೆ ಅನನ್ಯಾರ್ಹವಾದಂತಹ ಒಂದು ವಸ್ತು ಅವನಿಗೇ ಮೀಸಲಾಗಿತ್ತು. ಆ ತುಂಡು ದನ ಕರು ಕಟ್ಟಕ್ಕೂ ಯೋಗ್ಯವಲ್ಲದ್ದು. ಅದು ಕೃಷ್ಣನನ್ನು ಕಟ್ಟುವುದಕ್ಕೆ, ಅದು ಪರಮಾತ್ಮನ ಸಂಕಲ್ಪಕ್ಕೆ ಅದು ಏನು ಪುಣ್ಯ ಮಾಡಿತ್ತು? ಕೃಷ್ಣನ ಉದರದಲ್ಲಿ ಸ್ಪರ್ಶವನ್ನು ಪಡೆಯುವ ಭಾಗ್ಯ ಆ ತುಂಡು ಹಗ್ಗಕ್ಕೆ ಸಿಕ್ಕಿತಲ್ಲವ. ಹೀಗೆ ಆಮೇಲೆ ಇನ್ನೊಂದೇನು ಗೊತ್ತಾ? ಕೃಷ್ಣ ಪರಮಾತ್ಮ ಬೆಣ್ಣೆಯನ್ನು ಕದಿಯುವುದಕ್ಕೆ ಈ ಭತ್ತವನ್ನು ಕುಟ್ಟುವ ಒರಳಿರುತ್ತೆ. ಇಷ್ಟು ದೊಡ್ಡದು ಮರದ ಒರಳು. ನಮಗದೆಲ್ಲ ಗೊತ್ತೇ ಇಲ್ಲ, ಎಲ್ಲ ಮ್ಯೂಸಿಯಮಲ್ಲಿ ನೋಡ್ಬೇಕು. ಇವಾಗ ಭತ್ತನೇ ನೋಡಿಲ್ಲ, ಭತ್ತ ಕುಟ್ಟೋ ಒರಳಲ್ಲಿ ನೋಡೋದು. ಇಷ್ಟಿಷ್ಟು ದೊಡ್ಡ ಒರಳುಗಳು, ಅದರಲ್ಲಿ ಒನಕೆಯಲ್ಲಿ ಭತ್ತವನ್ನು ಕುಟ್ತಾರೆ. ಆ ಒರಳು ಕುಟ್ಟಿ ಅದು ತೂತಾಗ್ಬಿಟ್ರೆ ಅದನ್ನೆಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತಾರೆ. ಹಾಗೆ ಕೃಷ್ಣ ಪರಮಾತ್ಮ ಬೆಣ್ಣೆಯನ್ನು ಕದಿಯುವಾಗ ಅವನಿಗೆ ಎಟಕ್ಸಲ್ವಂತೆ. ನಾರಾರುರಿಯೇತಿ ನನ್ಗಮಯ ವೈತ್ತದನೈ, ತಿರುಮಂಗೆ ಆಳ್ವಾರ ಹೇಳ್ತಾರೆ. ಇವನ ಕೈಗೆ ಸಿಗಬಾರ್ದು ಅಂತ ಅಷ್ಟು ಮೇಲೆ ಉರಿ ಕಟ್ಟಿ ಇಟ್ಟಿದ್ದಾಳಂತೆ ಯಶೋದೆ. ಎಟಕಲೇಬಾರ್ದು, ಅಷ್ಟು ಮೇಲೆ ಇದೆ ಉರಿ. ಅದರಲ್ಲಿ ಮಡಿಕೆಯನ್ನಿಟ್ಟು ಅದರಲ್ಲಿ ಬೆಣ್ಣೆ. ಆದರೆ ಇವನು ಬಿಡ್ತಾನ, ಹೇಗಾದರೂ ಮಾಡಿ ಅದನ್ನು ಎಟಕಿಸ್ಕೋಬೇಕು ಅಂತೇಳಿ ಇವನೇನು ಮಾಡ್ದ? ಆ ಒರಳನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಹತ್ತಿ ಆ ಉರಿಯನ್ನು ಕೈಗೆ ಎಟ್ಕಿಸ್ಕೊಂಡು ನವನೀತ ಚೌರ್ಯ ಬೆಣ್ಣೆಯನ್ನು ಕದೀತಾನಂತೆ. ಈ ಕೃಷ್ಣ ಈಗ ಎಳ್ಕೊಂಡು ಬಂದು ಆ ಒರಳಿನ ಮೇಲೆ ಹತ್ತಿದ್ನಲ್ಲ, ಆ ಒರಳಿ ಏನು ಅಂತ ಕೇಳಿದ್ರು. ಭತ್ತ ಕುಟ್ಟಿ ತೂತಾಗಿ ಬೇಡ, ಏನು ಉಪಯೋಗ ಇಲ್ಲ ಅಂತ ಎಲ್ಲೋ ಬಿಸಾಕಿದ್ರಂತೆ. ಅದನ್ನು ಅಬ ಅಂತ ಎಳ್ಕೊಂಡು ಬಂದು ಹಾಕ್ಕೊಂಡು ಅದರ ಮೇಲೆ ಹತ್ತದ್ನಂತೆ. ಎಲ್ಲರೂ ಉಪಯೋಗಿಸೋ ಒರಳು ಇವನಿಗೆ ಬೇಡ, ಅದು ಯಾರಿಗೂ ಬೇಡದೆ ಬಿದ್ದಿತ್ತಲ್ಲ, ಅದನ್ನು ತೊಗೊಂಬಂದಂತೆ. ಯಾರು ಹೇಳಿದ್ರು ಅಂದರು? ಪೊತ್ತವರ ಲೆಕ್ಕವಿತ್ತೆ ಅದನ್ಮೇಲೇರಿ. ಪೆರಿಯಾಳ್ವಾರ್ ಪಾಶ ಹಾಡಿದ್ರು. ತೂತಾದ ಒರಳನ್ನು ಹಾಕ್ಕೊಂಡು ಅದರ ಮೇಲೆ ಹತ್ತಿದ ಆ ಒರಳಿನ ಭಾಗ್ಯ ಏನು? ಇವನ ಪಾದ ಸ್ಪರ್ಶ ಪಡೆಯುವ ಭಾಗ್ಯ. ಇದರ ಅರ್ಥ ಏನು? ನಾವು ಹಾಗಿರಬೇಕು. ಯಾರಿಗೂ ಅರ್ಹವಲ್ಲದೆ ಇನ್ನೊಬ್ಬರಿಗೆ ನಮ್ಮ ಆತ್ಮವನ್ನು ದಾಸನಾಗಿ ಮಾಡಿಕೊಳ್ಳದೆ ಕೇವಲ ಪುರುಷೋತ್ತಮನಾದ ಶ್ರೀಯಪ್ಪತಿಯಾದ ನಾರಾಯಣ ಆ ಪರಮಾತ್ಮನಿಗೆ ಆತ್ಮವನ್ನು ಮೀಸಲಿಟ್ಟು ಶರೀರ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಪರಮಾತ್ಮ ನಮ್ಮನ್ನು ಅಂಗೀಕಾರ ಮಾಡ್ತಾನೆ. ನಾನು ನನ್ನದು ಅಥವಾ ಇದು ಮತ್ತೊಬ್ಬರದು ಅಂದಾಗ ಅವನು ಕೈ ಬಿಡ್ತಾನೆ. ಯಾರಿಗೂ ಬೇಡದ ಹಗ್ಗ, ಯಾರಿಗೂ ಬೇಡದ ಒರಳು, ಯಾರಿಗೂ ಬೇಡದ ಅಷ್ಟಮಿ ನವಮಿ, ಯಾರೂ ಮಂಗಳ ಕಾರ್ಯ ಮಾಡದ ಧನುರ್ಮಾಸ ಪರಮಾತ್ಮನಿಗೆ ಬೇಕಾಯಿತಲ್ಲವ. ಅಂತಹ ಪರಮಾತ್ಮನಿಗೆ ಪ್ರಿಯವಾದ ಮಾಸ ತನ್ನ ಅನುಷ್ಠಾನಕ್ಕೆ ತಾನಾಗಿ ಒದಗಿ ಬಂದ ವೈಭವವನ್ನು ಆಂಡಾಳ್ ಮಾರ್ಗಳಿ ತಿಂಗಳ್ ಎಂಬುದಾಗಿ ಅನುಭವಿಸ್ತಾಳೆ. ಇಂತಹ ಇದು ವಿಶೇಷ. ಈ ಧನುರ್ಮಾಸಕ್ಕೆ ಇನ್ನೊಂದು ವಿಶೇಷ ಏನು ಅಂದರು? ಈ ಗಿಡದ ಬೀಜವನ್ನು ಎಲ್ಲಾದರೂ ಬಿಸಾಕಿ, ಸಮುದ್ರ ತೀರದಲ್ಲಾದರೂ ಹಾಕಿ, ಪರ್ವತದ ತಪ್ಪಲಲ್ಲಾದರೂ ಹಾಕಿ, ಎಲ್ಲಾದರೂ ಬಿದ್ದಿರಲಿ, ಅದು ಇವಾಗ ಮೊಳಕೆ ಹೊಡೆಯುತ್ತಂತೆ. ಆ ರೀತಿ ಈ ಮರುಭೂಮಿಯಂತಹ ಸಂಸಾರದಲ್ಲಿ ಅಪಾರವಾದ ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂತಹ ಆತ್ಮರುಗಳಿಗೆಲ್ಲ ಜ್ಞಾನಾಂಕುರವಾಗುವ ಕಾಲ, ಒಳ್ಳೆಯ ಬ್ರಾಹ್ಮ ಮುಹೂರ್ತ. ಧನುರ್ಮಾಸ ಅಂದರೆ ಏನು? ವರ್ಷದಲ್ಲಿ 2 ಅಯನಗಳು, ಒಂದು ದಕ್ಷಿಣಾಯನ, ಒಂದು ಉತ್ತರಾಯಣ. ಆಷಾಢ ಮಾಸದಿಂದ ಪ್ರಾರಂಭವಾಗಿ ಇಲ್ಲಿಯ ತನಕ ಮಕರ ಸಂಕ್ರಾಂತಿಯ ಪರ್ಯಂತ ದಕ್ಷಿಣಾಯನ,
ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭವಾಗುತ್ತೆ. ಉತ್ತರಾಯಣ ದೇವತೆಗಳಿಗೆ ಹಗಲು, ದಕ್ಷಿಣಾಯನ ದೇವತೆಗಳಿಗೆ ಇರುಳು ರಾತ್ರಿ. ಆದರೆ ಆ ಉತ್ತರಾಯಣದ ಪ್ರಾರಂಭದ ಮಾಸ ಯಾವುದು? ನಟ್ಟ ನಡು ಕತ್ತಲಿನ ರಾತ್ರಿ ಯಾವುದು ಅಂದರೆ ಕಾರ್ತಿಕ್ ಮಾಸ. ಅದರಿಂದಲೇ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತೀವಿ. ದೇವತೆಗಳಿಗೆ ನಟ್ಟ ನಡುವಿನ ರಾತ್ರಿ ಕತ್ತಲೆ, ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ತೀವಿ. ಆ ಕಾರ್ತೀಕ ಮಾಸ ಮುಗಿದ ಮೇಲೆ ಮುಂಜಾನೆ ಬ್ರಾಹ್ಮ ಮುಹೂರ್ತ ಬರುತ್ತೆ. ಬೆಳಗಿನ ಅರುಣೋದಯದ ಕಾಲ ಬ್ರಾಹ್ಮ ಮುಹೂರ್ತ. ಹಾಗೆ ನಮಗೆ ಬ್ರಾಹ್ಮ ಮುಹೂರ್ತ ಇರುವಂತೆ ಆ ದೇವತೆಗಳಿಗೆ ನಮ್ಮ 1 ವರ್ಷ, ಅವರಿಗೆ 1 ದಿನ. ನಮ್ಮ 12 ತಿಂಗಳಲ್ಲಿ 6 ತಿಂಗಳು ಅವರಿಗೆ ಹಗಲು, 6 ತಿಂಗಳು ಅವರಿಗೆ ರಾತ್ರಿ. ಈ ರೀತಿ ಆ ಧನುರ್ಮಾಸ ದೇವತೆಗಳಿಗೆ ಬ್ರಾಹ್ಮ ಮುಹೂರ್ತ ಬೆಳಗಿನ ಜಾವ. ಈ 1 ತಿಂಗಳು ದೇವತೆಗಳಿಗೆ ಬೆಳಗಿನ ಜಾವ, ಪ್ರಾತಃ ಕಾಲ, ಬ್ರಾಹ್ಮ ಮುಹೂರ್ತ, ಮುಂಜಾನೆ. ಆದ್ದರಿಂದ ಆ ಮುಂಜಾನೆ ಎಂಬತಕ್ಕಂತಹ ಒಂದು ಮುಹೂರ್ತ ಇದೆಯಲ್ಲ, ಅದು ತುಂಬ ಒಳ್ಳೆಯ ಮುಹೂರ್ತ. ಶಾಸ್ತ್ರಗಳೇ ಹೇಳುತ್ತೆ ಅದು ಅತ್ಯಂತ ಸಾತ್ವಿಕವಾದ ಕಾಲ. ಅದಕ್ಕೆ ಏನು ಹೆಸರು ಕೊಟ್ಟಿದೆ ಶಾಸ್ತ್ರ? ಬ್ರಾಹ್ಮ ಮುಹೂರ್ತ ಅಂತ ಹೆಸರು ಕೊಟ್ಟಿದೆ. ಎಂತಹವನು ಕೂಡ ಆ ಸಮಯದಲ್ಲಿ ಎದ್ದು ಕೂತ್ಕೊಂಡ್ರೆ ಒಂದು ಸಣ್ಣ ಒಳ್ಳೆಯ ಚಿಂತನೆಯಾದರೂ ಆಗಿ ಬರುತ್ತಂತೆ. ಅವನು ಎಂತಹ ಕೆಟ್ಟವನಾದರೂ ಕೂಡ ಒಂದು ಒಳ್ಳೆಯ ಚಿಂತನೆಯನ್ನು ಮೂಡಿಸುವ ಕಾಲ. ಆದ್ದರಿಂದ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೆಸರು. ಹೇಗೆ ಎಲ್ಲಿಯೇ ಬಿದ್ದಿದ್ದರೂ ಆ ಬೀಜ ಮೊಳಕೆ ಒಡೆಯುವಂತೆ ಎಂತಹ ಅಜ್ಞಾನಿ ದುಷ್ಟನಿಗೂ ಕೂಡ ಏನೋ ಒಂದು ಸದ್ಭಾವನೆ ಮೂಡುವ ಕಾಲ ಆ ಬ್ರಾಹ್ಮ ಮುಹೂರ್ತ. ಹಾಗೆ ಇದು ನಮಗೆ ಬ್ರಾಹ್ಮ ಮುಹೂರ್ತವಿರುವಂತೆ ದೇವತೆಗಳಿಗೆ ಬ್ರಾಹ್ಮ ಮುಹೂರ್ತ ಕಾಲವಾದ್ದರಿಂದ ಇದು ಅತಿ ಒಳ್ಳೆಯ ಶುಭ ಕಾಲ, ಸಾತ್ವಿಕವಾದ ಕಾಲ. ಈ ಧನುರ್ಮಾಸ ಸಾತ್ವಿಕವಾದ ಮಾಸ. ಈ ಮಾಸದಲ್ಲಿ ಆದ್ರಿಂದ ಎಲ್ಲ ದೇವಾಲಯಗಳಲ್ಲಿ ನಾವು ನಮ್ಮ ಬ್ರಹ್ಮ ಮುಹೂರ್ತದಲ್ಲಿ ಹೋಗಿ ಆರಾಧನೆಯನ್ನು ಮಾಡ್ತೇವೆ. ಕಾರಣ ಏನು? ನಮಗೂ ಬ್ರಹ್ಮ ಮುಹೂರ್ತ, ದೇವತೆಗಳಿಗೂ ಬ್ರಹ್ಮ ಮುಹೂರ್ತ. ದೇವಾದಿದೇವನಾದ ಪರಮಾತ್ಮ ಆ ಕಾಲದಲ್ಲಿ ಪೂಜಿತನಾಗೋದ್ರಿಂದ ಪ್ರೀತನಾಗ್ತಾನೆ ಅಂತ ಆಗಮಶಾಸ್ತ್ರಗಳು ಹೇಳುತ್ತೆ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ, ಆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಯಾರು ಮುದ್ಗಾನ್ನಂಚ ನಿವೇದಯೇತಿ, ಪೊಂಗಲನ್ನು ನೈವೇದ್ಯ ಮಾಡಿ ಆ ವಿಷ್ಣುವಿನ ಮಂದಿರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಹ ವಿಷ್ಣು ಲೋಕಂ ಮಹೀಯತೆ, ಅವರು ಪರಮಪದವನ್ನು ಸೇರ್ತಾರೆ ಅಂತ ಆಗಮಾದಿ ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಆ ಶಾಸ್ತ್ರಗಳೇ ಹೇಳೋದ್ರಿಂದ ಈ ಧನುರ್ಮಾಸದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಎಲ್ಲ ದೇವಾಲಯಗಳಲ್ಲಿ ಪೂಜೆ. ಮಾಸ ದೇವತೆಗಳಿಗೆ ಬ್ರಾಹ್ಮ ಮುಹೂರ್ತ, ನಾವು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಬರೋದ್ರಿಂದ ನಮಗೂ ಬ್ರಾಹ್ಮ ಮುಹೂರ್ತ. ಇಂತಹ ಸತ್ವೋತ್ತರವಾದ ಕಾಲ, ಸತ್ವಗುಣವನ್ನು ಅಭಿವೃದ್ಧಿಗೊಳಿಸಿ ಶರೀರದಿಂದ ಆತ್ಮ ಮೋಕ್ಷವನ್ನು ಪಡೆಯುವಂತೆ ಅವನನ್ನು ಪ್ರಚೋದನೆ ಮಾಡಿ ಸಾತ್ವಿಕವಾದ ಮನೋಭಾವವನ್ನು ಉಂಟು ಮಾಡುವ ಕಾಲವಾದ್ದರಿಂದ ಈ ಸತ್ವೋತ್ತರ ಕಾಲ ತನಗೆ ತಾನಾಗಿ ಬಂದು ಕೂಡಿತಲ್ಲ. ಇವಳೇನು ಪಂಚಾಂಗ ನೋಡಿ ಪ್ರಾರಂಭ ಮಾಡಲಿಲ್ಲ, ಇವಳು ನೆನೆಸ್ಕೊಂಡ್ಲು, ತಾನಾಗಿ ಕೂಡಿ ಬಂತು. ಹಾಗೆ ಕೂಡಿ ಬಂದ ಮಾಸವನ್ನು ಆಂಡಾಳ್ ಮಾರ್ಗಳಿ ತಿಂಗಳ್ ಎಂಬುದಾಗಿ ಕೊಂಡಾಡ್ತಾಳೆ. ಆ ಸತ್ವೋತ್ತರ ಕಾಲ ತಾನಾಗಿ ಪ್ರಾಪ್ತವಾದದ್ದು ಎಂತಹ ಒಂದು ಭಾಗ್ಯ ಎಂಬುದಾಗಿ ಇಲ್ಲಿ ಆ ಪರಮಾತ್ಮ ಯಾವ ರೀತಿ ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾಗಿ ಪ್ರಜೆಗಳಿಗೆ ಸದ್ಗತಿಯನ್ನು ಉಂಟು ಮಾಡಬೇಕು ಅಂತ ರಾಮ ಭಾವಿಸಿದ, ಹಾಗೆ ಪರಮಾತ್ಮ ಸಂಕಲ್ಪ ಮಾಡಿದ ಮಾಸ ಶ್ರೀಮಾನಂದರು ವಾಲ್ಮೀಕಿ. ಇಲ್ಲಿ ಜೀವಾತ್ಮರುಗಳಾದ ನಾವುಗಳು ಪರಮಾತ್ಮನನ್ನು ಸೇರುವುದಕ್ಕೆ ಪ್ರಾರ್ಥನೆ ಮಾಡುವ ಕಾಲ ಇದು ಶುಭ ಕಾಲ, ಮಾರ್ಗಳಿ ತಿಂಗಳ್ ಎಂಬುದಾಗಿ ಇದನ್ನು ವ್ರತಾನುಷ್ಠಾನ ಮಾಡುವವರು ಇದನ್ನು ಧನುರ್ಮಾಸದಲ್ಲಿ ಅನೇಕ ವ್ರತಾನುಷ್ಠಾನಗಳನ್ನು ಮಾಡ್ತಾರೆ. ಅಂತಹ ಆ ವ್ರತಾನುಷ್ಠಾನವನ್ನು ಮಾಡುವ ಕಾಲ ತನಗೆ ತಾನಾಗಿ ಕೂಡಿ ಬಂದಿತಲ್ಲ ಎಂಬ ಆನಂದದಿಂದ ಶಾಸ್ತ್ರಚೋದಿತವಾದ ಕಾಲ. ಇವಳು ಶಾಸ್ತ್ರಗಳನ್ನು ನೋಡಿ ಮಾಡಲಿಲ್ಲ, ಅದು ತಾನಾಗಿ ಕೂಡಿ ಬಂತು. ಆ ಒಂದು ಸಂಯೋಗವನ್ನು ನೆನೆದು ಆನಂದದಿಂದ ಮಾರ್ಗಳಿ ತಿಂಗಳ್ ಎಂಬುದಾಗಿ ಕೊಂಡಾಡ್ತಾಳೆ. ಇಂತಹ ಈ ಒಂದು ಅದ್ಭುತವಾದ ಪರಮಾತ್ಮನೇ ಆದಂತಹ ಒಂದು ಮಾಸ ಕೂಡಿ ಬಂದಂತಹ ಒಂದು ರೀತಿ, ಇದಕ್ಕೆ ಅನುಗುಣವಾದಂತಹ ಒಂದು ಪಕ್ಷವೂ ಸೇರಿತು. ನಾವು ಹೇಳ್ತೀವಲ್ವಾ, ವೃಶ್ಚಿಕ ಮಾಸೆ
ಶುಕ್ಲಪಕ್ಷೆ ಅಂತ ಹೇಳ್ತೀವಿ. ಹಾಗೆ ಮಾರ್ಗಳಿ ತಿಂಗಳ್ ಇಂತಹ ಅದ್ಭುತವಾಗಿ ಇರ್ತಕ್ಕಂತಹ ಮಾಸಾನ ಮಾರ್ಗಶೀರ್ಷೋಹಂ ಎಂಬುದಾಗಿ ಪರಮಾತ್ಮನಿಂದ ಅಂಗೀಕರಿಸಲ್ಪಟ್ಟಂತಹ ಅದ್ಭುತವಾದ ಈ ಮಾಸದಲ್ಲಿ ಮದಿ ನಿರೈಂದ, ಮದಿ ಅಂದರೆ ಚಂದ್ರ, ನಿರೈಂದ ಪೂರ್ಣ ಚಂದ್ರ ನಭೋಮಂಡಲದಲ್ಲಿ ಪ್ರಕಾಶಿಸುವಂತಹ ಶುಕ್ಲ ಪಕ್ಷ, ಪಕ್ಷವೂ ಕೂಡಿದೆ ಅಂತಾಳೆ. ಮಾಸ ಕೂಡಿದ ಹಾಗೆ ಪಕ್ಷವೂ ಕೂಡ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಹೇಳ್ತೀವಲ್ವಾ. ಮಂಗಳ ಕಾರ್ಯಗಳಿಗೆ ಶುಕ್ಲ ಪಕ್ಷ ವಿಶೇಷವಾದದ್ದು. ಕೃಷ್ಣ ಪಕ್ಷದಲ್ಲಿ ಅಂತಹ ಶುಭ ಕಾರ್ಯವನ್ನು ಮಾಡೋಲ್ಲ. ಹಾಗೆ ಶುಕ್ಲ ಪಕ್ಷ ತಾನಾಗಿ ಕೂಡಿ ಬಂದಿದೆ. ಮದಿ ನಿರೈಂದ, ಮಾಸ ತಾನಾಗಿ ಕೂಡಿ ಬಂದಂತೆ ಪಕ್ಷವೂ ಕೂಡ ಕೂಡಿ ಬಂದದ್ದನ್ನು ಹೇಳ್ತಾಳೆ. ಅಪೂರ್ಯಮಾಣೆ ಪಕ್ಷೆ ಪುಣ್ಯ ನಕ್ಷತ್ರ ಇದೆಲ್ಲ ನಾವು ಹೇಳ್ಕೋತೀವಿ. ಆ ರೀತಿ ಮಾಸ ಕೂಡಿ ಬಂದಂತೆ ಪಕ್ಷವೂ ಕೂಡ ತಾನಾಗಿ ಕೂಡಿ ಬಂದಿತ್ತಲ್ಲ, ಅದನ್ನು ಕೊಂಡಾಡ್ತಾಳೆ ಮದಿ ನಿರೈಂದ. ಇದೆಲ್ಲ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಏನಾದರೂ ಇರಲಿ, ಇದೆಲ್ಲ ಆಂಡಾಳರಿಗೆ ಮುಖ್ಯವಲ್ಲ. ಇವರು ಯಾಕೆ ಪೌರ್ಣಮಿಯನ್ನು ಕೊಂಡಾಡ್ತಾರೆ ಎಂದರು. ಅದ್ಭುತವಾಗಿ ಒಂದು ರಸಿಕ ಭಾವನೆ ಬೇಕು. ಗೋಪಿಕೆಯರೆಲ್ಲ ಕೃಷ್ಣನನ್ನು ಶೃಂಗಾರ ಭಾವದಿಂದ ಅಪೇಕ್ಷೆ ಪಟ್ಟವರು. ಆ ಒಂದು ರಾಸಿಕ್ಯ, ಆ ಒಂದು ಏಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಭಾವನೆಯಿಂದ ವ್ಯಾಖ್ಯಾನವನ್ನು ಮಾಡ್ತಾರೆ ಪೂರ್ವಾಚಾರ್ಯರುಗಳು. ಇವರುಗಳಿಗೆಲ್ಲ ಏನು ಆಸೆ? ಇವರು ಯಮನಸ್ಥರಾದರು, ಕೃಷ್ಣ ಪರಮಾತ್ಮನು ಆದಾಗ ಈ ಹೆಣ್ಣು ಮಕ್ಕಳು ಅನವರತ ಕೃಷ್ಣ 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 ಅಂತ ಕೃಷ್ಣನ ಹಿಂದೆ ಓಡ್ತಾ ಇದ್ರಲ್ವಾ. ಕೃಷ್ಣ ಬಂದ, ಗೋಕುಲ ಕೆಟ್ಟೋಯ್ತು, ಎಲ್ಲ ಹೆಣ್ಮಕ್ಳು ಹಾಳಾಗೋದ್ರು. ಈ ಕೃಷ್ಣ ಧೂರ್ತ, ಏನಾದ್ರು ಕೃಷ್ಣ ಕೃಷ್ಣ ಅನ್ನೋದು ಹೋಗೊಳಗೆ ಅಂತ ಹೇಳಿ ಎಲ್ಲ ಗೋಪ ಕನ್ನಿಕೆಯರನ್ನು ನೆಲಮಾಳಿಗೆಗಳಲ್ಲಿ ಬಚ್ಚಿಟ್ಬಿಟ್ರು ಗೋಪವೃದ್ಧರು. ಕೃಷ್ಣನನ್ನು ದನಗಳನ್ನು ಕಾಡಕ್ಕೆ ಕಳಿಸ್ಬಿಟ್ರು. ಇವರಿಬ್ಬರ ವಿರಹ ಊಹಾತೀತವಾದದ್ದು. ಈ ಗೋಪಿಕೆಯರು ಕೃಷ್ಣ ವಿರಹದಲ್ಲಿ ತಪಿಸುತ್ತಾರಲ್ಲವ. ಈಗ ವ್ರತ ಮಾಡಿ ಅಂತ ಇವ್ರನ್ನೂ ಹೊರಗಡೆ ಬಿಟ್ಟು ಕೃಷ್ಣನನ್ನೇ ನಿರ್ವಾಹಕನಾಗಿ ಮಾಡಿದಾಗ ಇವ್ರಿಗೆ ಆಸೆ ಏನು? ಕೃಷ್ಣನನ್ನು ಚೆನ್ನಾಗಿ ನೋಡ್ಬಿಡ್ಬೇಕು. ಕಾರಣ ಏನು? ಆ ಕೃಷ್ಣ ಪರಮಾತ್ಮನನ್ನು ನೋಡಬೇಕಾದ್ರೆ ಇವರಿಗೆ ಆ ಬೆಳಗಿನ ಜಾವದ ಹೊತ್ತಲ್ಲಿ ಮಾತ್ರ ಅಂತೆ. ಕಾರಣ ಏನು? ಬೆಳಗ್ಗೆ ದನ ಕಾಯಕ್ಕೆ ಹೋದರೆ ಸಾಯಂಕಾಲ ಬರ್ತಾನೆ. ಸಾಯಂಕಾಲ ಬಂದರೆ ಆಡಿ ಮುದುಶೈ ಅಪ್ಪರು ಮುಂಡಿಲ್ಲ ಅಂತ ಸ್ನಾನ ಮಾಡಿಸಿ ಊಟ ಮಾಡಿಸಿ ಯಶೋದೆ ಮಲಗಿಸ್ಬಿಡ್ತಾಳೆ. ಈ ಯಶೋದೆ ನಂದ ಗೋಪರಿಗೆ ನಿದ್ರೆ ಬಂದಾಗ ಇವನು ರಾತ್ರಿ ಎದ್ದು ಹೊರಡ್ತಾನಂತೆ ಪ್ರೇಯಸಿಯರನ್ನು ಸಮಾಗಮ ಮಾಡೋದಕ್ಕೆ. ಒಬ್ಬೊಬ್ಬ ದಿವಸ ಒಬ್ಬೊಬ್ಬ ಗೋಪಿಕೆಯರು, ಉಳಿದ ಗೋಪಿಕೆಯರು ಏನು ಮಾಡಬೇಕು? ಬೆಳಗಿನ ಜಾವ ಆಗ್ತಾ ಇದ್ದಂಗೆ ಬಂದು ಅಮ್ಮನ ಪಕ್ಕದಲ್ಲಿ ಮಲ್ಕೊಂಡ್ಬಿಡ್ತಾನಂತೆ. ರಾತ್ರಿ ಎಲ್ಲೂ ಎದ್ದೇ ಹೋಗಿಲ್ಲ ಅನ್ನೋ ಹಾಗೆ. ಆ ಬೆಳಗಿನ ಜಾವದಲ್ಲಿ ಇವನನ್ನು ನಾವು ನೋಡೋದು ಹೇಗೆ? ನಂದಗೋಪ ಯಶೋದೆಯರ ಮುಂದೆ ಇವನನ್ನು ಸಮಾಗಮ ಸಾಧ್ಯವಾ? ಅದಕ್ಕಾಗಿ ರಾತ್ರಿಯಲ್ಲಿ ಇವನನ್ನು ಉಟ್ಕೊಂಡು ಹೋಗೋದಾದರೆ ಇವನು ಹೇಗಿದ್ದಾನೆ? ಕಾರುರುವ ಕರು ಮುಗಿಲ್ಪೋಲುರುವ ಅಚ್ಚ ಕಪ್ಪು, ಕತ್ಲೇನಾದರೂ ಬೆಳಗಿರುತ್ತೆ. ಆ ಕತ್ಲೆಗಿಂತ ಕಪ್ಪಂತೆ ಇವನು, ಹೆಸರೇ ಕೃಷ್ಣ. ಆ ಕತ್ಲೆನಲ್ಲಿ ಇವ್ನು ನಿಂತಿದ್ರೆ ಇವ್ನ ಮುಖ ನೋಡೋದು ಹೇಗೆ? ಆದ್ದರಿಂದ ಆ ನಮ್ಮ ಪ್ರಿಯತಮನಾದ ಕೃಷ್ಣನ ಮುಖವನ್ನು ಚೆನ್ನಾಗಿ ನೋಡುವಂತೆ ಆಕಾಶದಲ್ಲಿ ಚಂದ್ರ ಇದ್ದಾನೆ, ಬೇಗ ಬೇಗ ಕೃಷ್ಣನನ್ನು ನೋಡಿಬಿಡ್ಬೇಕು. ಮದಿ ನೀರಿಂದ ಪ್ರಿಯತಮನಾದ ಕೃಷ್ಣನನ್ನು ಸೇರುವುದಕ್ಕೆ ಪ್ರೇಯಸಿಯರಿಗೆ ಮಾರ್ಗದರ್ಶಕವಾಗಿರುವ ಪಕ್ಷ ಮದಿ ನೀರಿಂದ ಶುಕ್ಲ ಪಕ್ಷವನ್ನು ಕೊಂಡಾಡ್ತಾಳೆ. ಅಷ್ಟು ಮಾತ್ರವಾ? ಈ ಗೋಪಿಕೆಯರು ಇವರೆಲ್ಲ ಒಟ್ಟೊಟ್ಟಿಗೆ ಸಮೂಹವಾಗಿ ಹೋಗ್ತಾರೆ. ಒಬ್ಬಳ ಮುಖವನ್ನು ಇನ್ನೊಬ್ಬರು ನೋಡಬೇಕು, ಅವಳ ಮುಖವನ್ನು ಇವಳು ನೋಡಬೇಕು, ಇಬ್ಬರೂ ಸೇರಿ ಕೃಷ್ಣನನ್ನು ಗಾನ ಮಾಡಬೇಕು, ಇಬ್ಬರೂ ಸೇರಿ ಕೃಷ್ಣಾನುಭವ ಮಾಡಬೇಕು. ಆ ರೀತಿ ಪರಸ್ಪರಾನುಭವಕ್ಕೂ ಕೃಷ್ಣಾನುಭವಕ್ಕೂ ಅನುವಾಗಿ ಇರ್ತಕ್ಕಂತಹ ಬೆಳಕನ್ನು ಚೆಲ್ಲುವ ಪಕ್ಷ ಮದಿ ನಿರೈಂದ. ಮದಿ ಚಂದ್ರನು ಪೂರ್ಣವಾಗಿ ತುಂಬಿಕೊಂಡ ದಿನ. ಕೃಷ್ಣ ಪರಮಾತ್ಮನೂ ಕೂಡ ರಾಸಕ್ರೀಡೆಯನ್ನು ಆ ಗೋಪಿಕೆಯರ ಜೊತೆಯಲ್ಲಿ ನಡೆಸಿದನಲ್ಲವ. ಆ ಗೋಪಿಕೆಯರಿಗೆಲ್ಲ ಪ್ರಮಾಣ ಮಾಡಿದ್ದ, ಒಂದು ದಿನ ನಿಮಗೆ ನನ್ನ ಅನುಭವವನ್ನು ಕೊಡ್ತೇನೆ ಅಂತ ಅವ್ರಿಗೆಲ್ಲ ಹೇಳಿದ್ದ. ವಸ್ತ್ರಾಪಹರಣ ಆದ ಪ್ರಸಂಗದಲ್ಲಿ ಕೃಷ್ಣ ಅವರಿಗೆ ಮಾತು ಕೊಟ್ಟಿದ್ದ, ನನ್ನಲ್ಲೇ ನೀವು ಹುರಿದ ಬೀಜ ಹೇಗೆ ಮೊಳಕೆ ಒಡೆಯಲ್ವೋ ಆ ರೀತಿ ನನ್ನಲ್ಲಿ ಪ್ರೇಮವನ್ನು ಇಟ್ಟವರ ಮನಸ್ಸು ಇನ್ನು ಯಾವುದರಲ್ಲೂ ಹೋಗೋಲ್ಲ, ಯಾವುದರಲ್ಲೂ ಲಯಿಸೋದಿಲ್ಲ. ಆ ರೀತಿ ನೀವು ನನ್ನಲ್ಲಿ ಪ್ರೇಮ ಇಟ್ಟಿದ್ದೀರಾ, ನಿಮಗೆ ನಾನು ನನ್ನನ್ನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದ. ಆ ವಾಗ್ದಾನದಂತೆ ಈ ಪರಮಾತ್ಮ ಆ ಗೋಪಿಕೆಯರನ್ನು
ವೇಣುನಾದವನ್ನು ಮಾಡಿ ಕದಂಬ ವೃಕ್ಷದ ಕೆಳಗೆ ನಿಂತು ವೇಣುನಾದವನ್ನು ಮಾಡಿ ಎಲ್ಲ ಗೋಪಿಕೆಯರನ್ನು ಆಹ್ವಾನ ಮಾಡಿದನಲ್ಲವಾ ಕೃಷ್ಣ. ಆ ಗೋಪಿಕೆಯರೆಲ್ಲ ಬಿಟ್ಟದ್ದನ್ನು ಬಿಟ್ಟಂತೆ ಎಲ್ಲರೂ ಧಾವಿಸಿ ಯಮುನಾ ತೀರಕ್ಕೆ ಬಂದು ಇಡೀ ರಾತ್ರಿ, ಆ ರಾತ್ರಿ ಒಂದು ರಾತ್ರಿ ಅಂತ ನಮ್ಮ ಲೆಕ್ಕದಲ್ಲಿ, ಆದರೆ ಅದೇನು ಒಂದು ಬ್ರಹ್ಮಮಾನದ ಪರ್ಯಂತ ಅವರಿಗೆ ಪರಮಾತ್ಮ ಅನುಭವವನ್ನು ಕೊಟ್ಟದ್ದು. ಅದು ಯಾವ ರಾತ್ರಿ? ಭಗವಾನ ಪಿತಾ ರಾತ್ರಿ ಶರದೋತ್ಫುಲ್ಲ ಮಲ್ಲಿಕಾ ವೀಕ್ಷರಂತಂ ಮನಶ್ಚಕ್ರೆ ಯೋಗಮಾಯಾಮುಪಾಶ್ರಿತ. ಶ್ರೀಮದ್ ಭಾಗವತದಲ್ಲಿ ವ್ಯಾಸ ಮುನಿವರಿಯರು ಹೇಳ್ತಾರೆ, ಯಮುನಾ ತೀರದಲ್ಲಿ ಮಲ್ಲಿಗೆಯ ಪುಷ್ಪಗಳೆಲ್ಲ ಅರಳಿದೆ. ಯಮುನಾ ನದಿ ಮಂಗಳಕರವಾಗಿ ಕಲಕಲ ಶಬ್ದ ಮಾಡ್ತಾ ಹರಿತಾ ಇದ್ದಾಳೆ. ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಬೆಳಗ್ತಾ ಇದ್ದಾನೆ. ಒಳ್ಳೆಯ ಮಂಗಳಕರವಾದ ಪ್ರಿಯತಮ ಪ್ರೇಯಸಿಯರಿಗೆ ಪ್ರೇಮವನ್ನು ಅಧಿಕ ಮಾಡ್ತಕ್ಕಂತಹ ವಾತಾವರಣ ತುಂಬಿಕೊಂಡಾಗ ಯಾವುದರಲ್ಲೂ ಕಾಮನೆ ಇಲ್ಲದ ಪುರುಷೋತ್ತಮನಾದ ಆ ಪರಮಾತ್ಮ ಈ ಗೋಪಿಕೆಯರ ಜೊತೆಯಲ್ಲಿ ವಿಹಾರ ಮಾಡುವುದಕ್ಕೆ ಸಂಕಲ್ಪ ಮಾಡಿದ. ವೀಕ್ಷ್ಯ ರಂತುಂ, ಈ ವಾತಾವರಣವನ್ನು ವೀಕ್ಷ್ಯ ನೋಡಿ ರಂತುಂ ರಮಿಸುವುದಕ್ಕಾಗಿ ಮನಶ್ಚಕ್ರೆ ಆ ಭಗವಾನ್ ಪರಮಾತ್ಮ ಮನಸ್ಸಂಕಲ್ಪ ಮಾಡಿದ ಅಂತಾರೆ ಆ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ಭಗವಾನರು. ಆ ಗೋಪಿಕೆಯರು ಆ ಪರಮಾತ್ಮನೊಡನೆ ರಾಸಕ್ರೀಡೆಯಲ್ಲಿ ತೊಡಗಿದ್ದು ಪೌರ್ಣಮಿಯಲ್ಲಿ ಇವ್ರ ಮನಸ್ಸಲ್ಲಿ ಅದೇ ಇದೆ. ಗೋಪಿಕಾ ಭಾವ ಮದಿನಿರೈಂದ. ಆ ಶುಕ್ಲ ಪಕ್ಷವನ್ನು, ಆ ಚಂದ್ರನನ್ನು ಆಂಡಾಳ್ ಇಲ್ಲಿ ಕೊಂಡಾಡ್ತಾಳೆ. ಹೀಗೆ ರಾತ್ರಿಯ ಕತ್ತಲಿನಲ್ಲಿ ಕೃಷ್ಣನ ದಿವ್ಯಮಂಗಳ ವಿಗ್ರಹ ದರ್ಶನ ಮಾಡಿಸುವುದಕ್ಕೆ ಅನುವಾಗಿ ಇರ್ತಕ್ಕಂತಹ ಆ ಒಂದು ಬೆಳದಿಂಗಳು, ಅದನ್ನು ಇವಳು ಆ ಮಾಸಕ್ಕೆ ಅನುಗುಣವಾದ ಪಕ್ಷಕ್ಕೆ ಅನುಗುಣವಾದ ದಿನ, ಒಂದು ತಿಥಿ ಬೇಕಲ್ವ, ನಲ್ನಾಳ್ ಅತ್ಯಂತ ಮಂಗಳಕರವಾದ ದಿನ, ಅತ್ಯಂತ ಶುಭಕರವಾದ ದಿನ ಅಂದುಬಿಟ್ಲು. ಯಾವತ್ತು? ಇವತ್ತು ಧನುರ್ಮಾಸದ ಪ್ರಥಮ ದಿನ ಆಂಡಾಳ್ ನನ್ನಾಳ್ ಎಂಬುದಾಗಿ ಹೇಳ್ತಾಳೆ. ನಾಳ್ ಅತ್ಯಂತ ಮಂಗಳಕರವಾದ ಶ್ರೇಯಸ್ಕರವಾಗಿ ಇರ್ತಕ್ಕಂತಹ ನಾಳ್ ಅಂದರೆ ತಿಥಿ ದಿನ. ಆಳ್ ಎಂಬುದಾಗಿ ಹೇಳ್ತಾಳೆ. ನನ್ನಾಳಾಲ್ ಎಂಬುದಾಗಿ. ಆಲ್ ಅಂದ್ರೇನು? ಆಹಾ, ಆಶ್ಚರ್ಯ, ಆಹಾ ಎಂಬುದಾಗಿ ಹೇಳ್ತಾಳೆ. ಆಹಾ, ಓಹೋ ಎಂಬುದಾಗಿ ನಾವು ಹೇಳ್ತೀವಲ್ಲ, ಅದು ಆಲ್ ಎಂಬ ಶಬ್ದ. ಮಾರ್ಗಳಿ ತಿಂಗಳ್ ಮದಿ ನಿರೈಂದ ನನ್ನಾಳಾಲ್ ತಿರುಪ್ಪಾವೆಯ ಮೊದಲನೆಯ ಸಾಲು. ಅತ್ಯಂತ ಶುಭಕರವಾದ ದಿನ. ಆಹಾ ಅಂತಾಳೆ. ಕಾರಣ ಏನು? ಮಾಸ ತಾನಾಗಿ ಕೂಡಿ ಬಂದಿದೆ, ಪಕ್ಷ ತಾನಾಗಿ ಕೂಡಿ ಬಂದಿದೆ. ದಿನವೂ ಇಂತಹ ಶುಭ ದಿನವಾ? ಏನಾಶ್ಚರ್ಯ ಅಂತಾಳೆ. ಯಾವುದು ಶುಭ ದಿನ? ನಮಗೇನೋ ಒಂದು ಒಳ್ಳೆಯದಾಗಿ ನಮ್ಗೆ ಯಾವತ್ತೋ 1,00,000 ರೂಪಾಯೋ 100 ರೂಪಾಯೋ ಸಿಕ್ಬಿಡ್ತಲ್ಲ, ಅದಾ ಒಳ್ಳೆಯ ದಿನ? ಯಾವುದು ಒಳ್ಳೆಯ ದಿನ? ಶರೀರಕ್ಕೆ ಒಳ್ಳೆಯದಾಗುವುದನ್ನು ಇಲ್ಲಿ ಹೇಳ್ತಾ ಇಲ್ಲ. ಆತ್ಮನಿಗೆ ಶ್ರೇಯಸ್ಸನ್ನು ಉಂಟು ಮಾಡುವ ದಿನ ಯಾವುದೋ ಅದು ಶುಭ ದಿನ, ಅದು ಮಂಗಳಕರವಾದ ದಿನ, ಅದು ಶ್ರೇಯಸ್ಕರವಾದ ದಿನ. ಯಾವುದದು ಅಂದರು ಆಳ್ವಾರುಗಳು ಹೇಳ್ತಾರೆ, ಯಾವತ್ತು ನಮಗೆ ಪರಮಾತ್ಮನ ಕೃಪೆಯಾಗಿ ಈ ಆತ್ಮ ಈ ಶರೀರದಿಂದ ಮಾತ್ರವಲ್ಲ ಅಪರಿಮಿತವಾದ ಪುಣ್ಯ ಪಾಪ ಕರ್ಮಗಳಿಂದ ಬಿಡುಗಡೆಯನ್ನು ಪಡೆದು ಪರಮಾತ್ಮನಿಗೆ ಸಮರ್ಪಿತವಾಗುವಂತಹ ಒಂದು ಪರಮಾತ್ಮನ ಕೃಪೆ ಏರ್ಪಡುತ್ತೆ, ಅದು ನಲ್ನಾಳ್, ಅದು ಶುಭ ದಿನ. ಅಂತಹ ಒಂದು ದಿನ ತಾನಾಗಿ ಏರ್ಪಡುವುದಾ ಎಂಬುದಾಗಿ ಹೇಳ್ತಾರೆ. ಇಂದ್ರಿ ಅಂತಾರೆ ಆಳ್ವಾರಗಳು. ಏನ್ರಿ? ಯಾವತ್ತು? ಒಬ್ಬ ಆಳ್ವಾರ್ ಭೂಮಿಯನ್ನೇ ಹಣತೆ ಮಾಡಿಕೊಂಡು, ಸಾಗರವನ್ನೇ ತೈಲವಾಗಿ ಮಾಡಿಕೊಂಡು, ತಮ್ಮ ಅಭಿನಿವೇಶನ್ನೇ ಬತ್ತಿಯಾಗಿ ಇಟ್ಟು, ಇಂತಹ ಪ್ರಾಕೃತಿಕವಾದ ಪರಮಾತ್ಮನ ಸೃಷ್ಟಿಯನ್ನೇ ಹಣತೆಯಾಗಿ ಪರಮಾತ್ಮನಿಗೆ ಬೆಳಗಿದ್ರು ಪೊಯ್ಗೈ ಆಳ್ವಾರ್. ಇನ್ನೊಬ್ಬ ಆಳ್ವಾರ್ ತಮ್ಮ ಜ್ಞಾನದ ಸೊಡರನ್ನು ಭಕ್ತಿ ಎಂಬ ತೈಲದಿಂದ ಅವರು ಬೆಳಗಿದ್ರು. ಇನ್ನೊಬ್ಬ ಆಳ್ವಾರ್ ಈ ಎರಡು ಆಧ್ಯಾತ್ಮಿಕವಾದ ದೀಪಗಳಲ್ಲಿ ಪರಮಾತ್ಮನನ್ನೇ ಕಂಡುಬಿಟ್ರು. ತಿರುಕ್ಕಂಡೇನ್ பொன்மேனி கண்டேன் திகழு மறுக்கணி நிறமும் கண்டேன் சருக்கிளரும் பொன்னாடி கண்டேன் என்னாளி வண்ணன் பால்
ಇಂದ್ರೇ ಇಂದ್ರ ಅಂತಾರೆ. ಆ ಪರಮಾತ್ಮನನ್ನು, ಆ ಸುದರ್ಶನ ಚಕ್ರವನ್ನು, ಆ ಪಾಂಚಜನ್ಯವನ್ನು, ವಕ್ಷಸ್ಥಳದಲ್ಲಿ ಆಸೀನಳಾದ ಆ ಜಗನ್ಮಾತೆಯನ್ನು, ಆ ಜಗನ್ಮಾತೆಯನ್ನು ವಕ್ಷಸ್ಥಳದಲ್ಲಿ ಉಳ್ಳ ನೀಲಮೇಘ ಶ್ಯಾಮಲನಾದ ಪರಮಾತ್ಮನನ್ನು ನಾನು ಇಂದು ಕಂಡೆ, ಇಂದು 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 ಅಂತ ಆ ದಿನವನ್ನು ಅವರು ಕೊಂಡಾಡ್ತಾರೆ. ಅದು ನಲ್ನಾಳ್. ಅದು ಎಂತಹ ದಿನ ಆಗಬೇಕು? ತಿರುಮಲ್ಶಾರ್ವಾಲ್ ಹಾಡ್ತಾರೆ, ಅಂದ್ರೆ ನಾನು ಪಿರಂದಿಲೇನ್ ಪಿರಂದ ಪಿನ್ ಮರಂದಿಲೇನ್. ನಾನು ನನ್ನ ತಾಯ ಗರ್ಭದಿಂದ ಯಾವತ್ತು ಬಂದೆ ಅದು ನನ್ನ ಜನನವೇ ಅಲ್ಲ. ನಾವು ಹುಟ್ಟಲಿಲ್ಲ ಅಂದ್ಬಿಟ್ರು, ಅದು ನನ್ನ ಜನ್ಮವೇ ಅಲ್ಲ. ಹಾಗಾದರೆ ಯಾವುದು ಜನ್ಮ? ಪಿರಂದ ಪಿನ್ ಮರಂದಿಲೇನ್. ಸದ್ಗುರುವನ್ನು ಆಶ್ರಯಣ ಮಾಡಿ ಯಾವತ್ತು ಆತ್ಮಬೋಧ, ಪರಮಾತ್ಮ ವಿಷಯಿಕವಾದ ಜ್ಞಾನ ಯಾವತ್ತು ಏರ್ಪಡುತ್ತೆ ಆವತ್ತು ನಾನು ಜನಿಸಿದಂತೆ. ಈ ಶರೀರ ಬರುತ್ತಲ್ಲ, ತಂದೆ ತಾಯಿಗಳ ಸಮಾಗಮದಿಂದ ನಾವು ತಾಯಿ ಗರ್ಭದಿಂದ ಹೊರಗೆ ಬರ್ತೀವಲ್ಲ, ಅದು ನಮಗೆ ಹುಟ್ಟೇ ಅಲ್ಲ ಅಂದ್ಬಿಟ್ಟು. ಯಾವುದು ಜನ್ಮ? ಯಾವತ್ತು ಜ್ಞಾನ ಬೋಧ ಏರ್ಪಡುತ್ತದೆ ಅದು ಜನ್ಮ. ಹಾಗಾದರೆ ತಾಯ ಗರ್ಭದಿಂದ ಬಂದವನಿಗೆ ಮರಣ ಉಂಟು. ಜಾತಸ್ಯಹಿ ಮರಣಂ ಧ್ರುವಂ. ಹುಟ್ಟದವನು ಒಂದಿನ ಸಾಯಲೇಬೇಕು. ಆದರೆ ಹೀಗೆ ಸದ್ಗುರುವಿನ ಗುರುಪದೇಶದಿಂದ ಆ ಆತ್ಮ ಪರಮಾತ್ಮ ಜ್ಞಾನವನ್ನು ಯಾವನು ಪಡ್ಕೊಳ್ತಾನೆ ಅವನಿಗೆ ಮರಣವೇ ಇಲ್ಲ ಅಂದ್ಬಿಟ್ರು. ನಾನು ಆವತ್ತು ಹುಟ್ಟಲೇ ಇಲ್ಲ, ಹುಟ್ಟಿದ ಮೇಲೆ ನನಗೆ ಸಾವೇ ಇಲ್ಲ ಅಂದ್ಬಿಟ್ರು ತಿರುಮಲ್ಶಾಳ್ವ. ಅದರ ಅರ್ಥವೇನು? ಜ್ಞಾನಬೋಧ ಏರ್ಪಟ್ಟ ಮೇಲೆ ಅವನಿಗೆ ಮತ್ತೆ ಕತ್ತಲೆಯೇ ಇಲ್ಲ, ಮರಣವೇ ಇಲ್ಲ ಆತ್ಮನಿಗೆ. ಆ ಆತ್ಮ ಪರಮಾತ್ಮನನ್ನು ಹೋಗಿ ತಲುಪ್ತಾನೆ. ಆದ್ದರಿಂದ ಅಂತಹ ಜ್ಞಾನಿ, ಅಂತಹ ಜ್ಞಾನ ಏರ್ಪಟ್ಟವನು ಹೇಗೆ? ಪಹಲ್ ಕಂಡೇನ್ ನಾರಣனை ಕಂಡೇನ್ ಮಿಹ ಕಂಡೇನ್ மீண்டும் அவனை மெய்யே ಕಂಡೇನ್. ಉದತ್ತಾಳ್ವಾರ್ ಪಾಶವನ್ನು ಹಾಡ್ತಾರೆ. ಪಹಲ್ ಕಂಡೇನ್, ಹಗಲನ್ನು ನೋಡಿದೆ. ನಾರಣனை ಕಂಡೇನ್ ಅಂದರು. ಇವರು ಹುಟ್ಟಾಗ್ಲಿಂದ ಹಗಲನ್ನೇ ಕಂಡಿಲ್ವಾ ಅಂದರು. ರಾತ್ರಿಯಾಗದ ಹಗಲನ್ನು ಕಂಡೆ ಅಂತ ಅರ್ಥ. ಹಗಲನ್ನು ನೋಡಿದೆ. ಇವಾಗೆಲ್ಲ ಹಗಲಾಗುತ್ತೆ, ಸಾಯಂಕಾಲ ಸೂರ್ಯಾಸ್ತಮ ಆದರೆ ಕತ್ಲೆ ಆಗಿಬಿಡುತ್ತೆ. ಆಳ್ವಾರ ಹೇಳೋ ಹಗಲು ಯಾವುದು? ರಾತ್ರಿಯಾಗದ ಹಗಲು. ನಾರಣனை ಕಂಡೆ. ಈ ಸೂರ್ಯ ಬೆಳಗ್ಗೆ ಉದಯಿಸ್ತಾನೆ, ರಾತ್ರಿ ಅಸ್ತಮಿಸ್ತಾನೆ. ಆದರೆ ನಾನು ಎಂಥ ಸೂರ್ಯನನ್ನು ಕಂಡೆ? ಅಸ್ತಮಾನವೇ ಇಲ್ಲದ ಸೂರ್ಯ. ನಾರಣனை ಕಂಡೆ, ಪರಮಾತ್ಮನಾದ ಸೂರ್ಯನನ್ನು ಕಂಡೆ ಅಂತಾರೆ. ಅದು ನಲ್ನಾಳ್, ಅದು ಶುಭವಾದ ದಿನ. ಅಂತಹ ಆ ಭಗವದಾಭಿಮುಖ್ಯ ಪರಮಾತ್ಮನ ವಿಷಯದಲ್ಲಿ, ಈ ಲೌಕಿಕವಾದ ವಿಷಯದಲ್ಲಿ ಜಿಹಾಸೆ ಏರ್ಪಟ್ಟು ಪರಮಾತ್ಮನ ವಿಷಯದಲ್ಲಿ ಯಾವತ್ತು ನಮಗೆ ಆಭಿಮುಖ್ಯ ಏರ್ಪಡುತ್ತೆ, ಯಾವುದು ನಮಗೆ ಪ್ರಾಪ್ತ, ಯಾವುದು ಅಪ್ರಾಪ್ತ, ಯಾವುದು ತ್ಯಾಜ್ಯ, ಯಾವುದು ಉಪಾದೇಯ ಎಂಬ ವಿವೇಕ ಯಾವಾಗ ಏರ್ಪಡುತ್ತದೆ ಅದು ಹಗಲು, ಅದು ಜನನ, ಅದು ಶುಭ ದಿನ, ಅದು ಶ್ರೇಯಸ್ಕರವಾದ ದಿನ. ಅಂತಹ ದಿನವನ್ನು ಆಂಡಾಳ್ ನನ್ನಾಳಾಲ್ ಎಂಬುದಾಗಿ ಅಸ್ತಮಿಸದ ಆದಿತ್ಯನನ್ನು ಕಂಡೆ. ಈ ಆದಿತ್ಯ, ಈ ಸೂರ್ಯ ಒಂದಷ್ಟು ಅಗ್ಲಕ್ಕೆ ಮಾತ್ರ ಬೆಳಕನ್ನು ಕೊಡ್ತಾನೆ. ಪರಮಾತ್ಮನಾದ ಸೂರ್ಯ ಎಲ್ಲ ಕಡೆ ಬೆಳಕನ್ನು ಚೆಲ್ಲುವ ಸೂರ್ಯ. ಆದ್ದರಿಂದ ಅಸ್ತಮಿಸದ ಆದಿತ್ಯ, ಪ್ರಾದೇಶಿಕನಲ್ಲದ ಸೂರ್ಯನನ್ನು ನಾನು ಕಂಡೆ. ಇದು ನನಗೆ ಶುಭ ದಿನ ಎಂಬುದಾಗಿ ಅಲ್ಲಿ ಕೊಂಡಾಡ್ತಾರೆ. ಆ ದಿನವನ್ನು ಆಂಡಾಳ್ ಗೋಷ್ಠಿ, ಗೋದಾ ಗೋಷ್ಠಿ ಶ್ಲಾಘನೀಯವಾದ ಮಾಸಕ್ಕೂ ಪಕ್ಷಕ್ಕೂ ಅನುಗುಣವಾದ ಒಂದು ಶುಭ ದಿನ ತಾನಾಗಿ ಏರ್ಪಡುವುದಾ ಎಂಬುದಾಗಿ ಆಂಡಾಳ್ ನನ್ನಾಳ್ ಎಂಬುದಾಗಿ ಹೇಳ್ತಾಳೆ. ಉಪನಿಷತ್ತು ಹೇಳುತ್ತೆ. ಉಪನಿಷತ್ತುಗಳಲ್ಲಿ ಭಕ್ತಿ ಯೋಗ 32 ಬ್ರಹ್ಮವಿದ್ಯೆಗಳನ್ನು ಉಪನಿಷತ್ತು ಹೇಳುತ್ತೆ. ಛಾಂದೋಗ್ಯ, ಐತರೇಯ, ಮುಂಡಕ, ಮಾಂಡುಕ್ಯ ಏನೆಲ್ಲ ಉಪನಿಷತ್ತುಗಳಿದೆ. ಅದರಲ್ಲಿ 32 ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆಗಳನ್ನು ಉಪಾಸನೆ ಮಾಡಿದವನು ಪರಮಾತ್ಮನನ್ನು ಹೋಗಿ ಸೇರ್ತಾನೆ. ಅವನಿಗೆ ಮೋಕ್ಷ, ಅವನಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ. ಈ 32 ಬ್ರಹ್ಮವಿದ್ಯೆಗಳು ಏನು ಅಂದರು? ಭಕ್ತಿ ಯೋಗ. ಭಕ್ತಿ ಯೋಗಕ್ಕೆ ಸೇರಿದ್ದು ಇದು 32 ಕೂಡ. ಭಕ್ತಿ ಯೋಗದ 32 ಪ್ರಕಾರಗಳೇ 32 ಬ್ರಹ್ಮವಿದ್ಯೆಗಳು. ಅದೆಲ್ಲ ಉಪಾಸನಾ ಮಾರ್ಗ. ಆದರೆ ಆ ಉಪಾಸನೆ ಮಾಡಿದವನು ಕೂಡ ಮಧುವಿದ್ಯೆಯಲ್ಲಿ ಉಪಾಸನೆ ಮಾಡ್ತಾನೆ. ಸೂರ್ಯನನ್ನು ಪರಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೆ. ಆವಾಗ ಅವನೇನು ಹೇಳ್ತಾನೆ?
ಅಥೋ ತತ ಊರ್ಧ್ವ ಉದೇತ ನೈವೋದೇತ ನಾಸ್ತಮೇದೈ ಕಲಯೇವ ಮಧ್ಯೆ ಸ್ಥಾತ ತದೇಶ ಶ್ಲೋಕ ಎಂಬುದಾಗಿ ಈ ಮಧುವಿದ್ಯಾ ಪ್ರಕರಣವನ್ನು ಛಾಂದೋಗ್ಯ ಉಪನಿಷತ್ತಿನ 11ನೇ ಖಂಡ ಹೇಳುತ್ತೆ. ಇದು ಉಪಾಸನೆ ಮಾಡುವವನು ಏನು ಹೇಳ್ತಾನೆ, ಇನ್ನು ಮುಂದೆ ನನಗೆ ಸೂರ್ಯ ಉದಯಿಸುವುದೂ ಇಲ್ಲ, ಅಸ್ತಮಿಸುವುದೂ ಇಲ್ಲ, ನನ್ನ ಪಾಲಿನ ಸೂರ್ಯನಿಗೆ ಉದಯಾಸ್ತಮಾನಗಳಿಲ್ಲ ಅಂತ ಹೇಳಿ ಆ ಮಧುವಿದ್ಯೆಯನ್ನು ಉಪಾಸನೆ ಮಾಡೋನು ಹೇಳ್ತಾನೆ. ಅದು ಉಪಾಸಕರೇ ಹೇಳುವಾಗ ಆ ಉಪಾಸನೆಯೇ ಇಲ್ಲ. ಉಪಾಸನಾ ಸ್ಥಾನದಲ್ಲಿ ಪರಮಾತ್ಮನೇ ಇದ್ದಾನೆ. ಇವರಿಗೆ ಸಿದ್ಧ ಸಾಧನರು, ಇವರು ಯಾವ ಕರ್ಮಯೋಗ ಭಕ್ತಿಯೋಗವನ್ನು ಮಾಡೋಲ್ಲ, ಪರಮಾತ್ಮನನ್ನು ಆಶ್ರಯ ಮಾಡಿಬಿಟ್ಟಿದ್ದಾರೆ, ಪರಮಾತ್ಮನ ಪಾದಗಳನ್ನು ಹಿಡಿದಿದ್ದಾರೆ. ಹಾಗೆ ಪರಮಾತ್ಮನನ್ನೇ ಆಶ್ರಯಿಸಿದ ಇವರಿಗೆ ಇಂಥ ಭಾಗ್ಯ ಇಲ್ಲವಾ, ಇವರಿಗೆ ಇಂಥ ಜ್ಞಾನ ಏರ್ಪಡುವುದಿಲ್ಲವಾ? ಹೀಗೆ ಆಯುಷ್ಯನ ಕ್ಷಯವಿಲ್ಲ, ನಿನ್ನೋಚ ಅಸ್ತಮಿಸುವುದಿಲ್ಲ, ಉದಯಿಸುವುದಿಲ್ಲ ಅಂತ ಬ್ರಹ್ಮಜ್ಞಾನ ಏರ್ಪಟ್ಟವನನ್ನು ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡುತ್ತೆ. ಅಂತಹ ಬ್ರಹ್ಮಜ್ಞಾನ ಪರಮಾತ್ಮನ ಕೃಪೆಯಿಂದ ಇವರಿಗೆ ತಾನಾಗಿ ಏರ್ಪಟ್ಟಿದೆ. ಅಂತಹ ದಿನವನ್ನು ಆಂಡಾಳ್ ನನ್ನಾಳ. ನನಗೆ ಸಮಯ ಎಷ್ಟಾಯಿತು ಗೊತ್ತಾಗಲ್ಲ, ಒಂದು ಕ್ಲಾಕ್ ಇಟ್ಬಿಡಿ. ಅಕ್ರೂರನನ್ನು ಕಂಸ ಕರೀತಾನೆ, ನೋಡು ಆ ಕೃಷ್ಣನನ್ನು ಗೋಕುಲದಿಂದ ಕರ್ಕೊಂಡು ಬಾ ಅಂತಾನೆ. ಗೋಕುಲದಿಂದ ಕೃಷ್ಣನನ್ನು ಕರೆತರಬೇಕು. ಆಗ ಆ ಅಕ್ರೂರ ಏನು ಮಾತು ಹೇಳ್ದ ಅಂದ, ಅದ್ಯಮೇ ಸಫಲಂ ಜನ್ಮ ಸುಪ್ರಭಾತ ಚ ಮೇ ನಿಶಾ ಎಂಬುದಾಗಿ ಹೇಳ್ತಾನೆ. ಇದು ನನಗೆ ಸುಪ್ರಭಾತ, ಇಂದಿನ ದಿನದ ಬೆಳಗಿದೆಯಲ್ಲ ಮುಂಜಾನೆ, ಇದು ನನಗೆ ಸುಪ್ರಭಾತ ಅಂತಾನೆ. ಇಷ್ಟು ದಿನ ಕುಪ್ರಭಾತ, ಕೆಟ್ಟ ಪ್ರಭಾತ. ಈ ದುಷ್ಟನಾದ ಕಂಸನಿಗೆ ಬೆಳಗಾಗದ ಗುಡ್ ಮಾರ್ನಿಂಗ್ ಹೇಳಬೇಕಾಗಿತ್ತು. ಆದರೆ ಇವತ್ತಿನದು ಎಷ್ಟು ಚೆನ್ನಾಗಿದೆ. ಇವತ್ತು ಹೋಗಿ ಕೃಷ್ಣನನ್ನು ನೋಡ್ತೇನಲ್ಲವ, ಕೃಷ್ಣನನ್ನು ಹೋಗಿ ಕರ್ಕೊಂಡು ಬಾ ಅಂತ ಕಂಸ ಅಕ್ರೂರನನ್ನು ನೇಮನ ಮಾಡ್ತಾನೆ. ಹಾಗೆ ಹೋಗುವಾಗ ಈ ದಿನ ನಾನು ಕೃಷ್ಣನನ್ನು ನೋಡ್ತೇನಲ್ವ, ಇದು ನನಗೆ ಮಂಗಳಕರವಾದ ದಿನ. ಅದ್ಯಮೇ ಸಫಲಂ ಜನ್ಮ, ನಾನು ಹುಟ್ಟಿದ್ದಕ್ಕೆ ನನ್ನ ಜನ್ಮ ಇವತ್ತು ಸಾರ್ಥಕವಾಯಿತು, ಸಫಲವಾಯಿತು. ಕಾರಣ ಏನು? ಮೇನಿಶಾ, ಇಂದಿನ ಈ ನನ್ನ ಮುಂಜಾನೆ ಕೃಷ್ಣ ದರ್ಶನದ ಮುಂಜಾನೆ ಆಗ್ತಾ ಇದೆಯಲ್ಲ, ಇದು ಸುಪ್ರಭಾತ ಎಂಬುದಾಗಿ ಆ ಕೃಷ್ಣ ದರ್ಶನ ಲಭಿಸುವಂತಹ ಆ ದಿನವನ್ನು ಅಕ್ರೂರ ಕೊಂಡಾಡಿದಂತೆ ಆಂಡಾಳಿಲಿ ಹೇಳ್ತಾಳೆ ನನ್ನಾಳ. ಇದು ಎಂಥ ದಿನ ಅಂದರು. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ 16ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ ಅಂತ ಕಾಣಿಸುತ್ತೆ. ಬಹುಶಃ ಆ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅರ್ಜುನ ಈ ಸುಕೃತಿಗಳು ದುಷ್ಕೃತಿಗಳು ಅಂತ ವಿಭಾಗ ಮಾಡ್ದ. ಆ ಸುಕೃತಿ ದುಷ್ಕೃತಿಗಳ ವಿಚಾರವನ್ನೆಲ್ಲ ಹೇಳುವಾಗ ನಾನು ಎಷ್ಟೇ ಈ ಜೀವಾತ್ಮನನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತ ಎಷ್ಟು ಪ್ರಯತ್ನಗಳನ್ನು ನಾನು ಮಾಡ್ತೇನೆ, ನನ್ನೆಲ್ಲ ಪ್ರಯತ್ನಗಳು ಕೂಡ ನಿಷ್ಫಲವಾಗುವಂತೆ ಈ ಆತ್ಮ ಮಾಡ್ತಾನಲ್ಲವಾ, ಕೊನೆಗೆ ನಾನು ಏನು ಮಾಡ್ತೇನೆ, ತೀವ್ರವಾದ ಕ್ರೋಧ ಏರ್ಪಟ್ಟು ತಾನಹಂ ವಿಶತ ಕ್ರೂರಾನೆ ಸಂಸಾರೇಶು ನರಾಧಮಾನೆ ಕ್ಷಿಪಾನ್ಯಜಸ್ರಂ ಆಸುರೀಶ್ ಕ್ಷಿಪಾಮಿ ಅಶುಭಾನೆ ಆಸುರೀಶ್ವೇವ ಯೋನಿಷು, ಅವರನ್ನು ಆಸುರ ಯೋನಿಗಳನ್ನು ಹಾಕ್ಬಿಡ್ತೀನಿ. ಅವನ ತಲೆ ಎತ್ತಲೇಬಾರದು, ಪೂರ್ಣವಾಗಿ ನೆಲಸಮ ಆಗುವಂತೆ ಕ್ಷಿಪಾಮಿ ಎಸೆದು ಬಿಡ್ತೀನಿ ಅವನನ್ನು ಅಂತಾನೆ ಪರಮಾತ್ಮ. ಕ್ಷಿಪ್ ಧಾತುವಿಗೆ ಪುತ್ರೋ ಅಂತ ಅರ್ಥ, ಬಿಸಾಕೋದು ಅಂತ ಅರ್ಥ. ಆಸುರಿ ಯೋನಿಯಲ್ಲಿ ಅಂತಹ ಆತ್ಮಗಳನ್ನು ಬಿಸಾಡ್ಬಿಡ್ತೀನಿ, ಅವನು ನಿನ್ನ ತಲೆ ಎತ್ತಿ ಸನ್ಮಾರ್ಗಕ್ಕೆ ಬರಲೇಬಾರ್ದು, ಆ ರೀತಿ ಬಿಸಾಡ್ಬಿಡ್ತೀನಿ ಅಂತಾನೆ ಪರಮಾತ್ಮ. ನಮ್ಮ ವಿಷಯದಲ್ಲಿ ಹಂಗೆ ಕೋಪ ಮಾಡ್ಕೊಂಬಿಟ್ರೆ ನಮ್ಮ ಗತಿ ಏನು? ಅದೇ ಪರಮಾತ್ಮ ಏನು ಹೇಳ್ತಾನೆ, 10ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಹೇಳ್ತಾನೆ, ಏನ ಮಾಂ ದದಾಮಿ ಬುದ್ಧಿಯೋಗಂ ತೇ ಏನ ಮಾಂ ಉಪಯಾಂತಿ ತೇ. ಅರ್ಜುನ, ಯಾರು ನನ್ನನ್ನು ಆಶ್ರಯಿಸ್ತಾರೆ ಅವರಿಗೆ ಬುದ್ಧಿಯೋಗವನ್ನು ಕೊಡ್ತೇನೆ, ಅವರು ನನ್ನ ಹತ್ರ ಬರುವ ಮಾರ್ಗವನ್ನು ತೋರಿಸ್ತೇನೆ, ಅವರಿಗೆ ನಾನು ಕೃಪೆಯನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಹೀಗೆ ಪರಮಾತ್ಮ ಕ್ಷಿಪಾಮಿ ಎಂಬುದಾಗಿ ಪರಮಾತ್ಮ ನಮ್ಮನ್ನು ಬಿಸಾಡದೆ ನಿನ್ನನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನಲ್ಲ, ಅದು ನನ್ನ, ಅದು ಶುಭಕರವಾದ ದಿನ. ಅಂತಹ ಆ ಒಂದು ಭಾಗ್ಯ, ಅಂತಹ ಒಂದು ದಿನ ಅಸ್ತಮಿಸದ ಆದಿತ್ಯನನ್ನು ಕಂಡೆ ಅಂತ ಉಪನಿಷತ್ತಿನಲ್ಲಿ ಬ್ರಹ್ಮಜ್ಞಾನಿ ಏನನ್ನು ಹೇಳ್ತಾನೆ, ಉಪಾಸನಾ ಮಾರ್ಗದಲ್ಲಿ ಹೋದ ಆ ಬ್ರಹ್ಮಜ್ಞಾನಿ ಯಾವ ಬ್ರಹ್ಮಜ್ಞಾನದಿಂದ ಅವನ ಜೀವನದಲ್ಲಿ ಮತ್ತೆ ಅಜ್ಞಾನದ ಒಂದು ಛಾಯೆಯೇ
ಬರುವುದಿಲ್ಲವೋ ಆ ರೀತಿ ಪರಮಾತ್ಮನ ಕೃಪೆಯಿಂದ ಅದನ್ನು ಪಡೆದುಕೊಂಡವ ಆಂಡಾಳು ಹೇಳ್ತಾಳೆ ನನ್ನ ಅಂತಹ ಒಂದು ಸುಪ್ರಭಾತ ತಾನಾಗಿ ಏರ್ಪಟ್ಟಿತಲ್ಲ. ಹೀಗೆ ಮಾಸವನ್ನು ಕೊಂಡಾಡ್ತಾ, ಪಕ್ಷವನ್ನು ಕೊಂಡಾಡ್ತಾ, ದಿನವನ್ನು ಕೊಂಡಾಡತಕ್ಕಂತಹದ್ದೆಲ್ಲವೂ ಕೂಡ ಪರಮಾತ್ಮನ ಮೇಲಿನ ಅಭಿನಿವೇಶ. ಅವನನ್ನು ಪಡೆಯುವುದಕ್ಕೆ ಮಾಸ ಕೂಡಿ ಬಂತು, ಪಕ್ಷ ಕೂಡಿ ಬಂದಿತು, ತಿಥಿ ತಾನಾಗಿ ಕೂಡಿ ಬಂದಿತು ಎಂಬುದಾಗಿ. ಇದು ಹೇಗೆ ಎಂದು ಸ್ವಾಮಿ ಯಾಮನಾಚಾರ್ಯರು ಆಚಾರ್ಯ ರಾಮಾನುಜರಿಗೆ ಆಚಾರ್ಯರಾದವರು ಅವರು ಹೇಳ್ತಾರೆ, ಹೇ ಭಗವನ್, ಶಾಸ್ತ್ರಗಳನ್ನು ನೋಡಿ ಸತ್ಪುರುಷರು ಯಾವ ಕಾರ್ಯವನ್ನು ಮಾಡಬೇಕಾಗಿಲ್ಲ. ಸತ್ಪುರುಷರು ಏನು ಕಾರ್ಯವನ್ನು ಮಾಡ್ತಾರೆ ಅದನ್ನು ಶಾಸ್ತ್ರಗಳು ತಾವಾಗಿ ಹಿಂಬಾಲಿಸುತ್ತವೆ. ಏನು ನಿನ್ಪಾಡಿದ ನೀನು ಒಬ್ಬ ಪರಮಾತ್ಮನ ಭಕ್ತ ಒಂದು ಕಾರ್ಯವನ್ನು ಮಾಡಿದ್ರೆ ಅದು ತಾನಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ಇರುತ್ತೆ. ಶಾಸ್ತ್ರ ಹೇಳಿದೆ ಅಂತ ಇವನು ಮಾಡಬೇಕಾಗಿಲ್ಲ, ಇವನು ಮಾಡಿದ್ರೆ ಅದು ಶಾಸ್ತ್ರ ತಾನಾಗಿ ಅದರ ಹಾಗೆ ಹೇಳಿರುತ್ತೆ. ಅಂದರೆ ಸತ್ಪುರುಷರ ನಡವಳಿಕೆಗಳನ್ನು ಶಾಸ್ತ್ರ ಹಿಂಬಾಲಿಸುತ್ತದೆ. ಶಾಸ್ತ್ರವನ್ನು ನೋಡಿ ಇವನು ಮಾಡಬೇಕಾಗಿಲ್ಲ, ಇವನ ಒಳಗಡೆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಂದ ಪ್ರಚೋದಿತನಾಗಿ ಒಂದು ಕಾರ್ಯ ಮಾಡಿದ್ರೆ ಅದು ಶಾಸ್ತ್ರೋಕ್ತವಾದ ಕಾರ್ಯವಾಗಿ ಆಗಿರುತ್ತೆ. ತ್ವದೀಯ ಗಂಭೀರ ಮನೋನುಸಾರಿಣ ವಿಧಯಶ್ಚ ವೈದಿಕಾ ತ್ವದೀಯ ಗಂಭೀರ ಮನೋನುಸಾರಿಣ. ಯಾರು ಪರಮಾತ್ಮನ ಭಕ್ತರೋ, ಯಾರು ಸಾತ್ವಿಕರೋ, ಯಾರು ಸತ್ಪುರುಷರೋ ಅವರು ಮಾಡುವ ಕಾರ್ಯಗಳನ್ನು ಶಾಸ್ತ್ರಗಳು ಹಿಂಬಾಲಿಸುತ್ತದೆ. ತೈತ್ರಿಯ ಉಪನಿಷತ್ತು ಏನು ಹೇಳಿತು? ಏನಾದರೂ ನನ್ನಲ್ಲಿ ನಿಮಗೆ ಸಂದೇಹ ಬಂದರೆ, ವೇದ ಪುರುಷ ಹೇಳ್ತಾನೆ, ವೇದ ಹೇಳುತ್ತೆ, ನಿನಗೇನಾದರೂ ಸಂದೇಹ ಬಂದರೆ ನನ್ನ ಮಂತ್ರಗಳಲ್ಲಿ ನಾನು ಹೇಳುವ ಅನುಷ್ಠಾನಗಳಲ್ಲಿ ಏನಾದರೂ ಸಂದೇಹ ಬಂದರೆ ಏನು ಮಾಡಬೇಕು ಅಂದರು, ಏತದ್ರ ಬ್ರಹ್ಮಣ ಸಂಮರ್ಶಿಣ, ಅಲ್ಲಿರುವ ಬ್ರಾಹ್ಮಣರನ್ನು ಕೇಳು. ಅವರು ಹೇಳ್ತಾರೆ ಅಂದ್ಬಿಟ್ಟು. ಅಂದರೆ ವೇದಕ್ಕೂ ಮೇಲಿನ ಪ್ರಮಾಣ ಯಾರು? ಪರಮಾತ್ಮನನ್ನು ಬಲ್ಲ ಜ್ಞಾನಿಗಳು. ಆ ಜ್ಞಾನಿಗಳು ಏನು ಮಾಡ್ತಾರೆ ಅದನ್ನು ಎಲ್ಲ ಶಾಸ್ತ್ರಗಳು ಒಪ್ಕೊಳ್ಳುತ್ತೆ. ಹಾಗೆ ಆಂಡಾಳಂತಹ ಪರಮ ಭಾಗವತೋತ್ತಮಳು, ಪರಮಾತ್ಮನ ಮೇಲೆ ಅತೀವವಾದ ಅಭಿನಿವೇಶವುಳ್ಳ ಆಂಡಾಳ ಗೋಟಿ ಮಾಡುವ ಕಾರ್ಯವನ್ನು ಪಕ್ಷಗಳು, ಮಾಸಗಳು, ದಿನಗಳು ಓಡೋಡಿ ಬಂದು ಆಶ್ರಯಿಸುತ್ತಂತೆ. ಇಂತಹ ಭಾಗವತಗಳು ಪರಮಾತ್ಮನ ಕೈಂಕರ್ಯ ಮಾಡ್ತಾ ಇದ್ದಾಳೆ, ನಾನು ಬರಬೇಕು ಅಂತ ತಾನಾಗಿ ಮಾಸ ಪಕ್ಷ ದಿನಗಳು ಓಡೋಡಿ ಬಂದು ಕೂಡಿಕೊಂಡ ಒಂದು ಆಶ್ಚರ್ಯವನ್ನು ಆಂಡಾಳ ಹಾಡ್ತಾಳೆ. ಮಾರ್ಗಳಿ ತಿಂಗಳ್ ಮದಿ ನಿರೈಂದ ನನ್ನಾಳಾಲ್ ನೀರಾಡ ಪೋದುವೀರ್ ಪೋದುಮಿನೋ ನೇರಿಳೀರ್. ಟೈಮ್ ಎಷ್ಟಾಯಿತು? ಆ ರೀತಿ ಇಂತಹ ಪಕ್ಷ ಮಾಸದಲ್ಲಿ, ಪಕ್ಷದಲ್ಲಿ, ಶುಭ ದಿನದಲ್ಲಿ ಆಂಡಾಳ್ ಕೃಷ್ಣಾನುಭವ ಮಾಡುವುದಕ್ಕೆ ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತ ಆತ್ಮಗಳನ್ನು ಆಹ್ವಾನ ಮಾಡ್ತಾಳೆ. ಪರಮಾತ್ಮ ಅನುಭವವನ್ನು ಏಕಾಂತವಾಗಿ ಮಾಡುವುದಲ್ಲ, ಗೋಟಿ ಗೋಟಿ ಸಮೂಹವಾಗಿ ಮಾಡಬೇಕು. ಯಾಕೆ ಸಮೂಹವಾಗಿ ಮಾಡಬೇಕು? ಅದರ ಕಾರಣ ಏನು? ನೀರಾಡ ಆ ವ್ರತಾಚರಣೆಗಾಗಿ, ಸ್ನಾನ ಮಾಡುವುದಕ್ಕಾಗಿ, ಸ್ನಾನಾರ್ಥವಾಗಿ ಪೋದುವೀರ್ ಬರಲು ಆಸೆ ಉಳ್ಳವರೆಲ್ಲ ಪೋದುಮಿನೋ ಬರುವವರಾಗಿರಿ, ನೇರಿಳೀರ್ ವಿಶೇಷ ಆವರಣಗಳಿಂದ ಅಲಂಕರಿಸಲ್ಪಟ್ಟವರೇ ಎಂಬುದಾಗಿ ಉಳಿದ ಗೋಪಕನ್ನಿಕೆಯರನ್ನು ಗೋಪಿಕಾಭಾವದಲ್ಲಿರುವ ಗೋದೆ ಆಹ್ವಾನವನ್ನು ಮಾಡ್ತಾಳೆ. ಇಲ್ಲಿ ಹೇಳಲ್ಪಡುವ ಸ್ನಾನ ಅದು ಯಾವ ಸ್ನಾನ? ಇಲ್ಲಿ ನೇರಿಳೀರ್ ಅಂತ ಆವರಣ ಅಲಂಕೃತ ಇರು ಅಂತ ಹೇಳ್ತಾಳಲ್ಲ, ಅದು ಯಾವ ಆಭರಣ? ಇಲ್ಲಿ ಇಚ್ಛೆ ಇರೋರು ಬನ್ನಿ ಅಂತಾರಲ್ಲ, ಅದು ಯಾವ ಇಚ್ಛೆ? ಈ ಇತ್ಯಾದಿ ವಿವರಗಳನ್ನು ನಾಳೆಯ ಉಪನ್ಯಾಸದಲ್ಲಿ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಮಾರ್ಗಳಿ ತಿಂಗಳ್ ಮದಿ ನಿರೈಂದ ನನ್ನಾಳಾಲ್ ನೀರಾಡ போதுவீர் போதுமினோ நேரிழையீர் சீர்மல்குமாய்ப்பாடி செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏரார்ந்த கண்ணி யசோத இளம் சிங்கன் கார்மே நிச்செங்கன் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழ படிந்தே
நந்தநந்தன சுந்தரியை கோதாயை நித்யமங்கலம் சோச்சிஷ்டமாலிகா கந்தபந்தரஜிஷ்ணவே விஷ்ணுசித்திரதனூஜாயை கோதாயை நித்யமங்கலம் மாதృశா கிஞ்சனத்ராண பத்தகங்கணபாணயே விஷ்ணுசித்திரதனூஜாயை கோதாயை நித்யமங்கலம் திருவாடிப்பூரத்தில் சகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கண்ணி உகந்தளித்தாள் வாழியே மறுவாரும் திருவல்லி வடநாடி வாழியே வன்புதுவனகர் கோதை மலர்ப்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீகிருஷ்ணார்ப்பணமஸ்து.